जगद्गुरुं मूकं करोति वाचालं पङ्गुं लङ्घयति गिरिं यत्कृपातमहं वन्दे परमानन्दमाधवम्। ॐ नमो भगवते वासुदेवाय। तेषामेवानुकम्पार्थमहमज्ञानजन्तमः नाशयाम्यात्मभावस्थो ಜ್ಞಾನದೀಪೇನ ಭಾಸ್ವತ. ಶ್ರೀಮದ್ಭಗವದ್ಗೀತೆಯ 10ನೇ ಅಧ್ಯಾಯವನ್ನು ವಿಚಾರ ಮಾಡ್ತಾ ಇದ್ದೇವೆ. ಎಲ್ಲ ಅಧ್ಯಾಯಗಳಲ್ಲೂ ವಾಸುದೇವ ಎಂಬ ಹೆಸರಿನಿಂದ ಆ ಪರಮಾತ್ಮನ ತತ್ವವನ್ನು ಬೇರೆ ಬೇರೆ ರೀತಿಯಿಂದ ತಿಳಿಸ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮ ಹೇಳಿದ ಎಲ್ಲವೂ ನನ್ನ ಸ್ವರೂಪವೇ, ಜಗತ್ತೆಲ್ಲ ನಾನೇ ಆಗಿದ್ದೇನೆ ಅನ್ನೋ ಒಂದು ಮುಖ್ಯ ತತ್ವವನ್ನು ಭಗವಂತ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಈಗ ತಿಳಿಸುವಾಗ ಯಾರ್ಯಾರು ನನ್ನನ್ನೇ ಆಶ್ರಯಿಸಿರ್ತಾರೋ, ನನ್ನನ್ನೇ ಚಿಂತನೆ ಮಾಡ್ತಾರೋ, ನನ್ನ ವಿಚಾರವಾಗಿಯೇ ಜೀವನವನ್ನೆಲ್ಲ ಸಾಗಿಸ್ತಾರೋ ಅಂಥವರ ಮೇಲೆ ಬಹಳ ಅನುಕಂಪ, ಕರುಣೆಯಿಂದ ನಾನು ಅವರ ಅಜ್ಞಾನವನ್ನು ಕಳೆಯತಕ್ಕಂಥ ಜ್ಞಾನ ದೀಪವನ್ನು ಬೆಳಗುತ್ತೇನೆ ಅನ್ನೋ ವಿಷಯವನ್ನು ಭಗವಂತ ಹೇಳ್ತಾ ಇದ್ದಾರೆ. ಅದನ್ನೇ ತೇಷಾಮೇವ ಅನುಕಂಪಾರ್ಥಂ ಅಂತ ಈಗಿನ ವಿಷಯ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ಭಗವತ್ಪಾದರ ಅವತರಣಿಕೆ ಕಿಮರ್ಥಂ ಕಸ್ಯ ತತ್ಪ್ರಾಪ್ತಿ ಪ್ರತಿಬಂಧ ಹೇತೋ ನಾಶಕಂ ಬುದ್ಧಿಯೋಗಂ ತೇಷಾಂ ತ್ವದ್ಭಕ್ತಾನಾಂ ದದಾಸಿ. ಸಂಬಂಧ ಬರೀತಾರೆ. ಹಿಂದಿನ ಶ್ಲೋಕದಲ್ಲಿ ದದಾಮಿ ಬುದ್ಧಿಯೋಗಂ ಅಂತ ಬಂತು. ಬುದ್ಧಿಯೋಗವನ್ನು ಇಂಥವರಿಗೆ ಕೊಡ್ತೇನೆ ಎಂದ ಭಗವಂತ. ಅದಕ್ಕೆ ಮುಂದಕ್ಕೆ ಸಂಬಂಧ ಹೇಳ್ತಾರೆ. ನಿಜ, ಆ ಬುದ್ಧಿಯೋಗವನ್ನು ಕೊಡುವುದರ ಉದ್ದೇಶವೇನು? ಆ ಬುದ್ಧಿಯಿಂದ ಪರಮಾತ್ಮನನ್ನು ಯಾರು ಅಂತ ತಿಳ್ಕೊಳ್ತಕ್ಕದ್ದು. ಈಗ ಆ ತತ್ವವನ್ನು ತಿಳಿಸಬೇಕು ಯೋಗ್ಯರಾದವರಿಗೆ ಎನ್ನುವ ಉದ್ದೇಶದಿಂದ ಅವರಿಗೆ ಈ ಸದ್ಬುದ್ಧಿಯನ್ನು ಉಂಟು ಮಾಡ್ತೇವೆ. ಆ ಬುದ್ಧಿಗೆ ಅಡ್ಡಿಯಾಗಿರೋದೇನೆ ಬಾಹ್ಯ ಬುದ್ಧಿ. ಬಾಹ್ಯ ಅಂದರೆ ಹೊರಗಿನ ವಸ್ತುಗಳಲ್ಲೇ ಮನುಷ್ಯ ತನ್ನ ಅಂತಃಕರಣವನ್ನು, ಇಂದ್ರಿಯಗಳನ್ನು ಬಳಸ್ತಾ ಇದ್ದರೆ ಒಳಗಿರೋದನ್ನು ನೋಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಸೃಷ್ಟಿಯಲ್ಲೇನೋ ಇಂದ್ರಿಯಗಳೆಲ್ಲ ಹೊರಮುಖವಾಗಿದೆ. ಪರಾಂಚಿಖಾನಿ ವೇತರಣ ಸ್ವಯಂಭೂ ಅಂತ ಹೇಳೋ ಕಣ್ಣು ಹೊರಕ್ಕೆ ನೋಡುತ್ತೆ, ಕಿವಿ ಹೊರಗೆ ಕೇಳುತ್ತೆ. ಹೀಗಾಗಿ ನಮಗೆಲ್ಲ ಅನುಕೂಲವಾಗಿದೆ ಅಂತ ಹೊರಗಿನ ನಾಮರೂಪಗಳಲ್ಲೇ ಒದ್ದಾಡ್ತಾ ಇದ್ದೇವೆ. ಆದರೆ ಅದರಿಂದ ನಮಗೇನು ಶಾಂತಿ ಸಿಕ್ಕಿದೆಯೇ ಅಂದರೆ ಇಲ್ಲ. ಭಾಗವತಲ್ಲಿ ಒಂದು ಕಡೆ ಪ್ರಹ್ಲಾದ ಸ್ತೋತ್ರ ಮಾಡುವ ಹೇಳ್ತಾನೆ, ಬಹ್ವ್ಯ ಸಪತ್ನ್ಯ ಇವ ಗೇಹಪತಿಂ ಲುನಂತಿ ಅಂತ ಆ ಶ್ಲೋಕದ ಕೊನೆ ಭಾಗ. ಅಂದರೆ ಭಗವಂತನನ್ನು ಸ್ತೋತ್ರ ಮಾಡ್ತಾ ಮಾಡ್ತಾ, ಪ್ರಭೋ ನನ್ನ ಸ್ಥಿತಿ ಏನಾಗಿದೆ ಅಂದರೆ ಅಂತ ಪ್ರಹ್ಲಾದ ಹೇಳೋದು. ಏನಾಗಿದೆಯಪ್ಪ? ಪಂಚೇಂದ್ರಿಯಗಳನ್ನು ಕೊಟ್ಟಿದ್ದೀಯ. ನಾಲಿಗೆ ಒಂದು ಕಡೆಗೆ ಎಳೆಯುತ್ತೆ, ಕಣ್ಣು ಒಂದು ಕಡೆಗೆ ಎಳೆಯುತ್ತೆ, ಕಿವಿ ಒಂದು ಕಡೆಗೆ ಎಳೆಯುತ್ತೆ. ಹೀಗಾಗಿ ಒಬ್ಬ ಯಜಮಾನನಿಗೆ 4-5 ಜನ ಪತ್ನಿಯರಿದ್ದುಬಿಟ್ರೆ ಒಬ್ಬೊಬ್ಬರನ್ನೊಂದು ಕಡೆಗೆ ಎಳೆದುಬಿಟ್ರೆ ಅವನ ಗತಿ ಏನಾಗಬೇಕು? ಹಾಗಾಗಿದೆ. ಇದು ನಿಜವಾಗಿಯೂ ಎಷ್ಟು ಸುಂದರವಾಗಿದೆ ಅಂದರೆ, ನಾವೇನು 5 ಪತ್ನಿಯರನ್ನು ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೃಷ್ಟಿಲೇ 5 ಜನ ಪತ್ನಿಯರಿದ್ದೇ ಬಿಟ್ಟಿದ್ದಾರೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅಂತ ಪಂಚೇಂದ್ರಿಯಗಳು. ಈ ಒಂದೊಂದು ಕಡೆಗೆ ಎಳೆದ್ರೆ ಪಾಪ ಯಜಮಾನನ ಗತಿ ಏನಾಗಬೇಕು? ಹೀಗೆ. ಇದು ಪ್ರತಿಯೊಬ್ಬ ಮಾನವನಿಗೂ ಅನುಭವದಲ್ಲಿರ್ತಕ್ಕ. ಆದ್ದರಿಂದ ಈ ಇಂದ್ರಿಯಗಳನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು, ಹೇಗೆ ಅವುಗಳೆಲ್ಲ ಒಂದೇ ವಸ್ತುವನ್ನು ನಮಗೆ ತಂದು ಕೊಡಬೇಕಾ, ನೋಡ್ತಕ್ಕದ್ದು, ಕೇಳ್ತಕ್ಕದ್ದು, ಮುಟ್ತಕ್ಕದ್ದು ಎಲ್ಲವೂ ವಾಸುದೇವರೇ ಅನ್ನೋ ಮಟ್ಟಕ್ಕೆ ಬರಬೇಕಲ್ಲ. ಅಂಥ ಒಂದಾನೊಂದು ಸ್ಥಿತಿ ಬಂದಾಗ ಆ ಇಂದ್ರಿಯಗಳು ಸಹಾಯ ಮಾಡ್ತವೆ ನಮಗೆ. ಒಳಗ ಆ ತತ್ವ ಇದೆ, ತಿಳ್ಕೊತೀವಿ. ಹೀಗೆ ಯಾರು ಬಯಸ್ತಾರೋ ತೇಷಾಮೇವ ಅನುಕಂಪಾರ್ಥಂ. ನೋಡಿಯಪ್ಪ ಅರ್ಜುನ,
ಹೀಗಿದೆ ಸ್ಥಿತಿ ಜಗತ್ತಿನಲ್ಲಿ. ಆದ್ದರಿಂದ ನನ್ನನ್ನೇ ಯಾರು ಧ್ಯಾನ ಮಾಡ್ತಾರೋ ಅಂತ ಯಾಕೆ ಹೇಳಿದೆ ಅಂದರೆ, ನಾನು ಯಾವ ಅಂಥ ಯಾವ ಸಾಕ್ಷಿ ಅಂತಃಕರಣಕ್ಕೂ ಒಳಗಿನ ಸಾಕ್ಷಿಯಾಗಿ ನಾನು ಇದ್ದೇನೆಯೋ ಆ ನನ್ನನ್ನ ಅರಿತುಕೊಳ್ಳಬೇಕಾದರೆ ಯಥಾ ಪ್ರಕಾರ ಇಂದ್ರಿಯಗಳನ್ನೆಲ್ಲ ಏಕಾಗ್ರತೆಯಾಗಿ ಒಳಕ್ಕೆ ಸೆಳ್ಕೋಬೇಕು. ಹೀಗಾದರೆ ಅಂಥವ್ರನ್ನ ಏನು ಹೇಳ್ತೇವೆ? ಭಕ್ತರು. ಪ್ರೇಮದಿಂದ ನನ್ನನ್ನೇ ತಿಳ್ಕೋಬೇಕು ಅಂತ ಇಷ್ಟಪಡ್ತಾ ಇರತಕ್ಕಂಥ ಯೋಗ್ಯರಾದ ಸಾಧಕರು ಅಂತ ಅರ್ಥ. ಅಂಥವರಿಗೆ ನಾನು ನಿಜವಾಗಿಯೂ ಕೂಡ ಬುದ್ಧಿಯೋಗಂ ದದಾಮಿ, ಕೊಡ್ತೇನೆ. ಕಾರಣ ಏನು? ಅನುಕಂಪ. ಅವರ ಮೇಲಿರ್ತಕ್ಕಂಥ ಒಂದಾನೊಂದು ಪ್ರೇಮ. ಏನು ಪ್ರೇಮ ಅಂತ? ಅದು ಭಗವಂತನ ತತ್ವ ಹೀಗಿದೆ: ಯೇ ಭಜಂತಿ ತ್ವಮಾಂ ಭಕ್ತಿಯ ಮಯಿತೆ ತೇಷು ಚಾಪ್ಯ. ಚೆನ್ನಾಗಿ ಯಾರ್ಯಾರು ನನಗೆ ಎಲ್ಲರೂ ಒಂದೇ, ಸಮೂಹಂ ಸರ್ವಭೂತೇಶು, ಎಲ್ಲ ಪ್ರಾಣಿಗಳನ್ನು ಸಮವಾಗಿದ್ದೇನೆ. ಆದರೆ ನನ್ನನ್ನು ಯಾರು ಆರಾಧನೆ ಮಾಡ್ತಾರೋ, ಚಿಂತನೆ ಮಾಡ್ತಾರೋ ಅವರಿಗೆ ನಾನು ಅವರು, ಹೀಗೆ ಅನ್ಯೋನ್ಯವಾಗಿ ಹತ್ತಿರವಾಗಿ ಇದ್ದೇನೆ ಎನ್ನುವ ಅರ್ಥದಲ್ಲಿ ಹೇಳಿದ್ದರು. ಇಂಥ ಯಾವ ಭಕ್ತರ ಮೇಲಿನ ಒಂದು ಅನುಕಂಪ ಅಂದರೆ ಇರತಕ್ಕಂಥ ಒಂದು ಪ್ರೇಮದಿಂದ ತೇಷಾಮೇವ ಅನುಕಂಪಾರ್ಥಂ ಅಹಮಜ್ಞಾನಜಂತಮಃ ನಾಶಯಾಮಿ. ನಾನು ಅಜ್ಞಾನಜಂ ಅಂತ, ಅಜ್ಞಾನದಿಂದ ಉಂಟಾಗಿರ್ತಕ್ಕಂಥ ತಮಃ ಅಂದರೆ ಕತ್ತಲೆ ಅಂತ ಅಕ್ಷರಾರ್ಥ. ಇಲ್ಲಿ ಅಜ್ಞಾನ ಅಂತ ಅರ್ಥ, ತಪ್ಪು ತಿಳುವಳಿಕೆ. ಅಂದರೆ ಭಗವಂತನ ವಿಷಯದಲ್ಲಿ ನಾವು ಯಾವ ರೀತಿ ತಿಳ್ಕೋಬೇಕೋ ಆ ತಿಳುವಳಿಕೆ ಇಲ್ಲದೆ ಆ ಭಗವಂತನನ್ನು ಎಷ್ಟೋ ರೀತಿಯಲ್ಲಿ ಮರೆತು ಬಿಟ್ಟಿರ್ತೀವಿ. ಯಾರು ಲೋಕದಲ್ಲಿ ವ್ಯವಹಾರದಲ್ಲಿ ದೇವರು ಅಂತ ಯಾವಾಗ ಜ್ಞಾಪಿಸ್ಕೋತಾರೆ ಅಂದರೆ ಅದು ಪುಣ್ಯವಂತರಿಗೆ ಮಾತ್ರ. ಒಂದು ಗಾದೆ ಇದೆಯಲ್ಲ, ಸಂಕಟ ಬಂದಾಗ ವೆಂಕಟರಮಣ, ಬಾಕಿ ಅಂತೆ ಆ ವೆಂಕಟರಮಣಂಗೆ ಬೇರೆ. ಅದು ಏನು ಪುಣ್ಯವಂತರು ಇದ್ದದ್ರಲ್ಲಿ ಸ್ವಲ್ಪ ದೇವರು ದಿಂಟು ಅಂತ ಇಟ್ಟು, ಅದು ಹಿಂದೆ ಇದ್ದವರು ದುಷ್ಟರು, ರಾಕ್ಷಸರು, ಅಜ್ಞಾನಿಗಳು ಮುಂತಾದವರು ಏನು ಯಾವ ರೀತಿಯಾದ ಇದು ಇಲ್ಲವೇ ಇಲ್ಲ. ಈಗಂಥ ರಾಕ್ಷಸರ ಒಂದಾನೊಂದು ರಾಜ್ಯ ಯುದ್ಧ ನಡೀತಾ ಇದೆ ನೋಡಿ. ಯಾರೋ ಲಾಡೆನ ಪಾಡೆನ ಏನೋ ಮಾಡಿದಾನಲ್ಲ, ಏನ್ ನಡೀತಾ ಇದೆ, ಏನು ಯಾವ ಶಸ್ತ್ರಾಸ್ತ್ರ ಕಂಡು ಹಿಡಿದ ಯಾರನ್ನು ಯಾರು ಒಬ್ರಿಗೊಬ್ಬರಿಗೆ ಇರ್ತಕ್ಕಂಥ ರಾಗದ್ವೇಷಗಳು, ಕಾಮಕ್ರೋಧಗಳು ಇವೆಲ್ಲ ಮತ್ತೆ ಪಾಪಕ್ಕೆ ನಮ್ಮನ್ನು ತಗೊಂಡು ಹೋಗ್ತಿದೆ ಹೊರತು ನಾವೇನಾರು ಅದರಲ್ಲಿ ಸಾಧನೆ ಮಾಡಕ್ ಸಾಧ್ಯ. ಪುನರ್ದರಿದ್ರ ಪುನರೇವ ಪಾಪೇ, ಪುನಃ ದರಿದ್ರನಾಗಿ ಹುಟ್ಟುತ್ತಾನೆ ಮತ್ತು ಪಾಪ ಮಾಡ್ತಾನೆ ಅಂದರೆ ಏನು ಪ್ರಯೋಜನ? ಬಹಳ ಎಚ್ಚರಿಕೆಯಿಂದ ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ ಮತ್ ಹೀಗೇ ಬಿದ್ದು ಹೋಗ್ತಾ ಇರ್ತಾರೆ. ಆ ಪಾಪದ ಫಲ ಅಂತಕ್ಕದ್ದು ಅಷ್ಟು ಮಿಗಿಲಾದ ಭಗವಂತನನ್ನ ಮರೆಸಿಬಿಡುತ್ತೆ. ಆದ್ರಿಂದಲೇ ಅಂಥವರಲ್ಲದ ನನ್ನನ್ನೇ ಯಾವಾಗಲೂ ಚಿಂತನೆ ಮಾಡ್ತಾ ಇರತಕ್ಕಂಥ ಅವರಿಗೆ ಅವರ ಒಳಗಿರ್ತಕ್ಕಂಥ ಅಜ್ಞಾನವನ್ನು ಕಳೆಯೋದಕ್ಕೋಸ್ಕರ ನಾನು ಒಂದೊಂದು ಕತ್ತಲೆ ಕಳೆಯೋದಕ್ಕೆ ಹೇಗೆ ದೀಪ ಬೇಕೋ ಹಾಗೆ ಅವರ ಹೃದಯದಲ್ಲಿ ಒಂದು ದೀಪವನ್ನು ಬೆಳಗ್ತೇವೆ. ಅದಕ್ಕೇನು ಹೆಸರು? ಜ್ಞಾನ ದೀಪ. ಜ್ಞಾನ ದೀಪೇನ ಭಾಸ್ವತ, ಪ್ರಕಾಶಮಾನವಾಗಿ ಹೊಳೆಯತಕ್ಕಂಥ ಒಂದು ಜ್ಞಾನ ದೀಪವನ್ನ ಬೆಳಗುತ್ತೇನೆ. ಇದು ಒಂದು ರೂಪಕ ಮಾಡಿದ್ದಾರೆ. ಅಂದರೆ ತತ್ವಜ್ಞಾನವನ್ನು ಉಂಟು ಮಾಡ್ತೇನೆ ಅವರ ಹೃದಯದಲ್ಲಿ ಅಂತ ಅದರ ಅಭಿಪ್ರಾಯ. ಅದನ್ನು ಹೇಳುವಾಗ ಸ್ವಲ್ಪ ಒಂದು ರೂಪಕವಾಗಿ ಹೇಳೋಕ್ಕೋಸ್ಕರ ಹೇಗೆ ಕತ್ತಲೆ ಕಳೆಯೋದಕ್ಕೊಂದು ದೀಪ ಬೇಕೋ ಹಾಗೆ ಅಂತಃಕರಣದಲ್ಲಿರ್ತಕ್ಕ ಅಜ್ಞಾನ ಅಂತಕ್ಕ ಕತ್ತಲೆಯನ್ನು ಕಳೆಯೋದಕ್ಕೋಸ್ಕರವಾಗಿ ನಾನು ಜ್ಞಾನ ಅಂತಕ್ಕ ದೀಪವನ್ನು ಅವರ ಹೃದಯದಲ್ಲಿ ಬೆಳಗುತ್ತೇನೆ ಅಂತ ಇದಿಷ್ಟ ಅರ್ಥ. ಇಲ್ಲಿ ಸ್ವಾರಸ್ಯ ಏನು ಅಂದರೆ, ಶಂಕರ ಭಗವತ್ಪಾದರ ಭಾಷ್ಯದಲ್ಲಿ ಯಾವ ಒಂದಾನೊಂದು ಜ್ಞಾನ ದೀಪ ಅನ್ನೋ ಶಬ್ದ ಮೂಲದಲ್ಲಿ ಬಂದಿದೆಯೋ ಭಗವಂತ ಹೇಳಿದ್ದಾನ ಅದರ ವಿವರಣೆ ಕೊಡ್ತಾರೆ. ನಿಜ, ದೀಪವನ್ನ ಹಚ್ಚಿದ ಕೂಡಲೇ ಕತ್ತಲೆ ನಾಶವಾಗುತ್ತದೆ. ಹಾಗೆಯೇ ಪರಮಾತ್ಮ ಒಳಗೆ ಜ್ಞಾನ ಅಂತಕ್ಕ ದೀಪವನ್ನು ಉಂಟು ಮಾಡಿದಾಗ ಅಜ್ಞಾನ ಅಂತಕ್ಕ ಕತ್ತಲೆ ನಾಶವಾಗುತ್ತದೆ. ನಿಜ. ಆದರೆ ದೀಪ ಅನ್ನೋ ಶಬ್ದ ಬಂತಲ್ಲ ಅದಕ್ಕೋಸ್ಕರವಾಗಿ
ಇಲ್ಲಿ ಅಂಥ ದೀಪ ದೀಪ ಹಚ್ಚೋದು ಅಂದರೆ ಆ ದೀಪಕ್ಕೊಂದು ಹಣತೆ ಇರುತ್ತೆ, ಎಣ್ಣೆ ಇರುತ್ತೆ, ಬತ್ತಿ ಇರುತ್ತೆ. ಇದೆಲ್ಲ ಇದ್ದಾಗ ಆ ದೀಪವನ್ನು ಬೆಳಗೋದು ಅನ್ನೋ ಜ್ಞಾನ. ಇದು ಹಳೆ ಕಾಲದ ದೀಪ. ಈಗಿನ ಎಲೆಕ್ಟ್ರಿಕ್ ದೀಪ ಅಲ್ಲ. ಇದು ಮನಸ್ಕೊಂದು ಹತ್ತುತ್ತೆ, ಇಲ್ಲದೆ ಹೋಗುತ್ತೆ ಅಂತ ಸ್ವಿಚ್ ಹಾಕೋದಲ್ಲ. ದೀಪ ಎಂಥದ್ದು? ಈಗ ಇಷ್ಟೆಲ್ಲ ಒಂದು ವಿದ್ಯುತ್ ಶಕ್ತಿ ದೀಪ ಬಂದಿದ್ರು ನಾವು ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ದೇವರಿಗೆ ಹಚ್ಚೋ ದೀಪ ಮಾತ್ರ ಯಥಾ ಪ್ರಕಾರ ನೀವೆಷ್ಟೇ ಅಲಂಕಾರ ಮಾಡಿರಿ ಎಣ್ಣೆ ದೀಪವನ್ನೇ ಬೆಳಗಬೇಕು. ಅದು ಇವತ್ತಿಗೂ ನಮಗೆಲ್ಲ ಜಾರಿ ಒಳಗಿದೆ. ಈ ಜ್ಞಾನ ದೀಪ ಅಂದರೆ ಹಾಗಾದರೆ ಈ ದೀಪಕ್ಕೆ ಹಣತೆ ಯಾವುದು, ಇದರಲ್ಲಿ ಹಾಕಬೇಕಾದ ಎಣ್ಣೆ ಯಾವುದು, ಇದನ್ನು ಹಚ್ಚೋದು ಹೇಗೆ, ಹೀಗೆಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲಿ ನಮಗೆ ಪ್ರಶ್ನೆ ಉಂಟಾಗುತ್ತೆ. ಅದನ್ನು ಒಂದು ರೂಪಕವಾಗಿ ಶಂಕರಾಚಾರ್ಯರು ಬಹಳ ಚೆನ್ನಾಗಿ ಬರೀತಾರೆ. ಆ ಭಾಷ್ಯ ಭಾಗ ಓದಿ ತಮಗೆ ಸ್ವಲ್ಪ ವಿವರಣೆ ಮಾಡ್ತೇನೆ. ಜ್ಞಾನ ದೀಪೇನ ಭಾಸ್ವತ ಅಂತಿದೆಯಲ್ಲ, ಅಂತಃಕರಣಾಶಯ ತಸ್ಮಿನ್ನೇವ ಸ್ಥಿತ ಸನ್ ಅಂತ. ಅಂದರೆ ನಾನು ಯಾರ್ಯಾರು ನನ್ನನ್ನೇ ಈ ರೀತಿ ಮಚ್ಚಿತ್ತಾಹ ಮಗ್ಗದ ಪ್ರಾಣಾಹ ಅಂತ ಕುರಿತು ಚಿಂತನೆ ಮಾಡ್ತಾ ಇರ್ತಾರೆಯೋ ಅವರ ಮೇಲಿನ ಅನುಕಂಪ ಅಂದರೆ ಕರುಣೆಯಿಂದ ಅವರ ಈ ಜ್ಞಾನ ದೀಪವನ್ನು ಬೆಳಗುತ್ತೇನೆ ಅಂತ ಇಷ್ಟು ಒಟ್ಟು ತಾತ್ಪರ್ಯ. ಸರಿ, ಯಾರು ಭಗವಂತನನ್ನೇ ಆರಾಧನೆ ಮಾಡ್ತಾರೋ ಅವರಲ್ಲಿ ಜ್ಞಾನ ದೀಪ ಬೆಳಗುತ್ತಾನೆ ಭಗವಂತ ಅಂದರೆ ಅದನ್ನು ಭಗವತ್ಪಾದರು ಜ್ಞಾನ ದೀಪ ಅನ್ನೋದಕ್ಕೆ ಒಂದು ರೂಪಕ ಕೊಡ್ತಾರೆ, ಒಂದು ಅಲಂಕಾರವಾದ ಮಾತಲ್ಲಿ ಹೇಳುತ್ತಾರೆ. ಸರಿ, ಏನೇನಿರಬೇಕು ಜ್ಞಾನ ದೀಪಕ್ಕೆ? ಹೊರಗಿನ ದೀಪಕ್ಕೆ ಏನೇನಿರ್ಬೇಕು ಹೇಳಿ? ಹಣತೆ ಇರಬೇಕು, ಎಣ್ಣೆ ಇರಬೇಕು, ಬತ್ತಿ ಇರಬೇಕು, ಇವೆಲ್ಲ ಇದ್ದಿರ್ತಾನೆ ದೀಪ ಹಚ್ಚೋದು ಅನ್ನೋದು. ಅದರಂತೆ ಜ್ಞಾನ ದೀಪೇನ ಅನ್ನೋಕ್ಕೆ ಅನ್ಬೋದು ವಿವೇಕ ಪ್ರತ್ಯಯ ರೂಪೇಣ ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ ಮದ್ಭಾವನಾ ಅಭಿನಿವೇಶವಾತೇರಿತೇನ ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರವತ್ ಪ್ರಜ್ಞಾ ವರ್ತಿನ ವಿರಕ್ತಾಂತಃಕರಣಾಧಾರೇಣ ವಿಷಯವ್ಯಾವೃತ್ತ ಚಿತ್ತ ರಾಗದ್ವೇಷ ಅಕಲುಷಿತ ನಿವಾತ ಅಪವರಕಸ್ಥೇನ ಸಹ ನಿತ್ಯ ಪ್ರವೃತ್ತ ಐಕಾಗ್ರ್ಯ ಧ್ಯಾನಜನಿತ ಸಮ್ಯಕ್ ದರ್ಶನ ಭಾಸ್ವತ ಜ್ಞಾನದೀಪೇನ ಇತ್ಯರ್ಥ ಅಂತ. ಭಗವದ್ಗೀತೆಗೆ ಅನೇಕ ಜನ ಮಹಾತ್ಮರು ಅರ್ಥ ಬರೆದಿದ್ದಾರೆ. ಆದರೆ ಶಂಕರ ಭಗವತ್ಪಾದರ ಬರೆದಿರೋ ಅರ್ಥವನ್ನು ನಾವು ಮೊದಲು ಅನುಸಂಧಾನ ಮಾಡಬೇಕು. ಶಂಕರಾಚಾರ್ಯ ಕಾಲಕ್ಕೇನೆ ಎಷ್ಟೋ ಜನ ಭಗವದ್ಗೀತೆಗೆ ಭಾಷ್ಯ ವ್ಯಾಖ್ಯಾನ ಬರೆದಿದ್ರು ಅಂತ ಗೊತ್ತಾಗುತ್ತೆ. ಅವ್ರು ಬರೆದಿದ್ದಾರೆ. ತದರ್ಥಂ ಅಂತ ಮೊದಲೇ ಪ್ರಾರಂಭದ ಪೀಠಿಕೆಯಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಭಗವದ್ಗೀತೆ ದುರ್ವಿಜ್ಞೇಯ, ನೋಡಕ್ಕೆ ಬಹಳ ಸುಲಭವಾಗಿದೆ ನಿಜ. 1 ಗಂಟೆ ಒಳಗೆ ಪಾರಾಯಣನೇ ಮಾಡಿಬಿಟ್ಟು ಹೋಗ್ಬೇಕಾದ್ರೆ 700 ಶ್ಲೋಕ. ನಾನು ಸ್ವಾಮಿ ದಿನ ಭಗವದ್ಗೀತೆ ಪಾರಾಯಣ ಮಾಡ್ತೀನಿ ಅಂತ ಹೇಳ್ತಾರೆ. ಸಂತೋಷಪ್ಪ ಮಾಡೋದು. ಏನು ಗೊತ್ತಾಯಿತು? ಏನು ಗೊತ್ತಾಗೋದೇನು? ಮೊದಲು ತುದಿ ಮುಟ್ಬಿಟ್ರೆ ಆಗೋದು. ಹಾಗಲ್ಲ, ಅದರೊಳಗಿರ್ತಕ್ಕಂಥ ಅರ್ಥಾನುಸಂಧಾನ ಮಾಡ್ಕೋಬೇಕು. ಇರಲಿ, ಹೀಗೆ ಒಂದಾನೊಂದು ಭಗವದ್ಗೀತೆಯಲ್ಲಿ ಜ್ಞಾನದೀಪೇನ ಭಾಸ್ವತ ಅಂತ ಒಂದು ಮಾತು ಬಂದರೆ ನೋಡಿ, ಜ್ಞಾನಿಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ತಾರೆ ಅಂದರೆ, ನೋಡಿ ದೀಪ ಅಂದರೆ ಏನು ದೀಪ ಇದು? ಒಳಗೆ ಅಂತಃಕರಣದಲ್ಲಿ ನಾವು ಬೆಳಗಬೇಕಾದ ದೀಪ ಅಂದರೆ ಎಂಥದ್ದು ಅದು ಅನ್ನೋದಕ್ಕೆ ಒಂದು ರೂಪಕ ಕೊಡ್ತಾರೆ. ಈ ಹೊರಗಿನ ದೀಪಕ್ಕೆ ಯಾವ್ಯಾವ ಸಾಮಗ್ರಿಗಳಿರಬೇಕೋ ಹಾಗೆ ಒಳಗೂ ಕೂಡ ಅಂಥ ಸಾಮಗ್ರಿಗಳಿದ್ದರೆ ದೀಪ ಹಚ್ಚೋಕೆ ಬರುತ್ತೆ. ಇಲ್ಲಾರು ಒಳಗಡೆ ಹಚ್ಚೋದು ಒಂದು ಅರ್ಥ ಏನು? ಸುಮ್ಮನೆ ದೀಪ ಅನ್ನೋ ಶಬ್ದವನ್ನು ಒಂದು ರೂಪಕವಾಗಿ ತೆಗೆದುಕೊಂಡು ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ಏನೇನಿರಬೇಕು? ವಿವೇಕ ಪ್ರತ್ಯಯ ರೂಪೇಣ ಅಂತ. ನೋಡಿ, ಜ್ಞಾನ ದೀಪ ಅಂತಾರೆ. ಜ್ಞಾನ ಅನ್ನೋ ಶಬ್ದದ ಅರ್ಥವನ್ನು ಬಿಡಿಸುವಾಗ ವಿವೇಕ ಪ್ರತ್ಯಯ ರೂಪೇಣ ಅಂತ ಶುರು ಮಾಡಿ. ಅಂದ್ರೇನು? ವಿವೇಕ ಅಂದ್ರೇನು? ಆತ್ಮಾನಾತ್ಮ ವಿವೇಕ ಅಂತ ಅರ್ಥ. ನಮ್ಮ ಒಳಗೇನೆ ಇರತಕ್ಕಂಥ ಆತ್ಮನನ್ನು ತಿಳ್ಕೋಬೇಕಾದ್ರೆ ಆತ್ಮನನ್ನೇ ಆತ್ಮ ಅಂತ ತಿಳ್ಕೋಬೇಕೆ ಹೊರತು ಆತ್ಮನಲ್ಲದ್ದನ್ನು ತಿಳ್ಕೊಂಡ್ರೆ ತಪ್ಪಾಗ್ಬಿಡುತ್ತೆ. ಇದೇ ತಾನೇ ವೇದಾಂತದ ಗುಟ್ಟೆಲ್ಲ ಇರೋದು ಇಷ್ಟೊಳಗೆ. ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕದ ಅಂತ ಶಂಕರಾಚಾರ್ಯರು ಆ ಭಾಷ್ಯ ಬರೆಯುವಾಗ ಈ ಮಾತು ಹೇಳ್ತಾರೆ. ಆತ್ಮಾನಾತ್ಮಗಳನ್ನು ಕಲಬೆರಕೆ ಮಾಡಿಬಿಟ್ರೆ ಅದಕ್ಕೆ ಅವಿದ್ಯಾ ಅಂತ ಹೆಸರು. ಈ ಮಾತು ಬಹಳ ಮುಖ್ಯವಾದದ್ದು.
ಆತ್ಮ ಅನಾತ್ಮಗಳ ಕಲಬೆರಕೆ ಅಂದ್ರೇನು? ಆ ಅನಾತ್ಮ ಅಂದ್ರೆ ಆತ್ಮನಲ್ಲದ್ದು ಅಂತ ಅಲ್ವೇ? ಆತ್ಮ ಅಂದ್ರೆ ನಮ್ಮ ಸ್ವರೂಪ ಅಂತ. ನಮ್ಮ ಸ್ವರೂಪ ಅಲ್ಲದನ್ನ ನಾವು ಅಂತ ತಿಳ್ಕೊಂಡ್ರೆ ಅದು ಮಿಥ್ಯಾಜ್ಞಾನವೋ ಸಂವಿಜ್ಞಾನ? ಮಿಥ್ಯಾಜ್ಞಾನ ಅಂತ. ಅಲ್ಲೇನಾಗುತ್ತೆ, ಒಂದರೊಳಗೆ ಒಂದು ಬೆರೆತು ಹೋಗ್ಬಿಡುತ್ತೆ. ಒಂದು ಸಣ್ಣ ಉದಾಹರಣೆ ಹೇಳಿ ನಿಮ್ಗೆ ಗೊತ್ತಾಗ. ಯಾರ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಬೆಲ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಯಾರೋ ಅಂತ ಒಂಥರ ಇಲ್ಲ, ತಕ್ಷಣ ಏನು ಉತ್ತರ ಕೊಡ್ತೀರಿ? ನಾನು. ಹಾಗೆ ಹೇಳೋದು. ನಾನು ಅನ್ನೋದು ಕರೆಕ್ಟ್ ಆದ ಉತ್ತರ. ಅದೇನು ಅಲ್ಲಿ ಆತ್ಮಾನಾತ್ಮ ವಿವೇಕಕ್ಕೆ ಅವಕಾಶ ಇಲ್ಲ. ನಾನು ಅನ್ನೋದು ಆತ್ಮ. ಆ ಒಳಗಿದ್ದವ್ರು ಏನು ಮಾಡ್ತಾರೆ? ನಾನು ಅಂದರೆ ಅಂತ. ನಾನು ಇಂಥು, ಅದು ಅನಾತ್ಮ. ನಾನು ಗಂಡಸು, ನನ್ನ ಹೆಸರು ಇಂಥದ್ದು, ಅಥವಾ ನಾನು ಹೇಳಿದ್ರೆ ಏನಾಯಿತು? ಆ ಆತ್ಮ ಇದ್ದಾನೆ, ಆತ್ಮನ ಜೊತೆಗೆ ಆತ್ಮನಲ್ಲದನ್ನು ಕರೆಸ್ತಾನೆ. ಇದು ವೇದಾಂತಲ್ಲಿ ಯಾವಾಗಲೂ ವಿಚಾರ. ಅದಕ್ಕೋಸ್ಕರ ಏನಂತಾರೆ? ಆತ್ಮೇ ತೇವ ಉಪಾಸೀತ ಅಂತ. ಆತ್ಮ ಅಂತಲೇ ನೀವು ಚಿಂತನೆ ಮಾಡಬೇಕೇ ಹೊರತು ಆತ್ಮನಲ್ಲದನ್ನ ಅದರ ಜೊತೆಗೆ ಕಲಬೆರಕೆ ಮಾಡಬಾರದು ಅಂತ. ಕಲಿಯುಗ ಏನು ಮಾಡ್ತೀವಿ? ಸ್ವಾಮಿ ಹಾಲು ಅಂತ ಹೇಳಿ, ಹಾಲು ಪ್ಲಸ್ ನೀರು ಅಂತ ಅಲ್ಲೇ ಬರೀ ಹಾಲೆಲ್ಲಿರುತ್ತೆ. ಹೀಗೆ ಒಂದಕ್ಕೊಂದು ಕಲಬೆರಕೆ ಮಾಡಿಬಿಡ್ತೀವಲ್ಲ, ಅದೇ ಅವಿದ್ಯ. ಆತ್ಮಾನಾತ್ಮನಃ ಅಂತ ಈ ಒಂದು ಅವಿವೇಕವಾಗಿದೆಯಲ್ಲ, ಇದನ್ನು ಬಿಡಿಸ್ಬೇಕು. ಇರಲಿ, ಇಲ್ಲಿ ಜ್ಞಾನದೀಪ ಅನ್ನೋ ಶಬ್ದವನ್ನು ವಿಚಾರ ಮಾಡ್ತಾ ಇರೋದ್ರಿಂದ ನಾನು ಒಂದು ಆತ್ಮ ಇದೆಯಲ್ಲ, ಆ ನಾನಲ್ಲದನ್ನು ಮುಂದಕ್ಕೆ ಸೇರಿಸ್ತೇವಲ್ಲ, ಅದನ್ನು ವಿಂಗಡ ಮಾಡಬೇಕು. ಅದಕ್ಕೇನು ಹೆಸರು? ವಿವೇಕ. ಅದನ್ನೇ ವಿವೇಕ ಪ್ರತ್ಯಯ ರೂಪೇಣ ಆತ್ಮಾನಾತ್ಮಗಳ ಅವಿವೇಕವನ್ನು ಬಿಡಿಸಿ ಆತ್ಮನನ್ನೇ ಆತ್ಮ ಅಂತ ವಿವೇಕದಿಂದ ನಿರ್ಣಯ ಮಾಡತಕ್ಕಂಥದ್ದಕ್ಕೆ ಆತ್ಮಾನಾತ್ಮ ವಿವೇಕ. ಇಂಥ ಯಾವ ವಿವೇಕ ಪ್ರತ್ಯಯ ರೂಪೇಣ. ಆದ್ದರಿಂದ ಈ ದೀಪವನ್ನು ಸ್ವಲ್ಪ ವಿಚಾರ ಮಾಡಿ. ಜ್ಞಾನದೀಪ ಅಂದರೆ ಏನು ಸ್ವಾಮಿ ಅಂತ ಕೇಳಿ, ಎಣ್ಣೆ ದೀಪ ಅಥವಾ ಎಲೆಕ್ಟ್ರಿಕ್ ದೀಪ ಅಂದರೆ ಅರ್ಥವಾಗುತ್ತೆ. ಎಲ್ಲ ಬಿಟ್ಬಿಟ್ಟು ಜ್ಞಾನದೀಪ ಅಂತ ಹೇಳಿಬಿಟ್ರಲ್ಲ ಅಂತ ಕೇಳಿದರೆ ಅದಕ್ಕಂದ್ರೆ ವಿವೇಕ ಪ್ರತ್ಯಯ ರೂಪೇಣ. ಇದೇ ಕಣಪ್ಪ ಜ್ಞಾನದೀಪ ಅಂದರೆ. ತನ್ನನ್ನು ತಾನು ಅಂತ ತಿಳ್ಕೊಳ್ಳೋದು ಸರಿ, ತಾನಲ್ಲದನ್ನು ಅದರಿಂದ ಬಿಡಿಸ್ಬೇಕು. ಯಾಕೆ ಬಿಡಿಸ್ಬೇಕು ಅಂತ ಈಗಾಗಲೇ ಕಲಬೆರಕೆ ಹೋಗ್ಬಿಟ್ಟಿದೆಯಲ್ಲ. ಹುಟ್ಟುತ್ತಾನೆ ಪ್ರತಿಯೊಬ್ಬ ಮನುಷ್ಯನಿಗೂ. ಶಂಕರಾಚಾರ್ಯ ಏನಂತ ಬರೆದರು ಅಧ್ಯಾಸ ಭಾಷೆಯಲ್ಲಿ? ಅಹಮಿದಂ ಮಮೇದಮಿತಿ ನೈಸರ್ಗಿಕೋಯಂ ಲೋಕ ವ್ಯವಹಾರ. ಎಂಥ ಅನುಭವ ನೋಡಿ, ಎಷ್ಟು ಚೆನ್ನಾಗಿ ಬರೀತಾರೆ ಭಾಷ್ಯದ ಮಧು ಬ್ರಹ್ಮಸೂತ್ರ ಭಾಷೆಯಲ್ಲಿ. ಏನಂತ ಅಲ್ಲಿ ಅಹಂ ಅನ್ನೋದಂದ್ರೆ ರೈಟ್ ಒಪ್ಕೊಂಡ್ರು, ಆತ್ಮನೆ. ಐದಂ ಯಾಕೆ ಸೇರಿಸಿದ್ರಿ? ಅಹಮಿದಂ ಮಮೇ. ಅಹಂ ಅಂದರೆ ನಾನು, ಮಮ ಅಂದರೆ ನನ್ನದು. ನನ್ನದು ಅನ್ನೋದೇನೇ ಇರಲಿ, ನನ್ನದು ಅಂದರೆ ನಾನು ಮತ್ತು ನನ್ನ ವಸ್ತುಗಳು ಅಂತ ಅರ್ಥ ಮಾಡ್ಬೋದು. ನಾನು ಅನ್ನುವಾಗಲೇ ತಪ್ಪಾಗಿಬಿಟ್ಟಿದ್ರೆ ಎಂಥ ಒಂದು ಮಾತು. ನಾನು ಅನ್ನೋದು ಯಾವ್ದು ಹೇಗರೇ ಅಂತ. ನಾನು ಅಂದ್ರೆ ಗೊತ್ತಿಲ್ವೇ? ಗಂಡಸು, ಅನಾಥ. ಶರೀರ ಸೇರಿಸಿ ನಾನು ಅನ್ನೋದನ್ನ ಹೇಳುವಾಗ ನಾನು ಅಲ್ಲದೇ ಇರತಕ್ಕಂಥ ಶರೀರವನ್ನು ಸೇರಿಸ್ಕೊಂಡು ನಾನು ಅಂತ ಹೇಳಿದ್ವಿ. ಏನು ಸ್ವಾಮಿ ವ್ಯವಹಾರದ ಸರಿಯಾಗಿದೆಯಲ್ಲ, ಯಾರು ಅಂದರೆ ಗಂಡಸು ಅಂತ ಹೆಂಗಸು ಅಂತ ಹೇಳಲೇಬೇಕಲ್ಲ ಅಂತ. ವ್ಯವಹಾರಕ್ಕೆ ಏನಾದ್ರು ಹೇಳಿಕೊಳ್ಳಿ. ನಾನು ಅನ್ನೋ ನಿಜ ಸ್ವರೂಪಕ್ಕೆ ಯಾಕೆ ಬರೆಸಿದ್ರೆ ಇದನ್ನು? ಆತ್ಮ ಗಂಡಸೆ ಹೆಂಗಸೆ? ನೈವ ಸ್ತ್ರೀ ನಪುಮಾನೇಶಃ. ಇದು ಸ್ತ್ರೀಯೂ ಅಲ್ಲ ಪುರುಷನೂ ಅಲ್ಲ ಅಂತ ಶಾಸ್ತ್ರ ಹೇಳ್ತಾ ಇರೋವಾಗ ಆ ಆತ್ಮನ್ ಯಾಕೆ ಗೊತ್ತು ಮಾಡಲಿಲ್ಲ ನೀವು? ಅದಕ್ಕೋಸ್ಕರ ಅಲ್ಲೇನಾಗಿದೆ? ವಿವೇಕ ಬಿಡಿಸ್ಬೇಕು. ತಾನಲ್ಲದನ್ನು ಪೂರ್ತಿಯಾಗಿದೆ ಆತ್ಮನನ್ನೇ ಆತ್ಮ ಅಂತ ಗುರುತು ಮಾಡತಕ್ಕ ಒಂದಾನೊಂದು ತಿಳುವಳಿಕೆಗೆ ವಿವೇಕ. ಇದೇ ವಿವೇಕ, ಆತ್ಮಾನಾತ್ಮ ವಿವೇಕ ಅಂತ ಹೆಸರು. ಇಂಥ ಯಾವ ವಿವೇಕ ಪ್ರತ್ಯಯ ರೂಪೇಣ. ಪ್ರತ್ಯಯ ಅಂದ್ರೆ ಒಳಗಾಗತಕ್ಕಂಥ ಅರಿವು ಅನ್ನೋ ಅಭಿಪ್ರಾಯ. ಇಂಥ ಒಂದು ಅರಿವು ಉಂಟಾಗಬೇಕಂತೆ. ಇದು ಬಾಯಲ್ಲಿ ಹೇಳುವಷ್ಟು ಸುಲಭ ಅನ್ನೋ ಹಾಗಿಲ್ಲ. ಯಾಕೆ ಅಂದರೆ ಪ್ರತಿ ಸಲವೂ ನಾವು ತಾನು ತಾನಲ್ಲದನ್ನು ಬೆರೆಸಿಯೇ ವ್ಯವಹಾರ ಮಾಡ್ತೀವಿ. ಆದ್ದರಿಂದ ಏನಾಗ್ಬಿಟ್ಟಿದೆ, ಅಲ್ಲಿ ತಾನು ಯಾರೋ ತಾನಲ್ಲದ್ದು ಯಾವುದು ಅನ್ನೋ ವಿಚಾರ ಬರೋದು ಇಲ್ಲ, ಅದನ್ನು ನಾವು ಗುರುತಿಸೋದು ಇಲ್ಲ. ಹಾಗಾಗಿ ಇಡೀ ವ್ಯವಹಾರವೆಲ್ಲ ಹೀಗೆ ನಡ್ಕೊಂಡು ಹೋಗೋದ್ರಿಂದ ಈ ಮೊದಲನೇ ಎಚ್ಚರಿಕೆ ಏನು ಕೊಟ್ಟರು? ಜ್ಞಾನದೀಪೇನ ಭಾಸ್ವತ ಅಂದ್ರೆ ಆ ಜ್ಞಾನದೀಪದ ಒಂದಾನೊಂದು ಸ್ವರೂಪ ಹೀಗಿದೆ. ಮೊದಲು ವಿವೇಕ ಆಗಲು, ಆತ್ಮಾನಾತ್ಮ ವಿವೇಕ ರೂಪವಾದಂಥ ಅರಿವು. ಪ್ರತ್ಯಯ ಅಂದ್ರೇನು? ಅರಿವು ಉಂಟಾಗಬೇಕು ಅಂತ.
ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ. ಈಗ ರೂಪಕ ಮಾಡಿದಾರಲ್ಲ, ದೀಪಕ್ಕೂ ಆತ್ಮಸ್ವರೂಪ ಅಂತ ತಿಳ್ಕೊಳ್ತಕ್ಕ ಜ್ಞಾನದೀಪಕ್ಕೂ ಹೋಲಿಸ್ಬೇಕೀಗ. ಜ್ಞಾನದೀಪದಲ್ಲಿ ಏನಾಗಿದೆ, ಮೊದಲನೇ ದೃಷ್ಟಾಂತದ ದೀಪ ತಗೊಳ್ಳಿ. ದೃಷ್ಟಾಂತ ದೀಪದಲ್ಲಿ ಏನಾಗಿದೆ, ಮೊದಲು ಹಣತೆ ಇರಬೇಕು. ಹಣತೆಗೆ ಆಮೇಲೆ ಬತ್ತಿ ಹಾಕಿ, ಆಮೇಲೆ ಅದಕ್ಕೆ ಎಣ್ಣೆ ಹಾಕಿ, ಆಮೇಲೆ ಅದು ಹಚ್ತೀವಿ, ಇದೆಲ್ಲ ಗೊತ್ತಿದೆ. ಈಗ ಹಣತೆ ಅಂದರೆ ಯಾವುದು, ಆಧಾರ. ಎಣ್ಣೆ ಹಾಕೋದಕ್ಕೆ ಆಧಾರ. ಹಾಗೆ ನಮ್ಮ ಆತ್ಮ ಅಂತಕ್ಕ ವಸ್ತುವನ್ನು ಹಣತೆ ಸ್ಥಾನದಲ್ಲಿ ಇಟ್ಕೊಳ್ಳಿ ಅಂತ ಹಾಕ್ತೀವಿ. ಆಮೇಲೆ ಆ ಹಣತೆಯಲ್ಲಿ ಹೇಗೆ ಬತ್ತಿಯನ್ನು ಹಾಕ್ತೀವಿ, ಎಣ್ಣೆ ಹಾಕ್ತೀವೋ ಹಾಗೆ ಇಲ್ಲಿ ಆ ಹಣತೆ ಅಂದರೆ ವಿವೇಕ ಪ್ರತ್ಯಯ ಅಂತಾಯಿತು. ಆಮೇಲೆ ಅದಕ್ಕೆ ಬೇಕಾದ ಎಣ್ಣೆ ಯಾವುದು, ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ. ಸ್ನೇಹ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಜಿಡ್ಡು ಅಂತ ಅರ್ಥ. ಜಿಡ್ಡು ಯಾವುದು, ಎಣ್ಣೆ ತಾನೆ, ಅಥವಾ ತುಪ್ಪ ದೀಪ ಅಂತ ಹೇಳೋಣ. ಯಾಕೆ ಎಣ್ಣೆ ಯಾಕೆ, ದೇವರಿಗೆ ತುಪ್ಪ ದೀಪನ ಹಚ್ಚೋಣ, ತಪ್ಪೇನ. ಭಕ್ತಿ ಪ್ರಸಾದ ಸ್ನೇಹಾಭಿಷಿಕ್ತೇನ. ಭಕ್ತಿ ಅಂತ ಒಂದು, ಪ್ರಸಾದ ಅಂತ ಒಂದು, ಎರಡು ಎಣ್ಣೆ ಅಥವಾ ತುಪ್ಪ ಅಂತ ಇಟ್ಕೊಳ್ಳಿ. ಹಾಗಂದ್ರೆ ಏನು ಅಂತ ಹೇಳಿ, ಭಕ್ತಿಯಿಂದ ಅರ್ಥ ಏನು, ಪರಮಾತ್ಮನನ್ನೇ ನಾನು ಕಂಡುಕೊಳ್ಳಬೇಕು ಎಂಬತಕ್ಕ ಪ್ರೇಮ ಅಂತ. ಯಾವ ವಸ್ತುವನ್ನು ನಾವು ಬೇಕು ಅಂತ ಬಯಸ್ತೀನೋ ಆ ಬೇಕು ಅಂತದ್ದು ಮಾತ್ರ ಸಿಕ್ಕತ್ತೆ. ನಮಗದ್ರ ವಿಷಯದಲ್ಲಿ ಏನೊಂದು ಅಭಿಪ್ರಾಯವೇ ಇಲ್ಲದೆ ಹೋದ್ರೆ ನಾವು ಅದನ್ನೇ ಕುಡ್ಕೊಂಡು ಮನುಷ್ಯ ಏನು ಮಾಡ್ತಾನೆ, ತನಗೆ ಯಾವ್ಯಾವುದು ಬೇಕೋ ಅದನ್ನೆಲ್ಲ ಪ್ರೀತಿಸ್ತಾರೆ. ವೇದಾಂತಲ್ಲಿ ಏನು ಹೇಳ್ತಾರೆ ಅಂದರೆ, ಸರಿ ಅದರಲ್ಲಿ ಒಂದು ವಿವೇಕ ಇಟ್ಕೊಳ್ಳಿ. ಏನು, ನೀವು ಯಾವ್ಯಾವ ವಸ್ತುಗಳನ್ನು ಪ್ರೀತಿ ಮಾಡ್ತೀರೋ ಅದನ್ನು ನಿಮಗಿಂತ ಮಿಗಿಲಾದದ್ದಾಗಿ ಹೆಚ್ಚಿನ ಒಂದಾನೊಂದು ಸ್ಥಾನದಲ್ಲಿ ಇದ್ದರೆ, ಪೂಜ್ಯವಾಗಿದ್ದರೆ ಆ ಪ್ರೇಮಕ್ಕೆ ಭಕ್ತಿ ಅಂತ ಹೇಳ್ತಾರೆ. ಸಾತ್ವಸ್ಮಿನ್ ಪರಮ ಪ್ರೇಮ ರೂಪ ಅಂತ ನಾರದ ಭಕ್ತಿ ಸೂತ್ರದಲ್ಲೂ ಆ ಮಾತನ್ನು ಬರೀತಾರೆ. ಅಂದರೆ ನೀವು ಬಯಸೋ ವಸ್ತು ಏನಾಗಿರಬೇಕು, ಮಿಗಿಲಾದದ್ದು, ನಿಮಗಿಂತ ಮಿಗಿಲಾದದ್ದು. ಇದು ನಮ್ಮಲ್ಲಿ ಅಭ್ಯಾಸ ಇದೆ. ಹಾಗೆ ಆ ಭಕ್ತಿ ಶಬ್ದ ಉಪಯೋಗಿಸ್ಬೇಕಾದ್ರೆ ಮಾತೃಭಕ್ತಿ, ಪಿತೃಭಕ್ತಿ, ದೇಶಭಕ್ತಿ, ಭಾಷಾಭಕ್ತಿ ಹೀಗೆ ಕರಿತೀವಿ ನಾವು. ಯಾಕೆ, ಅದು ನಮಗಿಂತ ದೇಶ ಪೂಜ್ಯವಾದದ್ದು, ತಾಯಿ ಪೂಜ್ಯವಾದದ್ದು. ಹಾಗೆ ಯಾವ ವಸ್ತು ಅತ್ಯಂತ ಪೂಜ್ಯವಾಗಿರುತ್ತೋ ಅದನ್ನು ಪ್ರೀತಿ ಮಾಡಿದಾಗ ಆ ಪ್ರೀತಿಯನ್ನು ಪ್ರೀತಿ ಅಂತ ಕರೆಯಲ್ಲ, ಭಕ್ತಿ ಅಂತ ಹೇಳಿ. ಇಲ್ಲಿ ಬೇಕಾಗಿರೋದು ಯಾವುದು, ಆತ್ಮಸ್ವರೂಪ. ಅದರ ಜ್ಞಾನ ನಮಗೆ ಬೇಕಾಗಿದೆ. ನಮ್ಮ ಆತ್ಮ ಯಾವುದು ಅನ್ನೋದನ್ನು ವಿಂಗಡಿಸಿ ಅನಾತ್ಮಗಳನ್ನು ಬಿಡಿಸಿ ತಿಳ್ಕೋಬೇಕಾಗಿದೆ. ಅದಕ್ಕೋಸ್ಕರ ತಾನೇ ಇವಾಗ ನಾವು ಪ್ರಯತ್ನ ಮಾಡ್ತಾ ಇರೋದು. ಅಂದಮೇಲೆ ಭಕ್ತಿ ಅನ್ನೋದೇ ಎಣ್ಣೆಯನ್ನು ಅಷ್ಟರಲ್ಲಿ ಇಟ್ಕೊಳ್ಳಿ. ಅದ್ರ ಪ್ರೇಮ ಇರಬೇಕು, ಅದು ನಿಜ. ಯಾವುದೇ ಒಂದಾನೊಂದು ಸ್ವರೂಪವನ್ನು ತಾನು ಅಂತ ತಿಳ್ಕೋಬೇಕಾದ್ರೆ ಅದರಲ್ಲಿ ತಾನು ಅಂತಕ್ಕಂಥ ಒಂದು ಭಾವನೆ, ಪ್ರೇಮ ಅನ್ನೋದು ಇದ್ದೇ ಇರಬೇಕು. ಇಲ್ಲದೇ ಇದ್ರೆ ಅದನ್ನು ನಾವು ತಿಳ್ಕೊಳಕ್ಕೆ ಹೋಗೋದೇ ಇಲ್ಲ ಅಲ್ಲೇ. ನಮಗೆ ಬೇಕಾದದ್ದಂತಾನೆ ನಾವು ತಿಳ್ಕೊತೀವಿ. ಬೇಡ ಅನಿಸಿದ್ರೆ ಎಷ್ಟೋ ಪದಾರ್ಥ ಬೀದಿಲಿ ಕೂತ್ಕೊಂಡು ಹೋಗ್ತಾ ಇರ್ತಾರೆ, ಜವಳಿ ಅಂತಾರೆ. ಅವನ ಪಾಡೆಯನ್ನು ಕೂತ್ಕೊಂಡು ಹೋಗ್ತಾರೆ, ನಾವೇನದಕ್ಕೆ ಗಮನ ಕೊಡೋಕೆ ನಮಗೆ ಬೇಕಿಲ್ವ. ಹಾಗೆ ಯಾವುದೇ ಒಂದು ವಸ್ತು ನಮಗೆ ಬೇಕಾದದ್ದಾದರೆ ಅದನ್ನೆಲ್ಲಿಗೆ ಪಡ್ಕೊಳ್ಳೋ ಪ್ರಯತ್ನ ಮಾಡಿ. ಹಾಗೆ ಯಾವ ವಸ್ತುವಿನಲ್ಲಿ ನಮ್ಮ ಪ್ರೇಮ ಇದೆಯೋ ಆ ಭಗವತ್ ತತ್ವೇ ನನ್ನ ಆತ್ಮ ಅಂತ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇದ್ದರೆ, ಮುಮುಕ್ಷುತ್ವ ಇದ್ದರೆ, ಅಲ್ಲೇನಾಗುತ್ತೆ, ಆ ವಸ್ತು ಯಾವುದು ಅಂತ ತಿಳ್ಕೊಳ್ಳೋ ಸಂದರ್ಭ ಬರುತ್ತೆ. ಅದರಲ್ಲಿ ಏನು ಹುಟ್ಟುತ್ತೆ, ಪ್ರೇಮ ಹುಟ್ಟುತ್ತೆ. ಅದನ್ನೇ ಪೂಜ್ಯ ವಸ್ತುಗಳಲ್ಲಿ ಪ್ರೇಮ ಉಂಟಾದರೆ ಭಕ್ತಿ ಅಂತಾರೆ, ಸಾಮಾನ್ಯ ವಸ್ತುಗಳಲ್ಲಿ ಉಂಟಾದರೆ ಅದನ್ನು ಆಸೆ ಅಂತಾರೆ. ಎರಡು ಒಂದೇನೆ. ಆಸೆ ಪಡ್ತಾನೆ ಮನುಷ್ಯ ಅಂದರೆ ಅರ್ಥ ಇಷ್ಟೇನೆ, ಆ ಪದಾರ್ಥಗಳೇನಾಗಿದೆ ಅವನಿಗಿಂತ ಕಡಿಮೆ ಗ್ರೇಡ್ ನಾವು, ಅದಕ್ಕೆಲ್ಲ ಆಸೆ ಪಡ್ತಾನೆ ಅಂತಾರೆ. ಅಲ್ಲವೇ, ಆಸೆ ಅಂತಲೇ ಅಲ್ಲ, ಇನ್ನು ಮುಂದಕ್ಕೆ ಹೋಗ್ತಾರೆ, ದುರಾಸೆ ಅಂತ ಬೇರೆ ಹೇಳ್ತಾರೆ. ಅದು ಹೃದಯದ ಅಂತಃಕರಣದ ವೃತ್ತಿಯೇ ಹೌದು. ಆದರೆ ಆ ಪದಾರ್ಥ ಏನಾಗಿದೆ, ಕೀಳಾದದ್ದು, ತನಗಿಂತ ಕೀಳಾದದ್ದು. ಆದ್ದರಿಂದ ತನಗಿಂತ ಮಿಗಿಲಾಗಿ ತಾನೇ ಆಗಿರೋ ವಸ್ತು ಆದರೆ ಎಷ್ಟು ಪ್ರೇಮ ಬರಬೇಕದರಲ್ಲಿ. ಆ ಇಷ್ಟದಲ್ಲಿ ಆ ಭಕ್ತಿ ಅಂತಕ್ಕಂಥ ಎಣ್ಣೆ ಇರಬೇಕು. ಮೊದಲನೇದು ವಿವೇಕ ಪ್ರತ್ಯಯ ಅಂತ ಕಾಣತೆ ಆಯಿತು. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಣ್ಣೆ ಆಯಿತು. ಆಮೇಲೆ ಮದ್ಭಾವನ ಅಭಿನಿವೇಶ ವಾತೇರಿತೇನ ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರವತ್ ಪ್ರಜ್ಞಾವರ್ತಿನ ಅಂತ. ಇದೆಲ್ಲ ಸರಿ, ಎಣ್ಣೆನೂ ಸರಿ,
ಹಣತೆನೋ ಸರಿ, ಎಲ್ಲ ಬತ್ತಿನೂ ಸರಿ, ಎಲ್ಲ ಸರಿ. ದೀಪ ಉರಿಬೇಕಾದ್ರೆ ಒಂದು ಜ್ಞಾಪಕ ಇಟ್ಕೊಳ್ಳಿ, ಗಾಳಿ ಇರಬೇಕಂತ. ಅಂದ್ರೆ ದೊಡ್ಡ ಬಿರುಗಾಳಿ ಇರಬಾರದು. ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂದರೆ ಬಿರುಗಾಳಿ ಬೇರೆ, ಏರ್ ಬೇರೆ. ಇದೇನಿದ್ರೆ ಒಂದು ಆನಂದ ವಾತಾವರಣ, ಗಾಳಿ ತಣ್ಣಗಾಗಿ. ಆ ಗಾಳಿ ಇಲ್ಲದೆ ಹೋಗ್ಬಿಟ್ರೆ ದೀಪ ಹೊರಿಯೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಮದ್ಭಾವನಾ ಅಭಿನಿವೇಶ ಪಾತೆ. ಆ ಮಾತಿನ ಅರ್ಥ ಏನು ಅಂದ್ರೆ, ಮದ್ಭಾವನಾ, ಭಾವನಾ ಅಂದ್ರೇನು? ಆ ಪರಮಾತ್ಮನೇ ನಾನು ಅಂತಕ್ಕಂಥ ಸೋಹಂ ಎಂಬತಕ್ಕಂಥ ಭಾವನೆ ಬಂದಿರಬೇಕಂತ ಮನಸ್ಸಲ್ಲಿ. ಜ್ಞಾನಿಗಳೆಲ್ಲ ಹೀಗೆ. ಈಗ ಆತ್ಮನನ್ನು ಚಿಂತನೆ ಮಾಡ್ತಾರೆ ಅಂದ್ರೆ, ಆತ್ಮ ಅಂದ್ರೆ ಎಲ್ಲ ಹಾಗೆ ಒಂದು ವಸ್ತು ಅಂತ ಅರ್ಥವಲ್ಲ. ಯಾಕೆ? ಬೇರೆ ಒಂದು ವಸ್ತು ಆದ್ರದ್ದು ಅನಾತ್ಮ ಅಲ್ವೇ ಆಗೋದು. ವೇದಾಂತಲ್ಲಿ ಹಾಕ್ತಾನೆ ಹೇಳೋದು, ಆತ್ಮ ಅನಾತ್ಮ ವಿವೇಕ ಮಾಡಿದರೆ ತಾನು ಅನ್ನೋದು ಆತ್ಮ. ಅದಿರೋದು ಒಂದೇ ಒಂದು ವಸ್ತು, ಅದಕ್ಕೆ ಬಹುವಚನ ಕೂಡ ಇಲ್ಲ. ಆತ್ಮರು ಅಂತ ಹೇಳೋಕೆ ಬರೋದೇ ಇಲ್ಲ. ಆತ್ಮ ಒಂದೇ ಇರ್ತಕ್ಕಂಥ ಅಲ್ವೇ? ಆದ್ದರಿಂದ ತಾನು ಅಂತಕ್ಕಂಥ ಯಾವ ಒಂದು ಸ್ವರೂಪ ಇದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಮದ್ಭಾವನಾ, ಮಾಮ ನಾನು, ಅಹಂ ಅನ್ನೋದಿದೆಯಲ್ಲ, ಆ ನಾನು ಅನ್ನೋದಿದೆಯಲ್ಲ, ಆ ನಾನು ಅನ್ನೋ ಭಾವನೆ ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಅಂದ್ರೇನು? ನಾನು ಅಲ್ಲದ್ದನ್ನು ಸೇರಿಸಿ ನಾನು ಅಂತ ಅಲ್ಲಿ ಕಲಬೆರಕೆ ಮಾಡಬಾರದು. ನಾನು ಎಂಬುದು ಎಷ್ಟೋ ಅಷ್ಟನ್ನು ಮಾತ್ರ. ಏನು ಸ್ವಾಮಿ ನನಗೆ ಅರ್ಥವಾಗಿಲ್ಲ ಅಂತ ಅನ್ಕೊಳ್ಳ, ಅರ್ಥ ಮಾಡ್ತೀನಿ ನೋಡಿ. ವೇದಾಂತಲ್ಲಿ ಹೇಳ್ತಾರೆ ಅಂದರೆ, ನೀವು ಗಾಢ ನಿದ್ರೆ ಮಾಡಬೇಕು. ಯಾರಿರ್ತಾರೆ ಇಲ್ಲಿ? ಇದು ಅನುಭವ ಗುರುಗಳು ಹೇಳ್ತಾರೆ. ಯಾರಿಗಾರು ಅಥವಾ ನಿದ್ರೆ ಮಾಡ್ತೀನಿ ಅಂದ್ರೆ ಭಯ ಆಗುತ್ತಾ? ಬೇಡಪ್ಪ, ನಿದ್ದೆ ಮಾಡೋದು ಅಂದ್ರೆ ಬಹಳ ಡೇಂಜರ್ ಅಂತ ಯಾವನಾರು ಅಲ್ಲ ಸ್ವಾಮಿ, ನಿದ್ರೆಯಲ್ಲಿ ಯಾರಿಗಿರಲ್ಲ ಜೋಪಾನ ಹೋಗ್ರಿ ಹಾಕಿ ಅದೇಂತ ನಿದ್ದೆ ಮಾಡಬೇಡಿ ಅಂದ್ರೆ ಅರ್ಥ ಏನ್ರಿ? ಹಾಗಲ್ಲ ಸ್ವಾಮಿ, ನಾ ಹೇಳಿದ್ದು ನೀವು ಒಬ್ಬರೇ ಇದ್ರೆ ಭಯ ಆಗಲ್ವೇ? ಮತ್ತೆ ಹೆದರಿಕೆ ಆಗುತ್ತಲ್ಲ. ನಿದ್ರೆ ಒಳಗೆ ಯಾರು ಇರ್ತಾರೆ ನಿಮ್ಮ ಜೊತೆ ಒಳಗೆ? ಇಲ್ಲ, ಮನೇಲಿ ಎಲ್ಲರೂ ಇರ್ತಾರಪ್ಪ. ಮನೇಲಿರೋರು ಎಚ್ಚರಾಗಿದ್ದಾಗ ಗೊತ್ತು. ಅವ್ರವ್ರು ನಿದ್ದೆ ಮಾಡಿಬಿಟ್ರೆ ಅವ್ರ ನಿದ್ದೆ ಒಳಗೆ ಯಾರ ನಿದ್ದೆ ಒಳಗೆ ಯಾರು ಬರ್ತಾರಪ್ಪ? ಅವ ಭಯವಾಗುತ್ತೆ. ಈಗ ಅರ್ಥ ಮಾಡ್ಕೊಳ್ಳಿ, ಆ ಅದ್ವೈತ ಅನ್ನೋ ಶಬ್ದದ ಅರ್ಥ ಚೆನ್ನಾಗಿ ಗೊತ್ತಾಗುತ್ತೆ. ನಿದ್ರೆಯಲ್ಲಿ ಯಾರ್ಯಾರು ಇದ್ರಿ? ಯಾರ್ಯಾರು ಇದೇನ್ರಿ? ಎಲ್ರೂ ಇದ್ಬಿಟ್ರೆ ನಿದ್ದೆ ಯಾಕ್ರಿ ಆಗುತ್ತದ? ಹೌದು, ನಾಳೆ ಅಲ್ಲಿ ನಾನು ಭಯ ಆಯ್ತಾ? ಸುಖಮಹಮಸ್ವಾಪ್ಸೊಬ್ಬ ಎದ್ದ ಮೇಲೆ ಏನಂತ ಬಹಳ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು, ಸುಖವಾಗಿದ್ದೆ. ಅಲ್ಲಿ ಭಯ ಐತೆ, ತೊಂದರೆ ಐತೆ, ಬೇಜಾರಾಯ್ತೆ. ಇಲ್ಲ ಸ್ವಾಮಿ, ಬೇಜಾರಿಲ್ಲ, ಆನಂದವಾಗಿ. ಒಬ್ಬನೇ ಆನಂದ ಪಡ್ತೀಯ. ಅನುಭವ ಹೇಳಿ, ಏನಾಗುತ್ತೆ ಹೇಳಿ ನೋಡೋಣ. ನೋಡಿದ್ರ, ಇದು ಆ ಅಹಂ ಅನ್ನೋದರ ನಿಜವಾದ ಅರ್ಥ. ನಾವು ಯಾವಾಗ ನಿಜವಾಗಿ ಅಹಂ ಆಗಿರ್ತೀವಿ? ಗಾಢನಿ ಸುಷುಪ್ತಿಯೊಳಗೆ. ಅದಕ್ಕೆ ವೇದಾಂತಲನ್ನೇನಂತಾರೆ? ಏಷೋಸ್ಯ ಪರಮಾನಂದ, ಏಷಾಸ್ಯ ಪರಮಾಗತಿ. ಜನಕ ಚಕ್ರವರ್ತಿ ಯಾಕೆ ಹೇಳ್ತಾರೆ? ಅದು ನಿಜವಾದ ಪರಮಾನಂದ ಸ್ವರೂಪ ಅಂತ. ಅಂದ್ರೆ ಏನಾಯ್ತು? ಸುಷುಪ್ತಿಯನ್ನು ಅವಸ್ಥೆ ತಗೋಬಾರದು. ಸುಷುಪ್ತಿಯಲ್ಲಿ ತಾನು ಇರುವ ಸ್ವರೂಪ, ಆ ಅನುಭವ, ಸುಷುಪ್ತಿ ಅನುಭವ ಹೇಳೋದು. ಶಂಕರಾಚಾರ್ಯ ಹೇಳೋದೇನು? ಸುಷುಪ್ತಿಯನ್ನು ಅವಸ್ಥೆನಲ್ಲ, ಆ ಅವಸ್ಥೆಯಲ್ಲಿರತಕ್ಕ ತನ್ನ ನಿಜ ಸ್ವರೂಪ. ಅದಕ್ಕಂತ ವ್ಯವಹಾರ ದೃಷ್ಟಿಯಿಂದ ಕೇಳಿದ ಅಲ್ಲೇನಿರುತ್ತೆ ಸುಷುಪ್ತಿ ಒಳಗೆ? ಗಾಢನಿದ್ರೆ ಮಲಗಿರ್ತೀನಿ, ಯಾರು ಬಂದು ಏನು ಗೊತ್ತಾಗೋದೇ ಇಲ್ಲ, ಎದ್ಮೇಲೆ ಅಯ್ಯೋ ಹೀಗಾಗೋಯ್ತು ಅಂತ ಬೇಜಾರು ಪಟ್ಕೋತೀವಿ. ಅಯ್ಯಯ್ಯೋ ಅದಲ್ಲಪ್ಪ, ಹಾಗಲ್ಲ ಹೇಳಿದ್ದು. ಯಾರು ಇರಲಿಲ್ಲ ಅಂತ ಹೇಳಿದಿಲ್ಲ, ಇರಲಿಲ್ಲ ಅನ್ನೋದು ಹೇಗೆ ಗೊತ್ತಾಯ್ತು? ಅದಕ್ಕಂತ ಸುಷುಪ್ತೆ ವ್ಯಭಿಚರತೀತಿ ಚೇತ್ ನಾ ಅಂತಾರೆ. ಈ ಆತ್ಮ ಸುಷುಪ್ತಿಲಿ ಇರೋದೇ ಇಲ್ವಲ್ಲ ಅಂತ ಒಬ್ಬ ಕೇಳ್ತಾನೆ. ಯಾಕೆ? ಅಲ್ಲೇನು ಆಗಲ್ವಲ್ಲ. ಆತ್ಮ ಅಂದ್ರೆ ಅದೇನು ತಿಳ್ಕೊಂಡಿದ್ದಾನೆ? ಇಂದ್ರಿಯ ಮನೋಬುದ್ಧಿಗಳಿದ್ರೆ ಆತ್ಮ, ಇಲ್ಲದಿದ್ರೆ ಅಂತ ಅವನ ಅರ್ಥ. ವ್ಯವಹಾರ ದೃಷ್ಟಿಯಿಂದ ಕೇಳ್ದ. ಅದು ಶಂಕರಾಚಾರ್ಯ ಅಂದ್ರು ತಪ್ಪು. ವ್ಯವಹಾರದ ಯಾವ ಇಂದ್ರಿಯ ಮನೋಬುದ್ಧಿಗಳ ವ್ಯಾಪಾರವೂ ಇಲ್ಲದೆ ಇರುವಂತಹ ಸ್ಥಿತಿಯೊಳಗೂ ತಾನಿದ್ದಾನೆ. ನಾನಲ್ವೇ ಸುಖ ನಿದ್ದೆ ಮಾಡಿದವನು ಎದ್ದ ಮೇಲಂತೀರಿ ಸುಖಮಹಮಸ್ವಾಪ್ಸಂ. ನಾನು ಸುಖವಾಗಿ ನಿದ್ರೆ ಮಾಡಿದೆ. ಅದು ಹೇಗೆ ಹೇಳಿದ್ರಿ? ಅದು ಹೇಗೆ ಗೊತ್ತಾಯ್ತು ಹೇಳಿ? ಇದನ್ನೇ ಸಾರ್ವತ್ರಿಕ ಅಂತಾರೆ. ಇದು ಯಾವ ಮನುಷ್ಯ ಯಾವ ದೇಶದಲ್ಲಿ ಯಾವ ಕಾಲದಲ್ಲಿದ್ರೂ ಈ ಅನುಭವ ಏನು ಬದಲಾವಣೆ ಆಗಲ್ಲ ತಾನೆ ಅಂಥದ್ದು. ಅದಕ್ಕೆ ಸುಷುಪ್ತಸ್ಯ
ಅನುಭೂಯಮಾನತ್ವ ಶಂಕರಾಚಾರ್ಯ ಬರೆಯುವ ಉತ್ತರ. ಸುಷುಪ್ತಿಲಿ ಏನೂ ಇಲ್ಲ ಅಂತ ಹೇಳ್ತಾರೆ. ಏನೂ ಇಲ್ಲ ಅಂದ್ರೆ ಏನು ಇಲ್ಲ ಅನ್ನೋದನ್ನು ಇಲ್ಲ ಅಂದವನು ಯಾರು? ಇದೇ ಇಲ್ಲ ಅಂತ ಹೇಳೋನು ಯಾರು? ಅಲ್ಲಿ ಯಾಕಿಲ್ಲ ಗೊತ್ತಾ? ಏಕತ್ವ. ಇದು ಶಂಕರಾಚಾರ್ಯ ಬರೆಯುವ ಉತ್ತರ. ಒಂದೇ ಇದ್ರೆ ವ್ಯವಹಾರ ಇಲ್ಲ, ಎರಡಿದ್ರೆ ತಾನೇ ವ್ಯವಹಾರ ಆಗುತ್ತೆ. ಅದೇ ಎರಡಿದ್ರೆ ಒಬ್ರಿಗೊಬ್ರಿಗೆ ಏನಾದ್ರೂ ವ್ಯವಹಾರ ಆಗ್ಬೋದು, ಒಂದೇ ಒಂದಿದ್ರೆ ವ್ಯವಹಾರ ಹೇಗಾಗುತ್ತೆ? ಆಗೋಲ್ಲ. ಆದ್ರಿಂದಲೇ ಅಲ್ಲಿ ವ್ಯವಹಾರ ಇರದೇ ಇರ್ಬೇಕ ಆ ಸ್ಥಿತಿಯನ್ನ ಭಗವತ್ಪಾದರು ಸರ್ವ ಸಂಸಾರ ಧರ್ಮ ವಿಯುಕ್ತ ಹಿ ಇಯಂ ಅವಸ್ಥಾ ತಿಳಿದ್ ನೋಡಿ. ಭಾಷಣ ಎಂಥ ಮಾತದು. ಸಕಲ ವಿಧವಾದ ಸಂಸಾರ ದುಃಖಗಳಿಂದಲೂ ಕೂಡ ಬಿಡುಗಡೆ ಹೊಂದಿದಂಥ ತಾನಾಗಿಯೇ ಇರತಕ್ಕ ಸ್ವಯಂ ಜ್ಯೋತಿಯಾದ ಆತ್ಮನ ಸ್ವರೂಪ ಅದು. ಅಲ್ಲಿ ತಿಳ್ಕೊಳ್ಳಿ. ಅಲ್ಲಿ ಹೇಗಿರ್ತೀರೋ ಹಾಗಿರೋದು ಎಚ್ಚರದಲ್ಲಿ ತಿಳ್ಕೊಳ್ಳಿ ಅಂತಂತಾರೆ. ಸುಷುಪ್ತವತ್ ಜಾಗೃತಿ ಯೋ ನ ಪಶ್ಯತಿ. ಗಾಢ ನಿದ್ರೆಯಲ್ಲಿ ಹೇಗೆ ತಾನಾಗಿಯೇ ಇದ್ದನೋ ಹಾಗೆ ಎಚ್ಚರದಲ್ಲಿಯೋ ನಾನು ಹೀಗಿದ್ದೇನೆ ಅಂತ ಬಂದ್ರೆ ತತ್ವಜ್ಞಾನ ಆಯ್ತು ಅಷ್ಟೆ. ಇನ್ನೇನು ಮಾಡಬೇಕಾಗಿಲ್ಲ. ಇಷ್ಟು ಹೇಳಿಬಿಟ್ವಲ್ಲ, ಇನ್ನೇನು ಬರೀ ತತ್ವಜ್ಞಾನ ಆದಾಗೆ ಆಯ್ತು ಒಂದು ಅಯ್ಯೋ ಅಂತ ಇರಿ ನೋಡೋಣ. ಗಾಢ ನಿದ್ರೆಯಲ್ಲಿ ಹೇಗಿದ್ರು ಹಾಗೆ ಅದ್ವೈತ ಸ್ವರೂಪವನ್ನು ಬದುಕಿದ್ದಾಗ ಅನುಭವಿಸಿದ್ರೆ ಜ್ಞಾನಿಗಳ ಮುಗಿದೋಯ್ತಲ್ಲಿ ನೇರು ಇಲ್ಲ. ಆತ್ಮ ಪುರಸ್ತಾದ, ಆತ್ಮ ಪಶ್ಚಾದ, ಆತ್ಮ ದಕ್ಷಿಣ, ಮೇಲೆ ಕೆಳಗೆ ಹಿಂದೆ ಮುಂದೆ ಎಲ್ಲ ಆತ್ಮನೇ ಇರದೆ. ಅದು ಯಾಕೆ ಹೇಳಿದೆ ಅಂದ್ರೆ ಇಲ್ಲೇ ವಿಚಾರ ಮಾಡಿಸಿದೆ. ಜ್ಞಾನದೀಪ ಏನುಂಟಲ್ಲ, ಮದ್ಭಾವನಾ ಅಭಿನಿವೇಶ ವಾತೇರಿತೇನ. ಈ ತತ್ವ ಈಗ ನಾ ಬಿಡಿಸಿದ್ನಲ್ಲ, ನಾವಾಗೇ ಇರೋದು ಯಾವಾಗ ಅನ್ನೋದಕ್ಕೆ ಯಾರು ಏನೋ ಸಂಶಯ ಪಡಬೇಕಾಗಿಲ್ಲ. ಯಾಕೆ? ಬೇರೆ ಅನುಭವ ಇಲ್ಲದೆ ಆದ್ರೂ ಬೇಡ. ಸುಷುಪ್ತಿ ಅನುಭವ ಇಲ್ಲ ಅನ್ನೋನು ಯಾವನಿದ್ದಾನೆ ಲೋಕದಲ್ಲಿ? ಎಲ್ಲಿ ಯಾವ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಈ ಅವಸ್ಥಾತ್ರಯ ಇದ್ದೇ ಇದೆಯಲ್ಲ. ಎಚ್ಚರ, ಕನಸು ಮತ್ತು ಗಾಢ ನಿದ್ರೆ. ನಾವೇನು ಮಾಡಿದ್ದೀವಿ ಅಂದರೆ ಆ ಗಾಢ ನಿದ್ರೆಯನ್ನು ತುಳ್ಳಿ ಅದು ಯಾತಕ್ಕೂ ಬರೋಲ್ಲ, ಉಪಯೋಗವಿಲ್ಲ. ಎಷ್ಟೋ ಸಲ ನೋಡಿ ಎಂಥ ಕೆಲಸ ಹೋಯಿತು, ಹಾಳು ನಿದ್ದೆ ಬಂದ್ಬಿಡ್ತದೆ, ಆ ನಿದ್ದೆನೇ ಬೈದ್ಬಿಡ್ತದೆ. ಯಾಕಪ್ಪ ಅಂತ ಬೇಗ ಎಚ್ಚರ ಆಗಲಿಲ್ಲ, ರೈಲ್ ಹೋಗ್ಬಿಡ್ತದೆ. ಏನು ಇದು ವ್ಯವಹಾರಕ್ಕೇನೋ ನಿಮಗೆ ಬಹಳ ಚೆನ್ನಾಗಿ ಕಾಣಬಹುದು. ವೇದಾಂತದವರು ಒಪ್ಪೋದಿಲ್ಲ. ಈ ಜೀವಾತ್ಮನ ಒಂದಾನೊಂದು ಸಂಕಟ ನೋಡ್ಲಾರ್ದೆ ಆ ಪರಮಾತ್ಮ ಅಯ್ಯೋ ವ್ಯಕ್ತಿಯೇ ಯಾಕೆ ಇಷ್ಟು ಕಷ್ಟಪಡ್ತೀಯ, ನಿನಗೆ ವಿಶ್ರಾಂತಿ ಬೇಕು ಬಾ ಅಂತ ಆ ಭಗವಂತ ಆ ಜೀವಾತ್ಮನ ತಗೊಂಡು ತನ್ನೊಳಗೆ ಸೇರಿಸ್ಕೊಂಡ್ಬಿಡ್ತಾನೆ. ಆದ್ದರಿಂದ ಅವನಿಗೆ ಏನು ಸದಾ ನಾನಂದಯತೆ ಸ್ವಪಿತೀತ್ಯಾಚಕ್ಷತೆ ಅಂತಾರೆ. ಏನೊಂದು ಅನುಭವ ಗೊತ್ತಾಗಲ್ಲ ಅಂದ್ರೆ ತಿಳ್ಕೊಬೇಡಿ, ಅಲ್ಲಿ ನಮ್ಮ ಆತ್ಮ ಪರಮ ಬ್ರಹ್ಮ ಸ್ವರೂಪದಲ್ಲೇ ನಾವು ಒಂದಾಗಿಬಿಟ್ಟಿರ್ತೀವಿ. ಏಕತ್ವಾದ್ ನವಿಜ, ಒಂದೇ ಆಗಿರೋದ್ರಿಂದ ಅಲ್ಲಿ ನಾನು ನೀನು ಅನ್ನೋ ವ್ಯವಹಾರ ಇರೋದಿಲ್ಲ. ಅದು ಅಂಥ ಆನಂದ ಸ್ವರೂಪ ಅಂತ ಯಾಕೆ ಗೊತ್ತು ಅಂತ ಎದ್ದ ಮೇಲೆ ನೋಡಿ ಎಷ್ಟು ಆಯಾಸ ಆಗಿರುತ್ತೋ ಅದೆಲ್ಲ ಚೆನ್ನಾಗಿ ನಿದ್ದೆ ಮಾಡಿ ಎದ್ಬಿಟ್ಟ ಅಂದ್ರೆ ಹಾಗೆ. ಈ ಚಿಕ್ಕ ಮಕ್ಕಳಾಗಿದ್ದಾನೆ ಹೊಳತು ಕರೆದು ಮಾಡಿ ಗಲಾಟೆ ಮಾಡ್ತೇವೆ, ಅವನು ತೂಗು ಮಲಗಿಸ್ಬಿಡಿ ನಿದ್ದೆ ಮಾಡಿಬಿಟ್ರೆ ಎದ್ನೇರೆ ಏನು ಒಳ್ಳೆ ನಗುಮುಖದಿಂದ ನಗು ನೋಡಿ ಏನು ಖುಷಿಯಾಗಿದೆ. ಯಾಕೆ? ಚೆನ್ನಾಗಿ ನಿದ್ದೆ ಮಾಡಿದೆ. ನಿದ್ರೆಯಲ್ಲಿ ಏನಿತ್ತು ಅಂತ ಅಯ್ಯೋ ಇರೋದೇ ಅಲ್ಲ ಆನಂದ ಅಲ್ವೇ? ಅಲ್ಲೇ ಅಲ್ವೇ ಪರಮಾರ್ಥ ಸ್ವರೂಪ, ಅದೇ ಅಲ್ವೇ ನಿಜವಾದ ನಮ್ಮ ಸ್ವರೂಪ, ಅದ್ವೈತ ಅಲ್ವೇ? ಅರ್ಥ ಮಾಡಿದಾಗ ಅದಕ್ಕೇನಾಯ್ತು ಈಗ ಮದ್ಭಾವನಾ ಅಭಿನಿವೇಶ ವಾತೇರಿತೇನಾ ಅಂತೀಯೇ ಅರ್ಜುನ. ಈ ಭಗವದ್ಗೀತೆ ಈ ಭಕ್ತಿ ಅಂತಕ್ಕಂಥ ವಿಷಯ ಹೇಳಿದ್ದಲ್ಲ, ಇಲ್ಲಿ ಯಾವ ಒಂದಾನೊಂದು ಜ್ಞಾನದೀಪ ಅನ್ನೋ ಶಬ್ದಕ್ಕೆ ಅರ್ಥ ಮಾಡಿದಾಗ ವಿವೇಕ ಪ್ರತ್ಯಯ ಅಂತಕ್ಕಂಥದ್ದು ಒಂದು ಆಧಾರ, ಅದು ಹಣತೆ ಸ್ಥಾನಕ್ಕಾಯಿತು. ಭಕ್ತಿ ಅನ್ನೋದು ಎಣ್ಣೆ ಆಯಿತು. ಮದ್ಭಾವನಾಭಿನಿವೇಶ ಅಂದ್ರೆ ತಾನಾಗಿ ನೆಲೆ ನಿಂತಿರೋದು ಅನ್ನೋದು ಆ ದೀಪ ಉರಿಯುವುದಕ್ಕೆ ಬೇಕಾದಂಥ ಗಾಳಿ ಅಂತ. ಏರ್, ವಿಂಡ್ ಅಲ್ಲ. ವಿಂಡ್ ಅಂದ್ರೆ ಗಾಳಿ ಬೀಸ್ಬಿಟ್ರೆ ದೀಪ ಹೋಗಿಬಿಡುತ್ತೆ. ಏರ್ ಅಂದ್ರೇನು? ವಾತಾವರಣ ಅನ್ನೋ ಅರ್ಥ. ವಾತ ಅಂದ್ರೆ ತಾನೇ ಗಾಳಿ ಅಂತ ಅರ್ಥ. ಒಳ್ಳೆ ವಾತಾವರಣದಲ್ಲಿ ಇದ್ದೀವಿ ಅಂದ್ರೆ ಅರ್ಥ ಏನು ಸ್ವಾಮಿ? ಎಲ್ಲ ಒಳ್ಳೇದಾಗಿದೆ ಅನ್ನೋ ಅರ್ಥ. ಹಾಗೆ ಅದು ಪರಮಾತ್ಮನ ಒಂದು ಆನಂದ ಅನುಗ್ರಹ. ಅದನ್ನು ದೀಪದ ಉದಾಹರಣೆಯಲ್ಲಿ ಹೇಳುವಾಗ ನೋಡಿ, ಏನು ಬಿರುಗಾಳಿ ಮುಂತಾದದ್ಲಿಲ್ಲದೆ ಇದ್ದಾಗ ಹೇಗೆ ಆ ದೀಪ ತಾನಾಗೆ ಒಂದೇ ಸಮನ ಉಳಿದಿರುತ್ತೋ ಅಂತ. ಮನಸ್ಸು ಹಾಗಿರಬೇಕು ಅಂತ 6ನೇ ಅಧ್ಯಾಯದಲ್ಲಿ ಬಂದಿದೆ. ಯಥಾ ದೀಪೋ ನಿವಾತಸ್ಥ ನೇಂಗತೆ ಸೋಪಮಃ ಸ್ಮೃತ ಯೋಗಿನಾಯತ ಚಿತ್ತಸ್ಯ
ಯಂಜತೋ ಯೋಗ ಮಹಾತ್ಮನಃ 6ನೇ ಅಧ್ಯಾಯದಲ್ಲಿ ಮತ್ತೆ ಹೇಳಿದಾನೆ ಭಗವಂತ. ಮನಸ್ಸು ಹೇಗಿರಬೇಕು, ಹೇಗೆ ದೀಪ ಅಂತಕ್ಕದ್ದು ನಿವಾತಸ್ಥಃ. ಅಲ್ಲಿ ವಾತ ಅಂದ್ರೆ ಬಿರುಗಾಳಿ, ಗಾಳಿ ಬೀಸೋದಲ್ಲ, ಆ ಬೀಸದೇ ಇರತಕ್ಕಂಥ ಗಾಳಿ. ಅಲ್ಲಿ ಗಾಳಿ ಬೀಸ್ಬಿಟ್ರೆ ದೀಪ ಹೋಗಿಬಿಡುತ್ತೆ. ಆಮೇಲೆ ಗಾಳಿಯೇ ಇಲ್ಲ ಅಂತ ಆಗ್ಬಿಡ್ಲಿ, ಹಾಗಾದ್ರೆ ದೀಪ ಉರಿಯೋದೇ ಇಲ್ಲ. ಎರಡರಲ್ಲೂ ಎಷ್ಟಿದೆ ನೋಡಿ, ಆ ದೃಷ್ಟಾಂತದಲ್ಲೇ ನಮಗೆ ಅರ್ಥ ಆಗ್ಬೇಕು. ಹಾಗೆ ನಮ್ಮ ಅಂತಃಕರಣ ಅಂತಕ್ಕದ್ದು ಆ ಒಂದಾನೊಂದು ಪರಮಾರ್ಥ ವಸ್ತುವಿನ ಸ್ವರೂಪದಲ್ಲಿ ಒಂದಾಗಿದ್ದಾಗ ಅಲ್ಲಿ ಅಂತಃಕರಣ ನಾನು ಆತ್ಮ ಅಂತಕ್ಕ ಭೇದ ಇರೋದಿಲ್ಲ. ಆದ್ದರಿಂದ ಆ ಮದ್ಭಾವನ ಅಂತಾನೆ ಇಲ್ಲಿ ಭಗವತ್ಪಾದ ಹೇಳ್ತಾರೆ. ಏನಾಯ್ತು, ಆ ಪರಮಾತ್ಮನನ್ನೇ ಚಿಂತನೆ ಮಾಡ್ತಾ 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 ಮನಸ್ಸು ಪೂರ್ತಿಯಾಗಿ ಅದರಲ್ಲೇ ಹಾಗೆ ನಿಂತು ಬಿಟ್ರೆ, ಇಷ್ಟು ಹೇಳಿದ್ರು ಈ ಏಕಾಗ್ರತೆ ಬಹಳ ಕಷ್ಟ. ಒಂದು ಕ್ಷಣ ನಿಂತಿರೋದು, ಎಲ್ಲೆಲ್ಲೆಲ್ಲೆಲ್ಲೋ ಮನಸ್ಸು ಓಡಾಡ್ತಿರುತ್ತೆ. ಎಷ್ಟೊತ್ತು ನೀವು ಮನಸ್ಸು ನಿಲ್ಲಿಸ್ತೀರೋ ಅಂತ ಯಾರನ್ನು ಕೇಳೋದು ಅಂತ ನಮ್ದು ಹೇಳ್ಕೊಳಕ್ ನಮಗೆ ನಾಚಿಕೆ. ಇನ್ನೊಬ್ರು ಹೇಳಿದ್ರೆ ನಾವು ನಂಬಬೇಕು, ಎರಡೂ ಸುಳ್ಳು. ನಮಗೆ ಬರೋಲ್ಲ, ಅವೊಂದು ನಮಗೆ ಅರ್ಥ ಆಗಲ್ಲ. ಹೇಳ್ಬೋದು ಅಷ್ಟಿದೆ ಇಷ್ಟಿದೆ, ಆದರೂ ಅದಕ್ಕೊಂದಾನೊಂದು ಅರ್ಥ ಇದೆ. ಏನು ಸಾಕು, ಎಷ್ಟೊತ್ತು ನಿಲ್ಲುತ್ತೆ ಹೇಳಿ ಅಂತ. ಅದೇ ಅವತ್ತು ಹೇಳಿದ್ಮೇಲೆ ನಿಮಗೆ ಒಬ್ರು ಕೇಳಿದ್ರು ಮಹಾತ್ಮರು ಅಂತ, ಎಷ್ಟೊತ್ತು ನಿಲ್ಲುತ್ತೆ ಅಂತ ಕೇಳಿದಂತೆ. ಏನೊಂದು ಅರ್ಧ ನಿಮಿಷ. ಓಯ್ಯ ನೀವೇ ವಾಸಿ, ನನಗೆ ಅಷ್ಟು ನಿಲ್ಲ. ಹಾಗೆ ಆ ಭಾವನೆಗಳು ನಿರಂತರವಾಗಿ ಆ ಸ್ವರೂಪದಲ್ಲೇ ನಿಂತಿರಬೇಕು. ಅಂದರೆ ಗಾಳಿ ಅನ್ನೋದರ ಅರ್ಥ ಈಗ ತಿಳಿತೆ. ದೀಪ ಉರಿಬೇಕಾದ್ರೆ ಗಾಳಿ ಇರಬೇಕು, ಬಿರುಗಾಳಿ ಇರಬಾರ್ದು. ಅದನ್ನು ಹಾಗೆ ಪರಮಾತ್ಮನ ಭಾವನೆಗಳಿಂದ ಕೂಡಿದ ವಾತ ಅಂದ್ರೆ ಗಾಳಿಯಿಂದ ಕೂಡಿರಬೇಕು ಆ ದೀಪ. ಆಮೇಲೆ ಎಲ್ಲ ಸರಿ, ದೀಪ ಹಚ್ಚಬೇಕಾದ್ರೆ ಬತ್ತಿ ಬೇಡನ್ರಿ ಅಂದ್ರೆ ಹೌದು ಬೇಕಪ್ಪ. ಅದು ಹೇಳಿ ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರವತ್ ಪ್ರಜ್ಞಾವರ್ತಿನ ಅಂತ. ವರ್ತಿ ಅಂದ್ರೆ ಬತ್ತಿ ಅಂತ ಕನ್ನಡ ಶಬ್ದ, ವರ್ತಿ ಅನ್ನೋದು ಸಂಸ್ಕೃತ, ಅಷ್ಟೇನಿನ್ನೇನಿಲ್ಲ. ಏನಿರಬೇಕು ಅಂದ್ರೆ ಆ ಬತ್ತಿ ಬಹಳ ಚೂಪಾಗಿರ್ಬೇಕಂತ. ಬತ್ತಿ ದಪ್ಪಾಗಿದ್ಬಿಟ್ಟು ನೀವು ಬೆಂಕಿ ಕಡ್ಡಿ ಹಚ್ಚಿ ಹಿಡ್ಕೊಂಡ್ರೆ ಆ ಕಡ್ಡಿ ಇವ್ರದ್ದು ಹೋಗುತ್ತೆ, ಆ ದೀಪ ಹೊತ್ತೋದೇ ಇಲ್ಲ ಎಷ್ಟೋ ಸಲ ಅಂತ ಅದಾಗ್ತದೆ ಅಲ್ಲವೇ. ಅದನ್ನು ದೀಪ ಹಚ್ಚುವ ಹೇಗಿರಬೇಕು, ಆ ಬತ್ತಿ ಚೆನ್ನಾಗಿ ಹೊಸ್ತು ತುದಿ ಚೂಪಾಗಿದ್ದು ಮುಟ್ಟಿಸಿದ ಕೂಡಲೇ ಠಕ್ ಅಂತ ಹತ್ತಬೇಕದು ಅಲ್ವೇ. ಹಾಗೆ ಇಲ್ಲಿ ಏನೇನಿರಬೇಕು ಜ್ಞಾನ ದೀಪಕ್ಕೆ ಬತ್ತಿ ಹಾಕಬೇಕಾದ್ರೆ ಅಂದರೆ ಬ್ರಹ್ಮಚರ್ಯಾದಿ ಸಾಧನ ಸಂಸ್ಕಾರವತು ಅಂತ. ಅಂದ್ರೇನು, ಬ್ರಹ್ಮಚರ್ಯ, ವಿವೇಕ, ವೈರಾಗ್ಯ ಇವೆಲ್ಲವೂ ಕೂಡ ಅಂತಃಕರಣದಲ್ಲಿ ಮೂಡಿ ಆ ಅಂತಃಕರಣವು ಚೂಪಾಗಿರತಕ್ಕಂಥ ಬತ್ತಿಯಂತೆ ಸೂಕ್ಷ್ಮವಾಗಿರಬೇಕು. ಇಷ್ಟರಲ್ಲೆಲ್ಲ ದೀಪ ಹಚ್ಚೋದೇನು ಹೆಚ್ಚುಗಾರಿಕೆ ಅಲ್ಲ, ತಯಾರು ಮಾಡೋದೇ ಎಷ್ಟು ಕಷ್ಟ. ಯಾವಾಗಲೂ ಹಾಗೆ ಅಡಿಗೆ ಮಾಡೋಕ್ಕೆ ಎಷ್ಟೊತ್ತು ತಗೋತೀರ, ಊಟ ಮಾಡೋಕ್ಕೆ ಎಷ್ಟೊತ್ತು ತಗೋತೀರಿ? 10 ನಿಮಿಷದಲ್ಲಿ ಊಟ ಆಗೋಗ್ಬಿಡಿ, 1/4 ಗಂಟೆಯಲ್ಲಿ ಆಗೋಗ್ಬಿಡಿ. ಏನು ಸುಮ್ಮನೆ ಊಟ ಹಾಗೆ ಹೋಯ್ತೇನೆ. ಯಾವಾಗಿಂದ ಶುರು ಮಾಡಿ ಎಷ್ಟೊತ್ತು ಶುರು ಮಾಡಬೇಕಾಗುತ್ತೆ. ಅಡುಗೆ ಮಾಡಬೇಕಾದ್ರೆ ಅಂಗಡಿ ಸಾಮಾನು ತರೋದ್ರಿಂದ ಹಿಡಿದು ಈ ಮದುವೆ ಅಂತ ಒಂದು ದಿವಸದಲ್ಲಿ ಮಾಡ್ತಾರೆ ನೋಡಿ, ಅಯ್ಯೋ ಅಯ್ಯೋ ಅಯ್ಯೋ. ಅದರ ಕಥೆ ಕೇಳಿದ್ರೆ ಬೇಕಾದಷ್ಟು. ಗಂಡಿದ್ರೆ ಹೆಣ್ಣು ಹುಡ್ಕೋದು, ಹೆಣ್ಣಿದ್ರೆ ಗಂಡು ಹುಡ್ಕೋದು, ಹೋಗೋದು, ನೋಡ್ಕೊಂಬರೋದು, ಅಲ್ಲಿಂದ ಶುರುವಾಗಿ ಕೊನೆಯಲ್ಲಿ ಮದುವೆ ಆಗೋದ್ರೊಳಗಾಗಿ ಹುಷಪ್ಪ ಇಷ್ಟೇನೆ ಮದುವೆ ಅಂದರೆ. ಇನ್ನೇ ಗೊತ್ತು ಎಷ್ಟು ಖರ್ಚಾಯ್ತು, ಅಯ್ಯೋ ಈಗ ಅಕೌಂಟ್ ಕೊಡೋಕ್ಕಾಗಲ್ಲ ಅಂತ. ಅಂದಮೇಲೆ ಆ ಒಂದು ಕಾರ್ಯ ಸಾಧನೆ ಮಾಡಬೇಕಾದ್ರೆ ಲೋಕದಲ್ಲಿ ಇಷ್ಟೆಲ್ಲ ಸಿದ್ಧತೆಗಳು ಬೇಕು ಅಂದಾಗ, ಇನ್ನು ತತ್ವಜ್ಞಾನ ಉಂಟು ಮಾಡ್ಕೋಬೇಕಾದ್ರೆ ಏನೇನು ಸಿದ್ಧತೆ ಬೇಕೋ ಅದೇನು ಒಂದು ಜನ್ಮದಲ್ಲಾಗುತ್ತೆ, ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಂಗತಿಂ ಅಂತ. ಅಯ್ಯೋಪ ಅಷ್ಟೊಂದು ಆತರ ಪಡಬೇಡಿ, ಆ ಲೈನ್ದಲ್ಲಿರಿ, ಒಂದಲ್ಲ ಒಂದು ದಿವಸ ಹಾಗೆ ಆಗುತ್ತೆ. ಈಗ ಭಗವಂತನ ಒಂದಾನಂದ ಪ್ರಾಪ್ತಿಗಾಗಿ ನಾವು ಪ್ರಯತ್ನ ಮಾಡುವ ಜೀವನದಲ್ಲಿ ಇದ್ದರೆ ಯಾವ ಥರ ಆಗಲಿ ನಮಗಾಗಬೇಕಾದ್ದೇನದ್ರಿಂದ, ಎಷ್ಟು ಬೇಕಾರಾಗಲಿ, ಎಷ್ಟು ಶರೀರ ಬೇಕಾದ್ರೆ ಬರಲಿ, ಯಾಕೆ ಅಂತ ಪರಮಾತ್ಮನ ಕಡೆಗೆ ನಾವಿರೋವಾಗ ಯೋಚನೆ ಏನು ಬಂತು ಅಂತ. ಹೀಗಾಗಿ ಆ ಒಂದು ಮಾತನ್ನು ಹೇಳ್ತಾರೆ, ಬ್ರಹ್ಮಚರ್ಯಾದಿ ಸಾಧನ. ಆ ಬತ್ತಿ ವಿಷಯಕ್ಕೆ ಹೇಳಿದ್ದು ಏನಾಯಿತು, ಬ್ರಹ್ಮಚರ್ಯವೇ ಮುಂತಾದಂಥ ಅಂದ್ರೇನು, ಅಹಿಂಸಾ, ಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಅಂತ ಯೋಗಶಾಸ್ತ್ರದಲ್ಲಿ ಕೆಲವು ಸಾಧನಗಳನ್ನು ಹೇಳುತ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಓದು ಬರುತ್ತೆ.
ಎಷ್ಟರ ಮಟ್ಟಿಗಿದೆ ಅಂದರೆ ಒಂದು ಇನ್ನೊಂದಕ್ಕೆ ಉಪಕಾರ. ಯಮ ಆದರೆ ನಿಯಮ ಆಗುತ್ತೆ, ನಿಯಮ ಅಂದರೆ ಪ್ರಾಣಾಯಾಮ ಆಗುತ್ತೆ. ಯಮ ಅಂದರೆ ಒಳಗಿನ ಅಂತಃಕರಣಗಳನ್ನು ಹತೋಟಿಯಲ್ಲಿಡಬೇಕು. ಹಾಗೇನೆ ನಿಯಮ ಅಂದರೆ ಬಹಿರಂಗವಾದ ಆಚಾರಗಳೆಲ್ಲ ಶುದ್ಧವಾಗಿರಬೇಕು. ಹೋಗ್ತಾ 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 ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಅದರಲ್ಲಿ ಅಹಿಂಸಾ ಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಏವ ಯಮಾಹ ಅಂತಾರೆ ಯೋಗಶಾಸ್ತ್ರವರು. ನಿಯಮ ಅಂದರೆ ತಪಸ್ವಾಧ್ಯಾಯ ಈಶ್ವರ ಪ್ರಣಿಧಾನಾನಿ ನಿಯಮಾನೇ ಅಂತಾರೆ. ಹೇಳ್ಬೋದು ಎಷ್ಟು ಚೆನ್ನಾಗಿದೆ. ಆ ಸಾಧನಗಳನ್ನೆಲ್ಲ ಅಳವಡಿಸಿಕೊಂಡಾಗ ಇಂದ್ರಿಯ ಮನೋಬುದ್ಧಿಗಳನ್ನು ಹೇಳಿ ತಗೊಂಡ್ರೆ ಅದರಲ್ಲಿ ಅಹಿಂಸಾಸ್ಥೆಯ ಬ್ರಹ್ಮಚರ್ಯಾದಿ ಗುಣಗಳೆಲ್ಲ ಇದ್ದಾಗ ಆ ಬತ್ತಿ ಏನಾಗುತ್ತೆ, ಚೂಪಾಗುತ್ತೆ. ಗೊತ್ತಾಯಿತು? ಇಂಥ ಒಂದಾನೊಂದು ಬತ್ತಿಯಿಂದ ಕೂಡಿರಬೇಕು ನಿಮ್ಮ ಜ್ಞಾನದೀಪ. ಸುಲಭವಲ್ಲ ಜ್ಞಾನದೀಪ ಹಚ್ಚೋದು, ಸ್ವಿಚ್ ಹಾಕಿದಾಗಲ್ಲ ಅಂತ ಆಯ್ತು. ಈಗ ಆಯ್ತಾ? ಕೊನೆಯಲ್ಲಿ ವಿರಕ್ತ ಅಂತಃಕರಣ ಆಧಾರೇಣ ಎಲ್ಲ ಸರಿ. ಈ ಒಂದು ಆಧಾರ ಬೇಕಲ್ಲ, ಹಣತೆ ಇದ್ರೆ ತಾನೇ ಅದರೊಳಗೆ ಎಣ್ಣೆ ಹಾಕೋದಾಗಲಿ ಬತ್ತಿ ಹಾಕೋದಾಗಲಿ ಹಚ್ಚೋದಾಗಲಿ ನಡೆಯುತ್ತೆ. ಆಧಾರ ಯಾವುದು? ಹಣತೆ ಅಂತೀವಿ ನಾವು. ಹಣತೆ ಅಂದ್ರೆ ಎಣ್ಣೆ ಹಾಕೋದಕ್ಕೆ ಇಟ್ಕೊಂಡ್ರೆ ಒಂದು ಅಲ್ವೇ ದೀಪ ಅಂತೀವಿ, ಸೊಡ್ಲು ಅಂತೀವಿ, ಕರಕರಿ. ಹಾಗಿಲ್ಲ ಆಧಾರ ಯಾವುದೊಂದು ಅಂತಃಕರಣ ಅನ್ನೋದು ಇಲ್ಲಿ ಹಣತೆ ಇದ್ದಂತೆ. ಅದು ಹೇಗಿರಬೇಕು? ವಿರಕ್ತ ಅಂತ. ವಿರಕ್ತ ಅಂತಃಕರಣ ಅಂತ. ವಿರಕ್ತ ಅಂದ್ರೇನು? ಪ್ರಾಪಂಚಿಕವಾದ ವಿಷಯಗಳಿಂದ ಹಿಮ್ಮೆಟ್ಟಿರಬೇಕು ನಿಮ್ಮ ಮನಸ್ಸು. ಒಂದು ಬರೀ ಆ ಕಡೆಗೆ ಹೋಗ್ತಾ ಇದ್ರೆ ಇಲ್ಲಿ ಜ್ಞಾನದೀಪ ಹಚ್ಚೋದು ಸಾಧ್ಯವಾಗೋದಿಲ್ಲ. ಈಗ ವೈರಾಗ್ಯದಿಂದ ಕೂಡಿದ ವೈರಾಗ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪ್ರಾಪಂಚಿಕವಾದ ವಿಷಯಗಳಿಂದ ಹಿಮ್ಮೆಟ್ಟಿರುವುದು ಅಂತ. ಅದರಲ್ಲೂ ಇನ್ನೊಂದು ಅರ್ಥ ಹೇಳೋರು ಏನು ಅಂತ, ಅದರ ವಿಷಯದಲ್ಲಿ ಬೇಸರ ಪಟ್ಕೊಂಡಿರಬಾರ್ದು. ಬೇಡ ಅಂತ ಆಗಲ್ಲ. ಮನಸ್ಸಿನಲ್ಲಿ ಎರಡು ತರಹ ಇರುತ್ತೆ. ಒಂದು ಪದಾರ್ಥ ಬೇಡ ಅನ್ನೋದ್ರೊಳಗೆ 2-3 ಅರ್ಥ ಇದೆ. ಬೇಡ ಅಂದರೆ ತೃಪ್ತಿಯಾಗಿದ್ದು ಸಾಕು ಅನ್ನಿಸೋ ಸ್ಥಿತಿಯಲ್ಲಿ ಬೇಡ ಅನ್ನೋದಕ್ಕೂ, ಕೋಪದಿಂದ ಬೇಡ ಅನ್ನೋಕ್ಕೆ ಬಹಳ ವ್ಯತ್ಯಾಸ. ಬೇಡ ನೀವು ಬಡಿಸೋದು ಬೇಡ ಅಂದ್ಬಿಟ್ರೆ ಆಮೇಲೆ ಸಿಟ್ಟು ಅಂತ ಅರ್ಥ ಬಡಿಸ್ಬೋದು. ಹೊಟ್ಟು ತುಂಬಿದ ಮೇಲಾದರೆ ತೃಪ್ತಿ ಅಂತ, ತೃಪ್ತಿ ರೂಪವಾಗಿರಬೇಕು. ಹಾಗೆ ವೈರಾಗ್ಯ ಅನ್ನೋ ಶಬ್ದಕ್ಕೆ ಅದು ಅರ್ಥ. ವಿರಕ್ತ ಅಂದರೆ ನಾವು ಪದಾರ್ಥಗಳನ್ನು ನೋಡಿದಾಗ ಇಹಾಮತ್ರಾರ್ಥ ಫಲಭೋಗ ವಿರಾಗ ಅಂತ ಶಂಕರಾಚಾರ್ಯ. ಈ ಲೋಕ ಪರಲೋಕದ ಯಾವುದೇ ಫಲಗಳಲ್ಲಿ ಆಸಕ್ತಿ ಇಲ್ಲ, ಸಾಕು. ಬೇಕು ಅನ್ನೋದು ತೆಗೆದು ಹಾಕಿ, ಬೇಕು ಅನ್ನೋದ್ರೊಳಗೂ ಕೂಗಿದೆ, ಸಾಕು ಅನ್ನೋದ್ರೊಳಗೂ ಕೂಗಿದೆ. ಕೂಗು ಉಳಿಸ್ಕೊಳ್ಳಿ. ಆ ಸಾ ತೆಗೆದೇನು ಬೇ ತೆಗೆದೇನು ಮಾಡಬೇಕು? ಸಾಕು, ಸಾಕಪ್ಪ ಸಾಕು. ಅದು ವೈರಾಗ್ಯ ಅಂತ ಅಷ್ಟೇ. ಇನ್ನೇನು ವೈರಾಗ್ಯ ಬಂತು ಅಂದ್ರೆ ಅದು ಬಿಟ್ಟು ಹೋಗೋ ಇದು ಬಿಟ್ಟು ಹೋಗೋ, ಸನ್ಯಾಸ ತಗೊಂಬಿಡು ಅಂದ್ರೆ ಅದೆಲ್ಲ ಏನು ವೇದ ಅಂತಲ್ಲ, ಹಾಗೇನು ಹೇಳಿಲ್ಲ. ತಗೋಬಾರ್ದು ಅಂತಲ್ಲ, ಅದಕ್ಕೋಸ್ಕರ ಬೇರೆ ವಿಷಯ ಅದು. ಆದರೆ ಸಾಕು ಅನ್ನೋ ಬುದ್ಧಿ ಮನುಷ್ಯನಿಗೆ ಉಂಟಾದಾಗ ನೋಡಿ ಅವನು ವೇದಾಂತಕ್ಕೆ ಲಾಯಕ್ಕಾಗ್ತಾನೆ. ಯಾಕೆ? ವೈರಾಗ್ಯ ಅದು. ಆ ವೈರಾಗ್ಯ ಬಂದಾಗ ವಿರಕ್ತ ಅಂತಃಕರಣ ಆಧಾರೇಣ ಇಷ್ಟೆಲ್ಲ ಆಯಿತು. ಹಣತೆ ಸಿದ್ಧವಾಯಿತು, ಬತ್ತಿ ಸಿದ್ಧವಾಯಿತು, ಎಲ್ಲ ಸಾಧನಾದಿಗಳೆಲ್ಲ ಆಯಿತು. ಕೊನೆಗೇನೋ ಗಾಳಿ ಬೀಸಿಬಿಟ್ರೆ ಆ ದೀಪ ಪುನಃ ಹೋಗಿಬಿಡುತ್ತೆ ನೋಡಿ. ನೀವು ಎಷ್ಟೇ ಕಷ್ಟಪಟ್ಟು ಎಣ್ಣೆ ಬತ್ತಿ ಎಲ್ಲ ಹೊಂದಿಸಿ ದೀಪ ಹಚ್ಚಿಟ್ರೆ ಎಷ್ಟೋ ಸಲ ರೈನ್ ಗಾಳಿ ಬೀಸ್ಬಿಟ್ರೆ ಹೋಗ್ಬಿಡುತ್ತೆ, ಆ ದೀಪ ಹೊರಟು ಹೋಗ್ಬಿಡುತ್ತೆ. ಆ ಥರ ಬಿರುಗಾಳಿ ಬೀಸಿದಾಗ ಕಾಪಾಡ್ಕೋಬೇಕಂತ. ಅದಕ್ಕೆ ದೀಪನ ಒಳ್ಳೆ ಮರೆಯಾಗಿ ಗಾಳಿ ಬೀಸಬಾರದು, ಅದರಲ್ಲಿ ಏರ್ ಕಂಡೀಷನ್ನು ಇರಬೇಕು. ಹಾಗೆ ಅದಕ್ಕೆ ಬರೀತಾರೆ ವಿಷಯ ವ್ಯಾವೃತ್ತ ಚಿತ್ತ ರಾಗದ್ವೇಷ ಕಲುಷಿತ ನಿವಾತ ಅಪವರಕಸ್ಥೇನ. ಅಪವರಕ ಅಂದ್ರೆ ಗೂಡು ಅಂತ ಅರ್ಥ. ಒಂದು ಗೂಡಲ್ಲಿ ಇರೋದಿಲ್ವೇ? ಈ ಒಂದು ಜ್ಞಾನದೀಪಕ್ಕೆ ಗೂಡು ಹೇಗಿರಬೇಕು ಅಂದರೆ ವಿಷಯವ್ಯಾವೃತ್ತ ಚಿತ್ತ ಅಂದ್ರೆ ನಮ್ಮ ಮನಸ್ಸೇ ಒಂದು ಗೂಡಿದ್ದ ಹಾಗೆ. ಅಲ್ಲಿ ತಾನೇ ಹಣತೆ ಇಟ್ಟು ಎಣ್ಣೆ ಹಾಕಿ ಬತ್ತಿ ಹಚ್ಚಿ ಮಾಡಬೇಕು. ನಿಜ, ಒಪ್ಕೊಳ್ಳೋಣ. ಅದು ಹೇಗಿರಬೇಕು? ಬಹಿರಂಗವಾದಂಥ ಈ ಪಂಚೇಂದ್ರಿಯಗಳಿಗೇನು ವಿಷಯಗಳಿಗೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳು ಅವುಗಳಿಂದ ಹಿಂತಿರುಗಿರಬೇಕು. ಇಲ್ಲದಿದ್ರೆ ಏನಾಗುತ್ತೆ? ಆ ಕಡೆಗೆ ಹೊರಟುಬಿಡುತ್ತೆ. ಅಲ್ಲಿ ಮತ್ತೆ ಗಾಳಿ ಜಾಸ್ತಿ ಆಗಿಬಿಡ್ತು ಅಂದರೆ ದೀಪ ಹಚ್ಚೋದೇ. ಒಳಗೆ ದೇವ್ರಿಗೊಂದು ದೀಪ ಹಚ್ಚೋದೇನೋ ಸುಲಭ ಹಚ್ಬಿಡ್ತೀವಿ. ಇಲ್ಲಿಂದ ಹೊಳೆಗೆ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡು ಪೂಜೆ ಗೀಜೆ ಗೌರಿ ಪೂಜೆ ಮಾಡ್ಬೇಕಾದ್ರೆ ದೀಪ ಹಚ್ಚಿ ಅಂದರೆ ಈ ಕಡ್ಡಿಗೆ ಇಟ್ಟಿರ್ತಾರೆ, ದೀಪ ಹೋಗ್ತಿರ್ತೆ. ಯಾಕೆ? ಭರ್ರದ ಗಾಳಿ ಬೀಸ್ತಾ ಇರುತ್ತೆ. ಈ ವ್ಯವಹಾರದ ಗಾಳಿ ಬೀಸಿದಷ್ಟು ಏನಾಗುತ್ತೆ? ನಮ್ಮ ಪೂಜೆ ಪುನಸ್ಕಾರ ಎಲ್ಲ ಹಾರೋಗ್ಬಿಡುತ್ತೆ. ದೀಪ ಹಚ್ಚೋದಿಲ್ಲ. ಕೊನೆಗೇನು ಮಾಡಬೇಕು? ಕೈ ಮುಗಿಯೋದಪ್ಪ, ದೀಪ ಹಚ್ಚೋಕ್ಕಾಗಲ್ಲ, ಹಾಗಾಗ್ಬಿಡುತ್ತೆ ಅಲ್ವೇ? ಅದರಂತೆ ಇಲ್ಲಿಯೂ ಕೂಡ ಎಂಥ ಒಂದು ಎಚ್ಚರಿಕೆ ತಗೋಬೇಕು ಅಂದರೆ ವಿಷಯವ್ಯಾವೃತ್ತ
ಯಾವ ಪದಾರ್ಥಗಳನ್ನು ವಿಷಯಗಳನ್ನು ಪಂಚೇಂದ್ರಿಯಗಳಿಂದಲೂ ಯಾವ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ತಗೋತಾ ಇರ್ತೀವಲ್ಲ, ಆ ಬಿರುಗಾಳಿ ಬೀಸಬಾರ್ದು, ಆವಾಗ ಜ್ಞಾನ ದೀಪ ಉರಿಯೋದಿಲ್ಲ. ಅವನ್ನೆಲ್ಲ ಕ್ಲೋಸ್ ಇರಬೇಕು. ಯಾವ ಒಂದು ಇಂದ್ರಿಯ ಮನೋಬುದ್ಧಿ, ಇಂದ್ರಿಯಗಳಿಂದೇ ಮುಖ್ಯ. ಆ ಇಂದ್ರಿಯಗಳ ಮೂಲಕವೇ ವಿಷಯಗಳನ್ನೆಲ್ಲ ನಾವು ಅನುಭವಿಸೋದು. ಅಲ್ಲೇ ಅವುಗಳಿಂದ ವ್ಯಾವೃತ್ತ ಪೂರ್ಣವಾಗಿ ಹಿಂತಿರುಗಿ ಮತ್ತೆ ಹೊರಗಿನ ಗಾಳಿ ಬೀಸಿ ಹೊರಗೇನಾರು ಎಡವಟ್ಟ ಅದನ್ನ ಹೇಳ್ತಾರೆ ರಾಗದ್ವೇಷ ಅಕಲುಷಿತ ಅಂದ್ರೆ. ನಾವು ಹೊರಗೇನ ಕಣ್ಣು ನೋಡಬೇಕು, ಕಣ್ಣು ನೋಡಿದ್ರೆ ಚೆಂದ ಬಿಡುತ್ತೆ, ಕಣ್ಣು ಮುಚ್ಕೊಂಡ್ಬಿಡ್ತೇವೆ, ಆಗ್ಬಹುದು. ಹಾಗೆ ಹೊರಗಿನ ಇಂದ್ರಿಯಗಳನ್ನೆಲ್ಲ ಈ ಕಿಟಿಗೆ ಹಾಕಿದಾಗೆ ಬಂದ್ ಮಾಡಿಬಿಡ್ಬಹುದು. ಒಳಗಡೆನೆ ಶುರು ಮಾಡೋದು ಅಂತಃಕರಣದಲ್ಲೇನೆ, ಅದಂತೂ ಇನ್ನೂ ಕಷ್ಟ. ಎಷ್ಟೋ ಸಲ ಅನುಭವ ಬರುತ್ತೆ. ನೀವು ಹೊರಗೆ ಕ್ಲೋಸ್ ಮಾಡಿದ್ರೆ ಒಳಗಡೆ ಹೊತ್ತರಷ್ಟು ಎದ್ಗೋತಾ ಇರುತ್ತೆ. ಅದು ಇದು ಕೆಲಸ ಯಾವ್ಯಾವುದು ಬ್ಯಾಡವೋ ಅವೆಲ್ಲ ಜಪ ಕೂತ್ಕೊಂಡಿದ್ದೀವಿ ಅಂತ ಹೆಸರು, ಅದ್ರ ಜಪೇ ಆಗಿಬಿಡುತ್ತೆ. ಎಷ್ಟೋ ಯಾಕೆ ಅಂತ ಅಂತಃಕರಣ ಶುದ್ಧಿ ಇಲ್ಲ. ಅದು ಎಷ್ಟೆಷ್ಟೋ ಮನುಷ್ಯ ಈ ಜನ್ಮದಲ್ಲಿ ಈ ವಯಸ್ಸಿನ ಒಳಗೆ ಬೇಕಾದಷ್ಟು ಅನುಭವಿಸಿರ್ತಾನಲ್ಲ, ಅಲ್ಲಿ ನಿಜವಾಗಿ ಹೇಳಬೇಕು ಅಂದರೆ ಬ್ಯಾಡದ್ದೇ ಮೊದಲು ಜ್ಞಾಪಕ. ಅದಕ್ಕೆ ಪ್ರಯೋಜನ ಏನಾದ್ರಿಂದ ಇಂಥ ಒಂದಾನೊಂದು ಆ ರಾಗದ್ವೇಷಗಳು ಒಳಗಿರೋ ವಾಸನೆಗಳು. ಯೋಗ ವಾಸಿಷ್ಠದಲ್ಲಂತೂ ಆ ವಾಸನಾ ವಿಷಯದಲ್ಲಿ ಎಷ್ಟು ಬರೀತಾರೆ ಅಂತೀರಿ. ಆ ವಾಸನೆಗಳಿಂದಲೇ ಈ ಮನುಷ್ಯನ ಮಾನವನ ಅಂತಃಕರಣ ಕುಲಿಯಿಟ್ಟು. ನಿಜ ಇದು ಏನು ಮಾಡೋದು ಹೇಳಿ. ಈಗ ನಾವು ಈ ಜನ್ಮಕ್ಕೆ ಬಂದಿದ್ದೇವೆ ಹೋಗೋಣ, ಹಿಂದೆ ಏನೇನು ಜನ್ಮ ಕಳೀತು ಅಂತ ಯಾರಿಗೆ ಗೊತ್ತು, ಅಲ್ಲಿ ಏನೇನು ಮಾಡಿದ್ದು ಅಂತ ಗೊತ್ತು, ಆಯ್ತಾ? ಅದನ್ನೆಂತ ಹೇಳ್ತಾ ಇಲ್ಲ. ಅವುಗಳ ವಾಸನೆಗಳೆಲ್ಲ ಒಳಗೆ ಸೇರ್ಕೊಂಡ್ಬಿಟ್ಟಿರ್ತವೆ ಎಷ್ಟೋ ಸಲ. ಅದು ಯಾವಾಗ ಒಂದ್ಸಲ ಬುಗ್ಗನ್ನು ಜ್ಞಾನಕ್ಕೆ ಇರ್ತೀವಿ. ಅದು ಎಂಥ ಸಮಯದ ನಾವು ಜಪ ಮಾಡಿ ಕೂತ್ಕೋತೀವಿ ಅನ್ನೋ ಆ ಕಡೆಯಿಂದ ಬಂದ್ಬಿಡಿ. ಬಹಳ ಭಯ. ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತೀನಿ, ಒಂದು ಚೂರು ಬಾಗಿಲು ಹಾಕೊಂಡು ಕೂತ್ಕೊಂಡ್ರೆ ಸಾರ್ ಅಂತ ಯಾರು ಟ್ರನ್ ಅಂತ ಈಗಂತೂ ಬೆಲ್ಲಿಟ್ಬಿಟ್ಟಿರ್ತಾರಲ್ಲ, ಮುಗೇ ಹೋಯ್ತು ನಮ್ಮ ಜಪ ಎಲ್ಲ ಟಪ್ ಅಂತ ಹೋಗ್ಬಿಡುತ್ತೆ ಅಲ್ಲಿ. ಎಷ್ಟು ಚಂಚಲವಾಗುತ್ತೆ ನೋಡಿ. ಹೀಗೆಲ್ಲ ಇಂದ್ರಿಯಗಳ ಮನಸ್ಸಿನ ಬುದ್ಧಿ ವ್ಯಾಪಾರಗಳನ್ನು ಯೋಜಿದೆಯಲ್ಲ ಒಳಗೆ ತಗೊಳ್ಳೋದು, ಅದೇ ಬಹಳ ಕಷ್ಟ. ಅದನ್ನೇ ಏನಂತಾರೆ ಯೋಗ ಅಂತಾರೆ. ಯೋಗ ಅಂದ್ರೆ ಸಮತ್ವಂ ಯೋಗ ಉಚ್ಯತೆ, ಬ್ಯಾಲೆನ್ಸ್ ಆಗಿರ್ಬೇಕಪ್ಪ ಅಂತಾರೆ. ಅಲ್ಲಿ ಯಾವ ಒಂದಾನೊಂದು ಈ ರೀತಿಯಾದ ವಿಘ್ನಗಳಿರಬಾರ್ದು. ಹೀಗಿದ್ರೆ ಆ ವಿಷಯಗಳಿಂದ ವ್ಯಾವೃತ್ತ ಅಂದರೆ ಹಿಂತಿರುಗಿದ ರಾಗದ್ವೇಷಗಳನ್ನು ಉಂಟು ಮಾಡತಕ್ಕಂಥ ಮನಸ್ಸಿದೆಯಲ್ಲ, ಆ ಮನಸ್ಸು ಎಬ್ಬಿಸ್ತಕ್ಕಂಥ ನಿವಾತ ಅಂದರೆ ಯಾವ ಗಾಳಿ ಇದೆಯೋ ಆ ಗಾಳಿ ಬರದಂತೆ ಈ ದೀಪಕ್ಕೆ ತಗಲದಂತೆ ಅಡ್ಡ ಮಾಡಿರಬೇಕು, ದೀಪ ಉರಿಯುವಂತೆ ಮಾಡಿರಬೇಕು. ಆಮೇಲೆ ಕೊನೆಯ ಕೇಳಿ, ನಿತ್ಯ ಪ್ರವೃತ್ತ ಐಕಾಗ್ರ್ಯ ಧ್ಯಾನ ಜನಿತ ಸಮ್ಯಕ್ ದರ್ಶನ ಭಾಸ್ವತ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿ ಆ ದೀಪವನ್ನು ಬೆಳೆಯಿದಾಗ ಆ ದೀಪದ ಬೆಳಕನ್ನು ಈಗ ಹೊಗಳ್ತಾರೆ. ನಿತ್ಯ ಪ್ರವೃತ್ತ ಐಕಾಗ್ರ್ಯ ಧ್ಯಾನ ಜನಿತ ಸಮ್ಯಕ್ ದರ್ಶನ ಭಾಸ್ವತ. ಇದೊಂದು ವಾಕ್ಯವನ್ನು ಸ್ವಲ್ಪ ವಿಚಾರ ಮಾಡೋಣ. ಭಗವತ್ಪಾದರು ಏನು ಸೊಗಸಾಗಿ ಬರೀತಾರೆ. ಇದು ಹೇಗೆ ಅಂದರೆ ಏಕಾಗ್ರತೆಯಿಂದ ಆ ಮನಸ್ಸನ್ನು ಒಂದೇ ಸ್ವರೂಪದಲ್ಲಿ ನೆಲೆಗೊಳಿಸಿರೋದು ಒಂದಾಯಿತು. ಅಲ್ಲಿ ಹಿಂದ್ಗಡೆ ನಿತ್ಯ ಪ್ರವೃತ್ತ ಅಂತಾರೆ. ನಿತ್ತಂದು ಹಿಡಿಯೋದೆಲ್ಲ ಅದು ತಾನಾಗಿ ಆಗಬೇಕಂತ ನೋಡಿ. ಅದು ಎಂಥ ಒಂದು ಎಷ್ಟು ಜನ್ಮದಲ್ಲಿ ಸಾಧನೆ ಮಾಡಿರಬೇಕು ಅಂತ ನನಗೆ ಗೊತ್ತಿಲ್ಲ. ಆದರೆ ಹಾಗೆ ತಾನಾಗಿ ಪರಮಾತ್ಮನ ಕಡೆಗೆ ಆ ಮನಸ್ಸು ಎಳ್ಕೊಂಡು ಹೋಗುವುದು ಅನ್ನೋದಿದೆಯಲ್ಲ, ಇದಕ್ಕೆ ಹಿನ್ನೆಲೆ ಏನು ಗೊತ್ತಾ? ಆ ವಸ್ತುವಿನಲ್ಲಿ ಪ್ರೇಮ ಇರಬೇಕು. ನಿಮಗೆ ಪ್ರೇಮ ಇದ್ಬಿಟ್ರೆ ನೀವು ಎಲ್ಲಿ ಕೂತೀರಿ? ಈಗ ಮಗ ಇದ್ದಾನೆ, ತಂದೆ ತಾಯಿ ಎಲ್ಲ ಊರಲ್ಲಿದ್ದಾರೆ, ಅವನೆಲ್ಲ ಹೊರಗಡೆ ಇದ್ದಾನೆ. ನೀವು ಯಾವಾಗಲಾರು ಒಂದ್ಸಲ ತಾನಾಗೆ ಜ್ಞಾಪಕ ಆಗುತ್ತೆ. ಅವನು ಎಷ್ಟೇ ದೂರದಲ್ಲಿರಲಿ, ಅವರ ಮೇಲೆ ಪ್ರೀತಿ ಇದ್ದರೆ ಇಲ್ಲಿ ಕೂತಿದ್ದಾಗಲೇ ಏನಾಗುತ್ತೆ, ಏನು ಜ್ಞಾಪಕ ಮಾಡ್ಕೊಂಡು ಬರ್ತದೆ. ತಾಯಿಯಂದ್ರಿಗೆಲ್ಲ ಗೊತ್ತು. ನಾನು ತಿಂಡಿ ಮಾಡ್ತೇನೆ, ಅಯ್ಯೋ ನಮ್ಮ ಮಗುಗೆ ಇಷ್ಟ, ಅವನೆಲ್ಲ ದೂರದಲ್ಲಿದ್ದಾನೆ, ಅದೇ ಜ್ಞಾಪಕ ಮಾಡ್ಕೊಂಡು ಇರುತ್ತೋ ಅದು ಇನ್ನೊಮ್ಮೆ ಜ್ಞಾಪಕ ಬರ್ತಾರೆ. ಇಷ್ಟೇ ಅಲ್ಲ, ನಮಗೆಲ್ಲ ಗೊತ್ತಿದೆ. ನಾವು ವಿದ್ಯಾಭ್ಯಾಸ ಮುಂತಾದ್ದನ್ನು ಮಾಡಿ ಬುದ್ಧಿವಂತರಾಗಿರೋರಿಗೆ ಅವರೇನು ಯಾವನು ರಿಕಾರ್ಡ್ ಮಾಡೋಗೋದಿಲ್ಲ, ತಕ್ಷಣಕ್ಕೆ ಹೇಳ್ಬಿಡ್ತಾರೆ. ಯಾಕೆ? ಎಲ್ಲ ಬ್ರೈನ್ನೊಳಗೆ ಕಂಪ್ಲೀಟಾಗಿ ರಿಕಾರ್ಡ್ ಆಗಿ ಹೋಗ್ಬಿಟ್ಟಿರುತ್ತೆ. ತಿಳುವಳಿಕೆ ಅಂದ್ರೆ ಅದೇ ತಾನೆ. ನಾವು ಸಂಪಾದನೆ ಮಾಡಿದ್ವಿ, ತಿಳುವಳಿಕೆ ಸಂಪಾದನೆ ಮಾಡಿದ್ದೀವಿ ಅಂದ್ರೆ ಅರ್ಥ ಏನೋ? ಅದೇನು ಬಂಡವಾಳ ದುಡ್ಡು ಹಾಗೆ ಏನು ಬ್ಯಾಂಕ್ನಲ್ಲಿ ಪುಸ್ತಕ ಇಟ್ಟ ಪಾಸ್ಬುಕ್ ತೋರಿಸ್ತಾ ಇಷ್ಟಿದೆ ಅಂತ ತೋರ್ಸೋದು ಬರುತ್ತೆ? ಇಲ್ಲ, ಅದು ಒಳಗಿರುತ್ತೆ ಎಲ್ಲ ಆ ಬ್ರೈನ್ನಲ್ಲಿ.
ಒಂದಾನೊಂದು ಮೆದುಳಿನಲ್ಲಿ ಇರ್ತಕ್ಕಂಥದ್ದು. ವೇದಾಂತಲ್ಲಿ ಮೆದುಳಿಗಿಂತ ಇಂಪಾರ್ಟೆಂಟ್ ಹಾರ್ಟ್ ಹೃದಯದಲ್ಲಿರಬೇಕದು. ಆ ಹೃದಯದಲ್ಲಿದ್ದಾಗ ಅಂಥ ಒಂದಾನೊಂದು ಸ್ವರೂಪದ ತಿಳುವಳಿಕೆ ಚಿಂತನೆ ಅನ್ನೋದು ದೀಪವಾಗಿ ಒಳಗಿರತಕ್ಕ ಆತ್ಮನೊಡನೆ ಒಂದಾಗಿರುತ್ತೆ. ಇದು ಜ್ಞಾನದೀಪ ಅಂತ ಹೆಸರು. ಇಷ್ಟೆಲ್ಲ ಬರೀಬೇಕಾದ್ರೆ ನನಗೆ ಯೋಚನೆ ಆಗುತ್ತೆ, ಅವ್ರು ಇದನ್ನೆಲ್ಲ ಎಂಜಾಯ್ ಮಾಡದೆ ಅರ್ಥ ಮಾಡ್ಕೊಳ್ಳದೆ ಬರುತ್ತಾ ಭಗವತ್ಪಾದರು ಎಂಥ ಮಹಾಜ್ಞಾನಿಗಳು ನೋಡಿ, ಎಷ್ಟು ದೊಡ್ಡವರು. ಆದ್ದರಿಂದಲೇ ಅವರ ಸಾಧಕರಿಗೆಲ್ಲ ಹೇಳ್ತಾರೆ, ಅಪ್ಪ ಜ್ಞಾನದೀಪೇನ ಭಾಸ್ವತ ಅಂತ ಇದೆ, ಇಂಥದ್ದಾಗಬೇಕು ಅಂತ ಹೇಳಿ ಕೊನೆಗೆ ಸಮ್ಯಕ್ ದರ್ಶನ ಭಾಸ್ವತ ಅಂತ ಮುಕ್ತಾಯ ಮಾಡಿದರು. ಆಗ ಸಮ್ಯಕ್ ದರ್ಶನ ಅಂದರೆ ಜ್ಞಾನ, ತತ್ವಜ್ಞಾನದ ಮಜಲನ್ನು ಮುಟ್ತೇವೆ. ಅಲ್ಲಿ ಮುಟ್ಬಿಟ್ಟು ತತ್ವಜ್ಞಾನದಲ್ಲಿ ನಿಂತು ಬಿಟ್ಟ ಅಂದರೆ ಇನ್ನು ಅದು ಯಾವ ರೀತಿಯಲ್ಲಿಯೂ ಬದಲಾವಣೆ ಆಗೋದಿಲ್ಲ. ಹಾಗೆ ನಮ್ಮ ಹಿರಿಯವರು ಒಂದು ಮಾತು ಹೇಳೋರು, ಹಾಲು ಇಟ್ಟರೆ ಒಡೆದು ಹೋಗ್ಬಿಡುತ್ತೆ, ಮೊಸರು ದೇವೆ ಮಾಡಿಬಿಡಿ, ಮೊಸರಾಗೆ ಇಟ್ಟರೆ ವಾಸನೆ ಬಂದ್ಬಿಡುತ್ತೆ, ಬೆಣ್ಣೆ ತೆಗೆದುಬಿಡಿ, ಬೆಣ್ಣೆ ಹಾಗೆ ಇಟ್ಟರೆ ಅದು ವಾಸನೆ ಬರುತ್ತೆ, ತುಪ್ಪವಾಗಿ ಆಗಿಬಿಟ್ಮೇಲೆ ಅದನ್ನು ಪುನಃ ಬೆಣ್ಣೆನೂ ಮಾಡೋಕ್ಕಾಗಲ್ಲ, ಮೊಸರನೂ ಮಾಡೋಕ್ಕಾಗಲ್ಲ, ಹಾಲು ಮಾಡೋಕ್ಕಾಗಲ್ಲ. ಹಾಲಿನಿಂದಲೇ ತುಪ್ಪ ಆಗಿದೆ ಎನ್ನುವುದು ಗೊತ್ತಾದ ಮೇಲೆ ನಮ್ಮ ಅಂತಃಕರಣವನ್ನು ಹೇಗೆ ಪರಮಾತ್ಮನ ಕಡೆಗೆ ಒಳಮುಖವಾಗಿ ಎಳೆದು ಈ ಹಾಲಿನ ರೂಪದಲ್ಲಿದ್ದಂಥ ವಸ್ತುವನ್ನು ತುಪ್ಪವಾಗಿ ಮಾಡುವಂತೆ ಪರಮಾತ್ಮ ಜ್ಞಾನಕ್ಕೆ ಅದನ್ನು ಪೂರ್ಣವಾಗಿ ಅಳವಡಿಸಿ ಅದನ್ನು ನೆಲೆಗೊಳಿಸಿಬಿಟ್ರೆ ಅದಕ್ಕೇನು ಹೆಸರು? ಜ್ಞಾನದೀಪ. ತೇಷಾಮೇವಾನ ಕಂಪಾರ್ಥಂ ಅಹಮಜ್ಞಾನಜಂತಮಃ ನಾಶಯಾಮ್ಯಾತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಏನು ಆ ಭಗವದ್ಗೀತೆ ಒಂದೊಂದು ಶ್ಲೋಕಗಳು, ಒಂದೊಂದು ಶಬ್ದ, ಎಷ್ಟು ಚಿಂತನೆ ಮಾಡೋ ಒಂದು ಜೀವನದಲ್ಲಿ ಒಂದು ಶ್ಲೋಕ ಸಾಕು, ಇಷ್ಟು ಚೆನ್ನಾಗಿದೆ. ಅದನ್ನು ಭಗವತ್ಪಾದರು ಇಂಥ ದೀಪವನ್ನು ಮುಂದಕ್ಕೆ ಹೋಗೋಣ. ಭಗವಂತ ಹೇಳ್ತಾನೆ, ಹೇ ಅರ್ಜುನ ಕೇಳೋ, ಯಾರು ಈ ರೀತಿಯಾಗಿ ಮಚ್ಚಿತ್ತ ಮದ್ಗದ ಪ್ರಾಣ ಅಂತ ಪ್ರಾರಂಭ ಮಾಡಿದ್ನಲ್ಲ, ನನ್ನಲ್ಲೇ ಮನಸ್ಸಿಟ್ಟು ನನ್ನನ್ನೇ ಚಿಂತನೆ ಮಾಡ್ತಾ ನನಗೇ ಶರಣಾಗತರಾಗಿ ಯಾರು ಇರ್ತಾರೋ ಅಂಥವರ ಅಂತಃಕರಣದಲ್ಲಿ ನಾನು ಜ್ಞಾನದೀಪವನ್ನು ಬೆಳಗುತ್ತೇನೆ. ಕೊನೆ ಎಲ್ಲಿ ಹೋಗ್ಬಿಡ್ತು? ಆ ಪರಮಾತ್ಮನ ಒಂದಾನೊಂದು ಸ್ವರೂಪಕ್ಕೆ ಮುಟ್ತು. ಅವನು ಬೆಳಗ್ತೇನೆ ಅಂತ ಹೇಳಿದ್ರ ಅರ್ಥ ಏನು? ಬೆಳಗ್ತಲೇ ಇದ್ದೇನೆ, ನಿನ್ನ ತಿಳುವಳಿಕೆಗೆ ಬರುತ್ತೆ ಅನ್ನೋ ಅರ್ಥ ಅಷ್ಟೆ. ವೇದಾಂತಲ್ಲಿ ಹೊಸದಾಗಿ ಯಾವುದನ್ನು ಸಂಪಾದನೆ ಮಾಡೋಗೋದಿಲ್ಲ, ಮತ್ತೇನು ಇದ್ದದ್ದನ್ನು ಇದ್ದಂತೆ ತಿಳ್ಕೊಳ್ಳೋದು ಅಂತ ಅರ್ಥ ಅಷ್ಟೆ. ನಾವು ಗಂಗೆ ತಗೊಂಬಂದು ಕಾಶಿಗೆ ಹೋಗಿ, ಹೌದಾ ಕಾಶಿಗೆ ಹೋಗಿ ಗಂಗೆ ತಂದ್ರ, ಗಂಗೆ ಎಲ್ಲಿಂದ ಬಂದ್ಲು ಅಂದರೆ ದಿನ ಹರಿತಾ ಇದೆ ಸ್ವಾಮಿ, ಅಲ್ಲಿ ಏನು ಯೋಚನೆ ಇಲ್ಲ. ಆ ಜ್ಞಾನ ಯಾವಾಗಲೂ ಪ್ರತಿಯೊಬ್ಬನ ಅಂತಃಕರಣದಲ್ಲೂ ಇದ್ದೇ ಬಿಟ್ಟಿದೆ. ಅದನ್ನು ಪ್ರಯೋಜನ ಪಡ್ಕೊಳ್ಳೋವರೆಗೆ ನಮ್ಮದಾಗಿರಲ್ಲ ಅಷ್ಟೇ. ಈ ಸಾಧನದಿಂದ ಅದನ್ನು ಪಡ್ಕೊಂಡಾಗ ಅದು ನಿತ್ಯವಾಗಿ ಶಾಶ್ವತವಾಗಿ ತನ್ನ ಸ್ವರೂಪವೇ ಆಗಿರುತ್ತೆ ಅಂತ ಇಷ್ಟನ್ನು ಹೇಳಿ ಈಗ ಮುಂದಕ್ಕೆ ಇಷ್ಟು ಇವತ್ತಿನ 10ನೇ ಅಧ್ಯಾಯದಲ್ಲಿ ಬರತಕ್ಕ ವಿಷಯ. ಇನ್ನು ಮುಂದೆಲ್ಲ ವಿಭೂತಿಗಳಿಗೋಸ್ಕರ ಒಂದು ಹೊಸ ಪ್ರಕರಣ ಪ್ರಾರಂಭ ಆಗುತ್ತೆ. ಅರ್ಜುನ ಉವಾಚ ಅಂತ ಒಂದು ಪ್ರಾರಂಭ. ಅದಕ್ಕೊಂದು ಸಣ್ಣ ಪೀಠಿಗೆ ಬರೆದಿದ್ದಾರೆ. ಯಥೋಕ್ತಾಂ ಭಗವತಃ ವಿಭೂತಿಂ ಯೋಗಂಚ ಶ್ರುತ್ವ ಅರ್ಜುನ ಉವಾಚ. ಈ 10ನೇ ಅಧ್ಯಾಯದಲ್ಲಿ ಪರಮಾತ್ಮನ ವಿಭೂತಿ ಅಂದರೆ ಮಹಿಮೆ ಅಂತ ಅರ್ಥ. ಅವನ ಮಹಿಮೆಯನ್ನೆಲ್ಲ ಹೇಳಿದ್ರು. ಹಾಗೇನೆ ಯೋಗ ಅಂದರೆ ಆ ಭಗವಂತನೊಡನೆ ನಮಗಿರಬೇಕಾದ ಸಂಬಂಧ ಏನು ಅನ್ನೋದನ್ನು ತಿಳಿಸಿಕೊಟ್ಟಿದ್ರು. ಇದೆಲ್ಲ ಅರ್ಜುನ ಕೂತ್ಕೊಂಡು ಕೇಳಿದ ಮೇಲೆ ಅವನಿಗನ್ನಿಸ್ತಂತೆ ಈಗ ಹೇಳ್ತಾನೆ. ಅರ್ಜುನ ಉವಾಚ ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಮೃಷಯಃ ಸರ್ವೇ ದೇವರ್ಷಿರ್ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನದಾನವಾ. ಮಧ್ಯ ಅರ್ಜುನ ವಾಚ ಬರುತ್ತೆ. ಈ ಭಗವದ್ಗೀತೆ ಓದುವಾಗ ಏನಾಗಬೇಕು ಗೊತ್ತೇ? ನಾವು ಅರ್ಜುನರಾಗಲೇಬೇಕು. ಅರ್ಜುನರಾದರೆ ಆ ಕೃಷ್ಣ ಪರಮಾತ್ಮನ ದಿವ್ಯವಾಣಿ ಈಗಲೂ ನಮಗೆಲ್ಲ ಕೇಳಿ. ಅರ್ಜುನಂಗೆ ಹೇಗೆ ಚೆನ್ನಾಗಿ ಅಂಥ ಯುದ್ಧರಂಗದಲ್ಲೂ ಕೇಳಿಸ್ತೋ ಇಲ್ವಪ್ಪ? ಯುದ್ಧರಂಗದಲ್ಲಿ ಏನಾರು ಎಷ್ಟು ಗಲಾಟೆ ಇರಬಹುದು, ಅಂಥ ಗದ್ದಲದೊಳಗೆ ಈ ಕೃಷ್ಣಾರ್ಜುನ ಸಂವಾದವನ್ನು ಆ ವೇದವ್ಯಾಸರು ಬರೆದಿದ್ದಾರಲ್ಲ, ಅರ್ಜುನಂಗೆ ಹೇಗೆ ಕೇಳಿಸ್ತು ಅಂತನೂ ಅದೇ ಸ್ವಾರಸ್ಯ ಇರೋದು. ಇನ್ನೂ ಪುರುಸತ್ತಾಗಿಲ್ಲ ಭಗವದ್ಗೀತೆ ಕೇಳಕ್ಕೆ ಅಂತೀರಿ. ಹಾಗಾದ್ರೆ ಅರ್ಜುನಂಗೆ ಪುರುಸತ್ತಾಗಿತ್ತೆ?
ಎಷ್ಟು ಸೀರಿಯಸ್ ಆಗಿರ್ತಕ್ಕಂಥ ಸಮಯ, ಯಾರು ಯಾವಾಗ ಬೇಕಾದ್ರೂ ಯುದ್ಧ ಪ್ರಾರಂಭ ಮಾಡ್ಬೋದು. ಅಂಥ ಒಂದು ಆನಂದ ಸನ್ನಿವೇಶದಲ್ಲಿ ಆರಾಮಾಗಿ ಕೂತ್ಕೊಂಡು ಪರಮಾತ್ಮ ಹೇಳಿದ, ಅರ್ಜುನ ಅದನ್ನು ವಿಚಾರ ಮಾಡಿದ, ಮಧ್ಯ ಪ್ರಶ್ನೆ ಮಾಡಿದ ಅಂದರೆ ನೋಡಿ ಆ ಸಂಸ್ಕೃತಿ ಯಾವ ಮಟ್ಟದಲ್ಲಿದೆ. ಈಗ ನೋಡಿ ಅರ್ಜುನ ಮಾತಾಡ್ತಾನೆ, ಯಥೋಕ್ತಾಂ ಭಗವತಃ ವಿಭೂತಿಂ ಯೋಗಂಚ ಶ್ರುತ್ವ ಅಂತ. ಈ ಪರಮಾತ್ಮನ ಒಂದಾನೊಂದು ಯೋಗ ಅಂದ್ರೆ ಏನು? ಅವನ ಪರಮಾತ್ಮ ಹೇಳಿದಂತಹ ಒಂದಾನೊಂದು ಯೋಗ ರೂಪವಾದ ಅಭ್ಯಾಸ ಅಥವಾ ಜ್ಞಾನ ಅಂದಲೇ ಇಟ್ಕೊಳ್ಳಿ, ತಪ್ಪಾಗಿಲ್ಲ. ಯೋಗ ಜ್ಞಾನಂ ತದಾ ಸಾಂಗ್. ವಿಭೂತಿ ಪರಮಾತ್ಮನ ಮಹಿಮೆ, ಪರಮಾತ್ಮನ ಮಹಿಮೆಯೂ ಆಯಿತು, ಪರಮಾತ್ಮನ ತತ್ವಜ್ಞಾನವನ್ನೂ ಆಯಿತು. ಕೇಳಿದ ಅರ್ಜುನನಿಗೆ ಏನನಿಸ್ತು? ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವ. ಈಗ ಅರ್ಜುನನ ಒಂದು ದೃಷ್ಟಿಕೋನವೇ ಬದಲಾಯಿಸ್ತು ಅಂತ ಹೇಳ್ತಾರೆ. ಯಾಕೆ ಅಂತ? ಮೊದ್ಲೇನಾಗಿತ್ತು? ಸೈನಯೋರ ಭಯೋರ್ ಮಧ್ಯೆ ರಥಂ ಸ್ಥಾಪಯಮೇ ಚ್ಯುತ ಅಂತ ಹೇಳ್ತಿದ್ದ. ಅರ್ಜುನ ಅಲ್ಲ ಕೃಷ್ಣ, ರಥ ನಿಲ್ಲಿಸೋ ಇಲ್ಲಿ. ಅವನು ಸಾರಥಿ ತಾನೆ, ಕೃಷ್ಣ ಸಾರಥಿ, ಅರ್ಜುನ ಅವನು ಧನುರ್ಧಾರಿ ನಿಜ. ಆದ್ರಿಂದ ನಿಲ್ಲಿಸು ಅಂದ್ರೆ ನಿಲ್ಲಿಸ್ತಾನೆ, ಹೋಗುದು ಹೋಗ್ತಾನೆ. ಡ್ರೈವರ್ ಇದ್ದ ಹಾಗೆ, ಅವನೇ ಡ್ರೈವರ್ ಆಗಿದ್ದ ಕೃಷ್ಣ. ಅವನ ಪುಣ್ಯ ಅಷ್ಟೇ ಅಂತ ಇಟ್ಕೊಳ್ಳಿ. ಅಂಥ ಡ್ರೈವರ್ ಯಾವಾಗ ಸಿಗ್ತಾನೆ? ಈಗ ನಮಗೊಬ್ಬಂಥ ಡ್ರೈವರ್ ಸಿಕ್ಕಿದೆ, ನಾವು ಪರಮಾರ್ಥದಿರ್ತಾವೆ ಹೀಗಂತಿದ್ದ. ಆಯ್ತಪ್ಪ ಅಂದ್ರಂತ ಒಂಥರ ನಡೆಸ್ತಿದ್ದ. ಈಗ ಸ್ವಲ್ಪ ಅವನ ಮನಸ್ಸು ಪರಿವರ್ತನೆ. ಏನಿದು ನಿಜವಾಗಿರುವೆ? ಇವನು ಯಾರು? ಪರಮಾತ್ಮ ಅಂದರೆ ಪರಂ ಬ್ರಹ್ಮ ಪರಂ ಧಾಮ. ನೋಡಿ ಅವನ ಬಾಯಲ್ಲಿ ಏನು ಮಾತುಗಳು ಬರ್ತಾ ಇವೆ ಅಂತ. ಬಾ ನೀನೇ ಸಾಕ್ಷಾತ್ ಪರಬ್ರಹ್ಮ ಕಣಪ್ಪ, ಪರಂಧಾಮ. ಕಟ್ಟ ಕಡೆಯ ಒಂದು ಆನಂದ ಮಜಲು, ನಿಲ್ಲಬೇಕಾದ ಜಾಗ. ಪ್ರತಿಯೊಬ್ಬ ಆತ್ಮನೂ ಹೋಗಿ ಎಲ್ಲಿ ಜೀವಾತ್ಮ ಎಲ್ಲಿ ಸೇರಬೇಕು? ಪರಂಧಾಮಕ್ಕೆ ಸೇರು. ಅದನ್ನೇ ವೈಕುಂಠ ವೈಕುಂಠ ನಾವು ಮಾಡ್ತೇವೆ ನೋಡಿ. ಅರ್ಥ ಏನು? ಈ ದೇಹತ್ಯಾಗ ಮಾಡಿದಂಥ ಈ ಆತ್ಮ ತನ್ನ ನಿಜ ಸ್ವರೂಪದಲ್ಲಿ ಸೇರಲಿ ಅಂತ. ಅದಕ್ಕೆ ವೈಕುಂಠ ಅಂತ ಕರೆಯೋದನ್ನಲ್ವೇ ನಾವು. ವೈಕುಂಠ ಸಮಾರಾಧನೆ ಇರಲಿ, ಅದು ಮಾಡ್ಕೊತೀವಿ. ವೈಕುಂಠದ ವಿಷಯ ಪ್ರತಿಯೊಂದರಲ್ಲೂ ನಾವು ವ್ಯವಹಾರಕ್ಕೆ ತಂದುಬಿಡ್ತೀವಿ. ಇಂಥವ್ರ ಸದ್ಗತಿ ಆಗುತ್ತೆ. ಅದಕ್ಕೋಸ್ಕರ ಪರಂಧಾಮ ಎಲ್ಲಿ ಪ್ರತಿಯೊಬ್ಬರು ಹೋಗಿ ಎಲ್ಲಿ ಸೇರ್ತಾರೆ? ಎಲ್ಲ ನದಿಗಳು ಎಲ್ಲಿ ಹೋಗಿ ಸೇರ್ತವೆ? ಆಕಾಶಾತ್ ಪತಿದಂತೋ ಎಂ ಯಥಾ ಗಚ್ಚತಿ ಸಾಗರಂ. ಅದೆಲ್ಲ ನೀನೇ ಪರಮವಾದಂತಹ ಸ್ಥಾನ, ಎಲ್ಲರಿಗೂ ನೀನೇ ಆಧಾರ. ಪವಿತ್ರಂ ಪವಿತ್ರನಾಗಿದ್ದೀಯಾ. ಪರಮಂ ಅತ್ಯಂತ ನಿಗಿಲಾದವನ. ಪುರುಷ ಪುರುಷ ಅಂದ್ರೇನು? ಪುರಿ ಶಯನಾತ್ ಪುರುಷ. ಪ್ರತಿಯೊಂದು ಶರೀರದಲ್ಲಿಯೂ ಇರತಕ್ಕವನು. ಪುರುಷ ಅಂದ್ರೆ ಇಲ್ಲಿ ಗಂಡಸು ಅಂತ ಅರ್ಥವಲ್ಲ. ಪುರಿ ಶಯನಾತ್ ಪುರ ಅಂದ್ರೆ ಶರೀರ. ಯಾವ ಶರೀರವಾರ ಆಗಲಿ, ಸ್ಥಾವರ ಜಂಗಮ ಎಲ್ಲ ಸೇರಿಸಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಪುರೋಹೋನಿ ಎನ್ನದೊಂದಾನೊಂದು ಸ್ವರೂಪ ಇದೆ, ಚೈತನ್ಯವಿದೆ. ಆದ್ದರಿಂದ ಎಲ್ಲವೂ ನೀನೇ. ಇಂಥ ಶಾಶ್ವತನಾದ ದಿವ್ಯ ಅಂದ್ರೆ ಪ್ರಕಾಶಮಾನನಾದ ಆದಿದೇವ ಅಜ. ಯಾವ ಒಂದಾನೊಂದು ಹುಟ್ಟು ಸಾವುಗಳಿಲ್ಲ ಪರಮಾತ್ಮನಿಗೆ, ನಿತ್ಯವಾಗಿರ್ತಕ್ಕ ಇಂಥವನೋ ನೀನೋ ಅಂತ ನನಗೆ ಗೊತ್ತಾಯಿತು. ಹೀಗಂತ ಯಾರು ಹೇಳಿದರು? ಆಹುಸ್ತ್ವಾಮೃಷಯ ಸರ್ವೇ ದೇವರ್ಷಿರನ್ನಾರದಸ್ತಥ ಅಸಿತೋ ದೇವಲೋ ವ್ಯಾಸಃ ಸ್ವಯಂಚೈವ ಬ್ರವೀಷಿ ಮೇ. ಏನು ಆನಂದ ಆಯ್ತು ಅರ್ಜುನಿಗೆಪ್ಪ. ನೀನು ಪರಂಬ್ರಹ್ಮ, ಪರಮವಾದಂತಹ ಸ್ಥಾನ, ಪುರುಷ, ಆದಿದೇವ, ಅಜ, ವಿಭು. ಏನು ಆನಂದ ಆಯಿತು. ಆ ತತ್ವ ಕೇಳ್ತಾ ಕೇಳ್ತಾ ಅಂತಃಕರಣಕ್ಕೆ ಒಂದು ಬೆಳಕು ಬಂದ್ಬಿಡುತ್ತೆ ನೋಡಿ. ಹುಡ್ದಾ ಏನು ಹೇಳ್ತಾನೆ ಪ್ರಭು, ಪರಮಾತ್ಮ ನೀನು ಬರೀ ಸಾಮಾನ್ಯ ಕೃಷ್ಣ ಅಂದ್ರೆ ಈ ರೂಪ ಅಲ್ಲ, ನೀನು ಎಂಥವನು? ಪರಂಬ್ರಹ್ಮ ಪರಂಧಾಮ ಆಯಿತು. ನಿನ್ನನ್ನ ಋಷಿಗಳೆಲ್ಲರೂ ಕೂಡ ಏನಂತ ಹೇಳ್ತಾರೆ? ಹೀಗಂತಾರೆ, ಪರಬ್ರಹ್ಮ ಸ್ವರೂಪನೇ ಕೃಷ್ಣ ಅಂದ್ರೆ ಯಾರು? ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ, ಸಾಕ್ಷಾತ್ ಪರಮಾತ್ಮನೇ ಅಂತ ಅರ್ಥ. ಯಾರು ಹೇಳ್ತಾರಪ್ಪ? ಋಷಿಗಳೆಲ್ಲ ಹೇಳ್ತಾರೆ. ಯಾಕೆ? ಅರ್ಥ ಮಾಡ್ಕೊಂಡಿದ್ದಾರೆ, ಋಷಿಗಳಿಗೆ ಅರ್ಥವಾಗಿದೆ. ಹಾಗೆಯೇ ದೇವಋಷಿರನ್ನಾರದಸ್ತಥಾ. ಮುಗದೇ ಹೋಯ್ತು. ನಾರದರನ್ನು ಕೇಳಿಬಿಟ್ರೆ ಪರಮಾತ್ಮ ಯಾರು ಅನ್ನೋದು ಪೂರ್ಣವಾಗಿ ಗೊತ್ತಾ. ಯಾಕೆ? ಯಾವಾಗಲೂ ವೀಣೆ ಹಿಡ್ಕೊಂಡು ಪರಮಾತ್ಮನ ದಿವ್ಯವಾದ ಗಾನ ಮಾಡ್ತಾ ಇರೋರೆ ನಾರದರಲ್ವೇ. ಆದ್ದರಿಂದ ಆ ಪರಮಾತ್ಮ ನಿನ್ನನ್ನು ಕುರಿತು ಋಷಿಗಳೆಲ್ಲರೂ ಹೇಳೋದು ಗೊತ್ತಾಯ್ತು. ಋಷಿಗಳದ್ದು ಹೇಗೆ ಅಂದ್ರೆ ಅವರು ಋಷಿಯನ್ನು ಹೆಸರೇ ತೋರಿಸುತ್ತೇನಂತ, ಋಷದರ್ಶನೇ ಅಂತ ತತ್ವವನ್ನು ತಿಳಿಬಿಟ್ಟಿರ್ತಾರಲ್ಲ ಜ್ಞಾನಿಗಳು. ಆದ್ದರಿಂದ ಭಗವತ್ ಸ್ವರೂಪ ಹೇಳ್ತಾರೆ ಅವರು. ಅವರ ಅನುಭವನ ಅವ್ರು ಹೇಳ್ತಾರೆ. ನಾರದರಂತೂ ಸರಿಯೇ ಸರಿ ದೇವಋಷಿಗಳವರು. ಅದೇ ರೀತಿ ಅಸಿತ, ದೇವಲ, ವ್ಯಾಸ ಇವರೆಲ್ಲ ಪರಮಾತ್ಮನ ಪರಮ ಭಕ್ತರು. ಅಂದ್ರೆ ಇವರನ್ನೆಲ್ಲ ಯಾವ ಮಟ್ಟಕ್ಕೆ ಸೇರಿಸಬೇಕು? ಜ್ಞಾನಿ ಭಕ್ತರು ಅಂತ. ಭಗವಂತನ ಸ್ವರೂಪವನ್ನು ಅರಿತವರು ಅಂದ್ರೆ ಅವರು ಅತ್ಯಂತ ಮೇಲ್ಮಟ್ಟದವರು.
ಜ್ಞಾನಿ ಭಕ್ತರು ಅಂತ ಬಂದು 4 ಜನ ಚತುರ್ವಿಧ ಭಜಂತೆ ಮಾಮ್ ಅಂತ 6ನೇ ಅಧ್ಯಾಯದಲ್ಲಿ ಬಂತಲ್ಲ, ಅದರೊಳಗೆ ಜ್ಞಾನಿಯನ್ನು ಸೇರಿಸಿದ್ದಾರೆ ನೋಡಿ ಅಲ್ಲವೇ. ಆರ್ತೋ ಜಿಜ್ಞಾಸರ ಅರ್ಥಾರ್ಥಿ ಅವರೆಲ್ಲ ಫಸ್ಟ್ ಒಂದೊಂದು ಸಾಮಾನ್ಯ ಗ್ರೇಡ್ ನೋಡಿ. ಜ್ಞಾನಿ ಚ ಭರತ ಋಷಭಾನು, ಇಂಥವರೆಲ್ಲ ಮಹಾತ್ಮ್ಯಾರು, ದೇವಋಷಿಗಳಾದಂಥ ಋಷಿಗಳು, ನಾರದರು, ಅಸಿತ ಅಂತೊಬ್ಬ, ಅಸಿತ ದೇವಲ ಅಂತಲೂ ಮಾಡ್ತಾರೆ, ದೇವಲ ಅನ್ನೊಂದು ಬೇರೆ ಅಂತ ಬೇಕಾದ್ರೂ ಅರ್ಥ ಮಾಡಿ. ಅಸಿತೋ ದೇವಲೋ ವ್ಯಾಸ ಸ್ವಯಂಚೈವ ವ್ಯಾಸರು. ಇನ್ನೇನು ಬಿಡಿ, ವ್ಯಾಸರು ಅಂದ್ರೆ ವೇದ ವ್ಯಾಸರೇನು, ಸಾಕ್ಷಾತ್ ಪರಮಾತ್ಮನ ಒಂದಾನ ಕೃಷ್ಣ ಭಗವಂತನ ಸ್ವರೂಪವೇ ಅಂತಾರೆ. ಆ ವೇದವ್ಯಾಸರಿಗೆ ಅಂಥ ಒಂದು ವಿಶಿಷ್ಟವಾದದ್ದು. ವ್ಯಾಸರು ಅಂದರೆ ಸಂಪೂರ್ಣವಾಗಿ ಸಾಕ್ಷಾತ್ ಪರಮಾತ್ಮನ ಒಂದು ಕೃಷ್ಣ ಭಗವಂತನ ಸ್ವರೂಪವನ್ನು ಕಂಡುಕೊಂಡಂತಹ ಮಹಾತ್ಮನು. ಅವರ ಬಾಯಲ್ಲೂ ಹೀಗೆ ಬರ್ತಾ ಇದೆ. 18 ಮಹಾಪುರಾಣದವ್ರ ತಾನೇ ಬರೆದಿರೋದು. ಹೀಗಾಯಿತು. ಇಲ್ಲಕ್ಕಿಂತ ಹೆಚ್ಚಾಗಿ ಸ್ವಯಂಚೈವ ಬ್ರವೀಷಿಣೆ ಅದು ಉಂಟು. ಭಗವಂತ ನೀನು ನನಗೆ ಉಪದೇಶ ಮಾಡುವಾಗ ನಾನೇ ಪರಬ್ರಹ್ಮ ಅನ್ನೋದು ನೀನೇ ಬಾಯಿ ಬಿಟ್ಟು ಹೇಳಿದ್ದೀಯ, ಅದನ್ನು ಕೇಳಿದ್ದೇನೆ ಅಂತಲ್ವೇ. ನನ್ನನ್ನು ತಿಳ್ಕೋ ಅಂತ ಭಗವಂತ ಎಷ್ಟೋ ಸಲ ಹಿಂದೆ ಅವನಿಗೆ ಸ್ವರೂಪವನ್ನು ಕೂಡ ಅರ್ಜುನನಿಗೆ ಹೇಳಿದ್ದಾನೆ. ಸ್ವಯಂಚೈವ ಬ್ರವೀಷಿ, ನೀನು ಯಾರು ಅನ್ನೋದು. ಯಾರು ಅಂದರೆ ಪರಂಬ್ರಹ್ಮ, ಪರಂಧಾಮ, ಪವಿತ್ರ, ಪರಮ, ಇದೆಲ್ಲವೂ ಕೂಡ ಋಷಿಗಳ ಬಾಯಲ್ಲಿ ಬಂದಿದೆ, ವೇದವ್ಯಾಸರ ಬಾಯಲ್ಲಿ ಬಂದಿದೆ, ನಾರದರ ಬಾಯಲ್ಲಿ ಬಂದಿದೆ, ವಸಿಷ್ಠ ದೇವಲ ಅನ್ನೋನು ಹೇಳಿದ್ದಾನೆ. ಅವರಿವರು ಹೇಳಿದ್ದಾರೆ ಅಂತ ಯಾಕೆ ನೀನೇ ಹೇಳಿವೇನಯ್ಯ, ನಾನು ಯಾರನ್ನು ತಿಳ್ಕೊ ಅಂತ. ಇಷ್ಟೆಲ್ಲ ಆಗಿದೆ. ಸರ್ವಮೇತದೃತಂ ಮನ್ಯೇ ಯನ್ಮಾಂ ವದಸಿ ಕೇಶವ ನಿಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನದಾನವಾ. ಇಷ್ಟೆಲ್ಲ ಈಗ ನೋಡಿ, ಅರ್ಜುನನ ಅಂತಃಕರಣ ಹೇಗೆ ಎಷ್ಟರ ಮಟ್ಟಿಗೆ ತತ್ವ ಕೇಳ್ತಾ 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 ಒಂದು ಪಕ್ವವಾಗಿ, ಹಣ್ಣು ಹೇಗೆ ಪಕ್ವಾದ ಕೂಡಲೇ ಘಮ ಘಮ ಅಂತ ವಾಸನೆ ಬರುತ್ತೋ ಹಾಗ ಆ ಸಾಧಕ ತತ್ವ ವಿಚಾರ ಕೇಳ್ತಾ ಕೇಳ್ತಾ ಹೀಗೆ ಹಣ್ಣಾಗಬೇಕು ಅಂತ ಅರ್ಥ ಆಯ್ತು ಅಂತಾನೆ. ಸರ್ವಮೇತದೃತಂ ಮನ್ಯೇ. ಪ್ರಭೋ, ಇಷ್ಟು ಕೂಡ ಋತ ಅಂದ್ರೆ ನಿಜ, ಖಂಡಿತವಾಗೂ ಸರಿ. ನೀನು ಹೇಳ್ತಿದೀಯ, ದೇವಋಷಿಗಳು ಹೇಳಿದ್ದಾರೆ, ವ್ಯಾಸರು ಹೇಳಿದ್ದಾರೆ, ಋಷಿಗಳು ಹೇಳಿದ್ದಾರೆ. ಎಲ್ರಿಗಿಂತ ಹೆಚ್ಚಾಗಿ ನನಗೂ ಅನ್ನಿಸ್ತು, ಇಂಥ ತತ್ವವನ್ನು ಕೇಳಿದಾಗ ನನಗೂ ಕೂಡ ಅಷ್ಟು ನಿಜ ಪರಮಾರ್ಥ ಅಂತ ಗೊತ್ತಾಗಿದೆ. ನಹಿತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನದಾನವಾ. ಇಂಥ ಅಪಾರವಾದ ಮಹಿಮೆ ಉಳ್ಳಂಥ ಪರಬ್ರಹ್ಮ ಸ್ವರೂಪನಾದ ನಿನ್ನ ವಿಷಯದಲ್ಲೇ ನಿನ್ನನ್ನು ಯಾರು ಅಂದರೆ ಯಾರೊಬ್ಬರು ಇಂಥವನು ಅಂತ ಗುರುತಿಸಕ್ಕೆ ಬರೋದೇ ಇಲ್ಲ ಅಂತ ಅರ್ಥ. ಇದು ವೇದಾಂತ. ಇದು ನೀವು ಎಷ್ಟು ಶಬ್ದಗಳಿಂದ ಪರಮಾತ್ಮನಿಂದ ಹೇಳಿದ್ರು ಅವನ ಸ್ವರೂಪ ಏನು ಮುಗಿಯಲ್ವಂತೆ. ಶ್ರುತಿ ಏನು ಮಾಡುತ್ತೆ, ಅಥಾತ ಆದೇಶೋ ನೇತಿ ನೇತಿ ಸುಸ್ತಾಗ್ಬಿಡುತ್ತದೆ. ಹೇಳೋದಂಗೆ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಡುತ್ತೆ, ಕ್ಲೋಸ್ ಆಗಲ್ಲ ಅಂದ್ರೇನು, ಎಷ್ಟು ಹೇಳಿದ್ರು ಮುಗಿಯಲ್ಲ ಅಂದಮೇಲೆ ಆಗದೆ ಇನ್ನೇನು ಮಾಡೋಕ್ಕೆ ಏನಾಗುತ್ತೆ. ನೀವು ಎಷ್ಟು ಕೊಡ ನೀರು ಹೊತ್ಕೊಂಡು ಬಂದರೂ ಸಮುದ್ರ ಖಾಲಿ ಮಾಡೋಕ್ಕಾಗ್ತೇವೆ. ಮುಗಿದ್ರೆ ಏನು ಸಮುದ್ರ ಖಾಲಿ ಮಾಡೋದು ಏನ್ರಿ ಏನು ಆ ಪರಮಾತ್ಮನ ಸ್ವರೂಪ ಎಲ್ಲವೂ ಆಗಿರುವಾಗ ಆ ಭಗವಂತನ ಒಂದಾನೊಂದು ಸ್ವರೂಪವನ್ನು ನಾಮ ರೂಪ ಗುಣ ಆಕಾರ ಎಲ್ಲವೂ ಅತ್ಯಂತ ಮಿಗಿಲಾದದ್ದು. ಇದನ್ನು ತಿಳ್ಕೊಂಡಿದ್ದೇನೆ. ಆದರೆ ನೀನು ಒಂದು ವ್ಯಕ್ತಿಯಾಗಿ ಏನು ತೋರ್ಕೊತಾ ಇದ್ದಿ, ಇದನ್ನ ಯಾರೊಬ್ಬರು ಸರಿಯಾಗಿ ತಿಳಿದಿಲ್ಲ ಅಂತ. ಯಾಕೆ ವೇಷ ನೋಡ್ತಾರೆ, ಆಕಾರ ನೋಡ್ತಾರೆ, ಕೃಷ್ಣ ಅಂತ ಇಷ್ಟೇ ಅಂತ ಅಷ್ಟೇ ತಿಳ್ಕೊಂಬಿಡ್ತಾರೆ. ಹಾಗಿಲ್ವೇ ಇಲ್ಲ. ವಿದುರ್ದೇವ ನದಾನವ. ಮನುಷ್ಯರಿಗೆ ಬೇಡಪ್ಪ, ಬಾಕಿಯವರು ತಿಳ್ಕೋಬಹುದ್ರ. ಇಲ್ಲ ದೇವತೆಗಳಿಗೂ ಗೊತ್ತಿಲ್ಲ, ದಾನವರಿಗೂ ಗೊತ್ತಿಲ್ಲ. ಯಾಕೆ ಅವರುಗಳು ಕೂಡ ಈ ತತ್ವವನ್ನು ವಿಚಾರ ಮಾಡಿದ್ದಾರಂತೆ. ಯಮ ಹೇಳ್ತಾನೆ ನೋಡಿ, ದೇವೈರತ್ರಾಪಿ ವಿಚಿಕಿತ್ಸಿತಂ ಪುರಾ ಅಂತ. ಆ ನಚಿಕೇತ ಕೇಳಿದ ಪ್ರಶ್ನೆ ಉತ್ತರ ಹೇಳುವಾಗ ಯಮ ನಡಿಕೋಬಿಟ್ಟ. ಅವನಿಗೆ ಬ್ರಹ್ಮಜ್ಞಾನಿ. ಆ ನಚಿಕೇತನ ಬಗ್ಗೆ ಹೇಳ್ತಾನೆ ಏನಂತ, ಎಂಥ ಪ್ರಶ್ನೆ ಕೇಳಿಬಿಟ್ಟೆಯಾ ನೀನು, ದೇವತೆಗಳೇ ಈ ವಿಷಯದಲ್ಲಿ ವಿಚಾರ ಮಾಡೋಕ್ಕೆ ಸಾಧ್ಯವಿಲ್ಲದಲೇನೆ ಒದ್ದಾಡಿ ಹೋಗ್ಬಿಟ್ಟಿದಾರಲ್ಲ, ಹಾಗಾದ್ರೆ ನೀನು ಲಾಯಕ್ಕು ಅಂತ ಅಷ್ಟೇ ಅವನ್ನ ಕನ್ಫರ್ಮ್ ಮಾಡಿ, ಪರವಾಗಿಲ್ಲ ನೀನು ಇವನು ಅಂತ ಹೇಳೋಕೆ ಈ ಮಾತು ಹೇಳ್ತಾನೆ ಯಮದೇವ. ಅವನು ಮಹಾಜ್ಞಾನಿ ಯಮ ಅಂದ್ರೆ ಅಲ್ವೇ. ಹೀಗಾಗಿ ನಿನ್ನ ಸ್ವರೂಪನ ಯಾವ ದೇವತೆಗಳಾಗಲಿ ದಾನವರಾಗಲಿ ಎಲ್ಲಿ ತಿಳ್ಕೊಂಡಿದ್ದಾರೆ? ಮತ್ತಾರಿಗೂ ಪೂರ್ತಿ ಗೊತ್ತಿಲ್ಲ ಅಂದಮೇಲೆ ಇನ್ನು ಭಗವಂತನನ್ನ ಹೊಗಳೋರು ಯಾರು ಅಂತ. ಅಯ್ಯೋ, ಪರಮಾತ್ಮನ ಕಲ್ಯಾಣ ಗುಣಗಳನ್ನು ಅವನ ಸ್ವರೂಪವನ್ನ ಮಾನವ ಎಂದೆಂದಿಗೂ ಹೇಳೋಕೆ ಸಾಧ್ಯವಿಲ್ಲ. ಇವತ್ತು ಯಾರು ಹೇಳಬೇಕು ಅಂತ ಅವನೇ ಹೇಳ್ಕೋಬೇಕಷ್ಟೇ. ಸ್ವಯಮೇವಾತ್ಮನಾತ್ಮಾನಂ
ವೇತ್ತತ್ವಂ ಪುರುಷೋತ್ತಮ. ಅಷ್ಟೇ ಇದು ನೋಡಿದ್ರ ಏನು ಮಾಡ್ತಾ ಇದ್ರಿ? ಏನೋ ಮನೆಯವರಿಲ್ಲ, ಏನು ಅಡಿಗೆ ಮಾಡ್ಕೊತಾ ಇದ್ದೆ. ಸೆಲ್ಫ್ ಕುಕಿಂಗ್ ಅಂದ್ಬಿಟ್ರು. ಅಂದ್ರೆ ಸೆಲ್ಫ್ ಕುಕಿಂಗ್ ಅಂದ್ರೆ ಗುರುಗಳು ತಮಾಷೆ ಮಾಡೋದು, ಸೆಲ್ಫ್ ಅಂತ ಅನ್ನನ್ನೇ ಬೇಯಿಸ್ಕೊತಾನೆ ಅಂತ. ಹಾಗೆ ಹಾಗಲ್ಲ, ಅದಲ್ಲ. ನಮಗೋಸ್ಕರ ನಾವು ಅಡಿಗೆ ಮಾಡ್ಕೋತೀವಿ, ಅಡಿಗೆ ಬೇರೆ ನಾವು ಬೇರೆ. ಇಲ್ಲಿ ಹಾಗಲ್ಲ. ಆ ಮಾತು ನೋಡಿ, ಸ್ವಯಮೇವ ಆತ್ಮಾನಂ ವೇತ್ತತ್ವಂ ಪುರುಷೋತ್ತಮ. ಆತ್ಮನನ್ನಾಗಿ ಆತ್ಮನೇ ತಿಳಿದುಕೊಳ್ಳುತ್ತಾನೆ. ಇದೇನು ಸ್ವಾಮಿ ಹೀಗಂತೀರಿ? ನನಗೆ ನಾನೇ ದಕ್ಷಿಣೆ ಕೊಟ್ಕೊಂಡ್ಬಿಡೋದು. ಯಾಕೆ? ಯಾರು ಸಿಕ್ಲಿಲ್ಲ, ಇನ್ನೇ ಮಾಡ್ತೀರಿ? ಕೊಟ್ಕೊಡೋದೆಂಥದ್ದು ತಗೊಳ್ಳೋದೆಂಥದ್ದು? ಇದರಲ್ಲಿ ಅದು ಚೌಕಾಶಿ ಉಂಟೆ. ಇನ್ನೊಬ್ರಿಗೆ ಕೊಡ್ಬೇಕಾದ್ರೆ ಲೆಕ್ಕಾಚಾರನಾರು ಮಾಡ್ಕೊಡ್ತೀವಿ. ಅಂದ್ರೆ ಅಲ್ಲಿ ವ್ಯವಹಾರ ಇಲ್ಲ ಅಂತ. ಏನೇನು ಹೇಳ್ತೀರೋ ನೀವು ದ್ವೈತವನ್ನು ಅಷ್ಟು ಮುಳುಗಿ ಹೋಗಿರುತ್ತೆ. ಅವನು ತಾನಾಗಿದ್ದಾನೆ. ಸ್ವಯಂ ಅನ್ನೋ ಶಬ್ದಕ್ಕೆ ಅರ್ಥ ಅದನ್ನೇ ಆತ್ಮನ ಅಂತಲೂ ಆತ್ಮಾನಂ ಅಂತಲೂ ಎಷ್ಟು ವಿಭಕ್ತಿ ಬೇಕಾದ್ರೂ ಹೇಳಿ, ಅದು ಅವನೇ. ಆತ್ಮ ಶಬ್ದ ಹೇಳಿದರೆ ಇದು ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ಎಲ್ಲ ವಿಭಕ್ತಿ ಆತ್ಮನೇ ಬೋದು. ಆತ್ಮಾನೋ ಆತ್ಮಾನಃ, ಆತ್ಮ ಅಂದ್ರೂ ಅವನೇ, ಆತ್ಮಾನವು ಎರಡೇ. ಅದು ವ್ಯಾಕರಣದ ಪ್ರಕಾರ ದ್ವಿವಚನ ಇರಬಹುದು. ಅಲ್ಲಿ ಎರಡು ಆತ್ಮ ಇದ್ದಾನೆಯೇ? ಇಲ್ಲ, ಅವನೆಯ ಆತ್ಮನಃ ಅಷ್ಟೇ. ಎಲ್ಲ ಯಾವ ಪ್ರಥಮ ವಿಭಕ್ತಿಯಿಂದ ಸಪ್ತಮಿ ವಿಭಕ್ತಿವರೆಗೂ ಹೇಳಿದ್ದಷ್ಟು ಸ್ವಯಮೇವ ನೀನೇ ಕಣಪ್ಪ. ಇಷ್ಟು ಸ್ಟ್ಯಾಂಡರ್ಡ್ಗೆ ಏರ್ತಾ ಇದೆ ನೋಡಿ. ಅರ್ಜುನನಿಗೆ ತತ್ವ ಕೇಳ್ತಾ 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 ಈ ಭಾವನೆ ಬರಬೇಕು. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮಪ್ಪ. ಇನ್ನು ನಿನ್ನ ಸ್ವರೂಪವನ್ನ ಯಾರೂ ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಋಷಿಗಳು, ದೇವತೆಗಳು, ವ್ಯಾಸರು ಎಲ್ಲರೂ ಹೇಳಿದ್ರು ಅಂತಾಯ್ತು. ಇದ್ರ ಗುಟ್ಟೇನು ಗೊತ್ತೇ? ಆ ಮಾತನ್ನು ಯಾಕೆ ಹೇಳ್ತಾ ಇದ್ದಾನೆ ಅರ್ಜುನ? ಯಾರ ಬ್ರಹ್ಮವನ್ನು ತಿಳ್ಕೋತಾರ ಅವನು ತಾನು ಬ್ರಹ್ಮವೇ ಆಗಿಬಿಡ್ತಾನೆ. ಸಯೋಹವೈ ತತ್ಪರಮಂ ಬ್ರಹ್ಮವೇದ ಬ್ರಹ್ಮೈವ ಬ್ರಹ್ಮಭವತೆ ಅಲ್ಲ, ಬ್ರಹ್ಮೈವ ಮುಗಿದೋಯ್ತು. ಇನ್ನಾಮೇಲೆ ನಾನು ಅವನು ಅಂತಕ್ಕ ಭೇದ ಹೋಗ್ಬಿಡುತ್ತೆ. ಇದು ನೋಡಿ ಎಂಥ ಒಂದು ಆನಂದ. ಇದಕ್ಕೇನು ಹೆಸರು? ಮೋಕ್ಷ ಅಂತ. ಅದಕ್ಕೆ ಮೋಕ್ಷ ಅಂದ್ರೆ ಏನಿಲ್ಲ ಅಂದ್ರೆ ಎಲ್ಲವೂ ಪರಬ್ರಹ್ಮವೇ ಅಂತ ಅರ್ಥ. ಹೇಳೋನು, ಕೇಳೋನು, ತಿಳಿಯೋನು, ತಿಳ್ಕೊಳ್ಳೋನು ಇಷ್ಟೂ ಪರಬ್ರಹ್ಮವೇ ಅನ್ನೋ ಅರ್ಥ. ಹೀಗಿದೆ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಭೂತಗಳನ್ನೆಲ್ಲ ಭೂತಾನಿ ಭಾವಯತಿ, ಉಂಟು ಮಾಡೋದು. ಭಾವಯತಿ ಅಂದ್ರೇನು? ಸೃಷ್ಟಿ ಮಾಡ್ತಾನೆ. ಜಗತ್ತಿನೆಲ್ಲ ಉಂಟು ಮಾಡ್ತಕ್ಕಂಥ ಅವನೇನು, ಅವುಗಳಿಗೆಲ್ಲ ಒಡೆಯನಾಗಿರೋನು ದೇವದೇವ ಜಗತ್ಪತೆ, ಎಲ್ಲವೂ ಸರಿ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮವಿಭೂತಯ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಮಸ್ತ್ವಂ ವ್ಯಾಪ್ಯ ತಿಷ್ಠಸಿ. ಈಗ ಮೆಲ್ಲಿಗೆ 10ನೇ ಅಧ್ಯಾಯದ ಸಬ್ಜೆಕ್ಟ್ ಮ್ಯಾಟ್ರ್ ಏನಿದೆಯೋ ಅಲ್ಲಿಗೆ ಬರ್ತಾ ಇದೆ. ಆ ಪರಮಾತ್ಮನ ಹೊಗಳಿಗೆ ಭೂತಭಾವನ, ಭೂತೇಶ, ದೇವದೇವ ಎಲ್ಲವೂ ನೀನೇ ಅಂತ ಹೇಳಿ ನನಗೆ ವಕ್ತುಮರ್ಹಸೆ, ದಯವಿಟ್ಟು ಈ ವಿಷಯವನ್ನು ಹೇಳಬೇಕು ಅಂತಾನೆ. ಏನಪ್ಪಾ ಅಂದ್ರು? ದಿವ್ಯಾಹ್ಯಾತ್ಮವಿಭೂತಯ. ಮತ್ತೇನಿಲ್ಲ, ನಿನ್ನ ವಿಭೂತಿ. ವಿಭೂತಿ ಅಂದರೆ ಪರಮಾತ್ಮನ ಒಂದಾನೊಂದು ಸ್ವರೂಪ. ನಾನಾ ರೂಪಗಳಲ್ಲಿ ಭಗವಂತ ಹೇಗೆ ತೋರ್ಕೋತಾನ ಅವನ ಮಹಿಮೆ, ಆ ಮಹಿಮೆ ತಿಳ್ಕೋಬೇಕು. ಅದು ಹೇಳ್ತಾರೆ ನೋಡಿ ಉಪನಿಷತ್ನಲ್ಲಿ. ಏತಾವಾನಸ್ಯ ಮಹಿಮಾ ಅಥೋಜ್ಯಾಯಾಗಿಶ್ಚ ಪೂರುಷಃ ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವೇದ. ವೇದ ಹೇಳುತ್ತೆ. ಅದನ್ನೇ ಈ 10ನೇ ಅಧ್ಯಾಯದಲ್ಲಿ ವಿವರಣೆ ಮಾಡಿದ್ದಾರೆ. ಆ ಪುರುಷ ಸೂಕ್ತದ ಮಂತ್ರ ಇದೆಯಲ್ಲ, ಪರಮಾತ್ಮ ಅಂದರೆ ಎಷ್ಟು ಅಂತ ಹೇಳೋಣಪ್ಪ, ಎಲ್ಲಿಯವರೆಗಿದೆ ಅಂತ. ಕೊನೆ ಮಾತಿನಲ್ಲಿ ಏನಂದ್ರು? ಪಾದೋಸ್ಯ ವಿಶ್ವಭೂತ. ಇಡೀ 14 ಲೋಕಗಳು ಅಷ್ಟು ಸೇರಿದರೆ ಆ ಪರಮಾತ್ಮನ ಒಂದು ಪಾದದಷ್ಟಾಗುತ್ತೆ ಅಂತ. ಇನ್ನು ಬಾಕಿದ ತ್ರಿಪಾದಸ್ಯ, ಇನ್ನು 3 ಪಾದ ಅಮೃತಂ ದಿವಿ. ಯಾವನು ತಿಳ್ಕೊತಾನೋ ಅವನ ಸ್ವರೂಪದಲ್ಲಿ ಇದೆ. ಆದ್ದರಿಂದ ಆ ಭಗವಂತನ ಅಳೆಯೋಕ್ಕಾಗಲಿ ತಿಳ್ಕೊಳ್ಳೋಕ್ಕಾಗಲಿ ಎಲ್ಲಿ ಸಾಧ್ಯ? ಅದು ಉಪನಿಷತ್ತೇನನ್ನತ್ತೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತು ಮನಸ್ಸು ಯಾವುದು ಆ ಪರಮಾತ್ಮವನ್ನು ಮುಟ್ಟಿಲ್ಲ. ಎಲ್ಲವನ್ನೂ ಮೀರಿದಂಥ ಅನುಭವ ಸ್ವರೂಪನಾಗಿದ್ದಾನೆ. ಆ ಅನುಭವದ ಬಗ್ಗೆ ಮನಸ್ಸಿಗೆ ಚೆನ್ನಾಗಿ ತಂದುಕೊಡಿ. ನೀವು ಮನಸ್ಸನ್ನಾಗಲಿ ಇಂದ್ರಿಯಗಳನ್ನಾಗಲಿ ಉಪಯೋಗಿಸ್ಬಿಟ್ಟು ಏನಾದ್ರು ಅನುಭವ ಮಾಡಿಕೊಂಡ್ರೆ ಅದು ಆತ್ಮಾನುಭವ ಅಲ್ಲ ಅಂತಾಯ್ತು. ಮತ್ತೇನು? ಅದೆಲ್ಲವನ್ನೂ ಮೀರಿದ ಅನುಭವ ಅಂತ. ಅದೆಂಥ ಅನುಭವ ಅಂತ ಅದೇ ಮತ್ತಿರೋದು ಸ್ವಾರಸ್ಯ. ನೀವು ಇಂದ್ರಿಯ ಮನೋಬುದ್ಧಿಗಳನ್ನೆಲ್ಲ ಅದಕ್ಕೋಸ್ಕರ ನಮ್ಮ ವೇದಾಂತಲೇನು ಹೇಳ್ತಾರೆ?
ಕಶ್ಚಿದ್ಧೀರ ಹೇಳಿ ಪ್ರತ್ಯೇಕ ಹಿಂದೆ ತಿರುಗಿಸೋದು, ಮುಂದಕ್ಕೆಲ್ಲ ತಿರುಗಿಸೋದು. ಎಲ್ಲ ಮುಂದಕ್ಕಾದ್ರೂ ಹೊರಗೆ ಜಗತ್ತು ನಾಮರೂಪಗಳೆಲ್ಲ ಕಂಡುಬಿಡುತ್ತೆ. ಅದಷ್ಟನ್ನು ಏನು ಮಾಡಬೇಕು? ಹಿಂದಕ್ಕೆ ತಿರುಗಿಸ್ಬೇಕು. ನಮ್ಮ ಗುರುಗಳೊಬ್ರು ಹೇಳೋರು ರೈಟ್ ಅಬೌಟ್ ಟರ್ನ್ ಅಂತ. ಬರೀ ರೈಟ್ ಟರ್ನ್ ಅಲ್ಲ, ಪೂರ್ತಿ ಹೀಗಿದ್ದ ಅಲ್ವಾ, ಪೂರ್ತಿಯಾಗಿ ಅರ್ಧ ತಿರುಗಬೇಕು ನೋಡಿ. ಪೂರ್ವಕ್ಕಿದ್ದಾನೋ ಪಶ್ಚಿಮಕ್ಕೆ. ಹಾಗೆ ಹೊರಮುಖವಾಗಿ ಪ್ರಪಂಚದ ಕಡೆಗೆ ನಾಮರೂಪಗಳ ಕಡೆಗೆ ಇದ್ದಂಥ ಅಂತಃಕರಣವನ್ನು ಪೂರ್ಣವಾಗಿ ಹಿಂದಕ್ಕೆ ತಿರುಗಿಸ್ಬೇಕು. ಅದು ನಿಜವಾದಂಥ ಒಂದು ಸಾಧನ. ಹೀಗಿದೆ. ಇನ್ನು ನಿನ್ನ ಸ್ವರೂಪವನ್ನು ಏನು ಅಂತ ಹೇಳೋಕೆ ಸಾಧ್ಯವೇ ಇಲ್ಲ. ಯಾಕೆ? ಸ್ವಯಮೇವಾತ್ಮನಾತ್ಮಾನಂ ಅಂತ ಈಗಾಗಲೇ ಹೇಳಿಬಿಟ್ಟ ಭಗವಂತ. ನೀನು ನಿನ್ನನ್ನು ನಿನ್ನಿಂದಲೇ ನಿನ್ನಲ್ಲಿಯೇ ತಿಳ್ಕೊಂಡಿದ್ದೀಯೇ ಹೊರತು ಅದೇನಾಯಿತು? ಹೇಳೋನು, ಕೇಳೋನು, ತಿಳ್ಕೊಳ್ಳೋನು, ತಿಳಿಯುವಿಕೆ ಅನ್ನೋದು ಅಷ್ಟು ಏನಾಗಿದೆ? ಆ ಪರಮಾತ್ಮನೇ ಅರ್ಥ ಅಂತ ಅಲ್ಲಿ ಬರೀತಾರೆ ನೋಡಿ. ಶಾಸ್ತ್ರ, ಶಿಷ್ಯ, ಗುರು ಎಲ್ಲವೂ ಭಗವಂತನೇ ಅರ್ಥಲ್ಲಿ ಪ್ರತಿಯೊಂದನ್ನು ಅಲ್ಲಿ ಪರಮಾತ್ಮನ ಸ್ವರೂಪದಲ್ಲಿ ಒಂದಾಗಿ ಮಾಡ್ತಕ್ಕದ್ದು. ಅದಕ್ಕೆ ಏನಂದ್ರು ಶಂಕರಾಚಾರ್ಯರು, ಇವರು ಗೌಡಪಾದರು, ಜ್ಞಾತೆ ದ್ವೈತಂ ನ ವಿದ್ಯತೆ ಅಲ್ವೇ, ಉಪದೇಶಾದಯಂ ವಾದ ಜ್ಞಾತೆ ದ್ವೈತಂ ನ ವಿದ್ಯತೆ ಅಂತ ಮತ್ತೆ ಹೇಳಿದ್ರಲ್ಲಪ್ಪ ನೀವು. ಶಾಸ್ತ್ರ, ಗುರು, ಶಿಷ್ಯ ಅಂತೆಲ್ಲ ಹೇಳಿದ್ರಿ, ದ್ವೈತ ಇಲ್ವೇ? ಶಾಸ್ತ್ರ ಶಿಷ್ಯನಾಗುತ್ತೆ, ಶಿಷ್ಯ ಅಂದ ಗುರುವಾಗ್ತಾನೆ. ಇದೆಲ್ಲ ನಿನಗೆ ತತ್ವ ತಿಳಿಸೋಕ್ಕೋಸ್ಕರ ಒಂದೇ ಪರಮಾರ್ಥ ತತ್ವವನ್ನು ಶಾಸ್ತ್ರ ಅಂತಲೂ ಗುರು ಅಂತಲೂ ಶಿಷ್ಯ ಅಂತಲೂ ವಿಂಗಡಿಸಿ ಹೇಳಿದ್ದೇವೆ ಅಷ್ಟೇನೆ. ಕೊನೆ ಏನಾಗುತ್ತೆ ಅಂದರೆ ಜ್ಞಾತೆ, ಆ ತತ್ವ ತಿಳಿಯಿತು ಅಂದರೆ ಈ ಭೇದವೆಲ್ಲ ಹೊರಟೋಗ್ಬಿಟ್ಟು ದ್ವೈತಂ ನ ವಿದ್ಯತೆ. ಅದು ಅದ್ವೈತಾನುಭವ ಅಂತ. ಅದನ್ನು ಹೇಳಿ ಅಂದರೆ ಹೇಗೆ ಹೇಳೋದು? ಹೇಳಕ್ಕೆ ಬರದೇ ಇರತಕ್ಕಂಥದ್ದು ಅಂತ ಅರ್ಥ. ಆದ್ದರಿಂದಲೇ ಆ ತತ್ವನೇನಂತಾರೆ? ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ಒಬ್ಬ ಮೂಕನಾಗಿರ್ತಕ್ಕವನಿಗೆ ಆನಂದವಾಗಿ ಬಿಡುತ್ತೇನೆ. ಏನು ಎಷ್ಟು ಖುಷಿ ಪಡ್ತಾ ಇದೆ ಹೇಳು ಅಂದ್ರೆ ಅವನಿಗೆ ಹೇಳೋಕ್ಕೆ ಬಾಯಲ್ಲಿದೆ. ಅವನಿಗೆ ಮಾತಾಡೋಕ್ಕೆ ಬರದೇ ಇರೋವನಿಗೆ ಆನಂದವಾಗಿಬಿಟ್ರೆ ಏನು ಮಾಡ್ತಾನೆ? ಅವನ ಬಾಯಿಗೆ ಒಂದಿಷ್ಟು ಸಕ್ಕರೆ ಹಾಕ್ಬಿಡಿ, ಅಂತ ಭಾಳ ರುಚಿ ಆಗ್ಬಿಡಿ, ತಲೆ ಅಲ್ಲಾಡ್ತಾನೆ. ಹೇಗಂತ ಯಾಕೆ ಹೇಗಂತೀವಿ? ಏನಾಯ್ತಾ? ಹಿಂಗಾಯ್ತು ಅಂತ ಹೇಳು ಅಂದರೆ ಬಾಯಲ್ಲಿದೆ ಅವನಿಗೆ ಹೇಳೋಕ್ಕೆ. ಆ ಆನಂದ ಹಾಗೆ ತಾನೇ ತಾನಾಗಿ ನೆಲೆ ನಿಂತಾಗ ಎಲ್ಲವೂ ಪರಬ್ರಹ್ಮವೇ ಅಂತ ಇಷ್ಟಾದಾಗ ಈಗ ಅರ್ಜುನ ಇನ್ನೊಂದು ಪ್ರಶ್ನೆ ಕೇಳ್ತಾನೆ. ಅದೆಲ್ಲ ನಮಗೆ ಉಪಯೋಗವಾಗ್ತಕ್ಕದ್ದೇನು? ಏನೋ ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾಹ್ಯಾತ್ಮವಿಭೂತಯ. ಇಂಥ ಒಂದು ಸ್ವರೂಪವನ್ನು ನಾವು ಎಲ್ಲರೂ ತಿಳ್ಕೊಳ್ಳುತ್ತೆ ಯೋಗ್ಯತೆ ಇರೋದಿಲ್ಲ. ಆದ್ದರಿಂದ ಒಂದು ಪ್ರಾರ್ಥನೆ ನಿನ್ನಲ್ಲಿ ಅಂತಾನೆ ಭಗವಂತ ಏನು ನಿನ್ನ ವಿಭೂತಿಗಳನ್ನು ಹೇಳು. ಇಲ್ಲಿ ವಿಭೂತಿ ಅಂದರೆ ಪರಮಾತ್ಮನ ಮಹಿಮೆ ಅಂತ. ಅವನು ಯಾವುದಾದ್ರೂ ಒಂದು ರೂಪದಿಂದ ಜಗತ್ತಿನಲ್ಲಿ ತೋರಿಕೊಂಡಿದ್ದರೆ ಅದನ್ನು ನೋಡಿ ನಾವು ಅದನ್ನು ಪರಮಾತ್ಮನ ರೀತಿಯಿಂದ ಅರ್ಥ ಮಾಡ್ಕೋ. ವಿಭೂತಿ ಅಂದರೆ ವಿವಿಧ ಭೂತಿ ವಿಭೂತಿ ಅಂತ ಆ ಶಬ್ದದ ಅರ್ಥ. ತೀರಾ ವ್ಯವಹಾರ ದೃಷ್ಟಿಯಲ್ಲಿ ವಿಭೂತಿ ಅಂದರೆ ನಾನು ಹಣೆಗಿಟ್ಕೊಂಡಿಲ್ಲ ಅಂದರೆ ವಿಭೂತಿ ಅಂತ ತಿಳ್ಕೊತಾರೆ, ಆಗಿರಬಹುದು. ಆದರೆ ವಿಭೂತಿ ವಿಭೂತಿಯಿಂದ ಅರ್ಥ ಏನು? ಅಮೃಕೋಶ ಓದ್ರಿ. ವಿಭೂತಿರ್ಭೂತಿರೈಶ್ವರ್ಯಂ ಅಣಿಮಾದಿಕಮಷ್ಟಧ ಅಂತ ಅಮೃಕೋಶಕಾರ ಬರಿದೆ. ವಿಭೂತಿನ ಶಬ್ದಕ್ಕೆ ಭೂತಿ ವಿಭೂತಿ ಎರಡಕ್ಕೂ ಒಂದೇ ಅರ್ಥ. ಮಹಿಮೆ ಅಂತ ಅರ್ಥ. ಪರಮಾತ್ಮನ ಒಂದಾನೊಂದು ಮಹಿಮೆಯನ್ನು ವಿಭೂತಿ ಅಂತ ಕರೆಯುತ್ತೇವೆ, ಇಷ್ಟೇ ಅರ್ಥ. ಪರಮಾತ್ಮನೇನು ಬದಲಾವಣೆ ಆಗಿರೋದಿಲ್ಲ, ಆದರೆ ಅವನ ಮಹಿಮೆ ನಾನಾ ರೂಪವಾಗಿ ನಾನಾ ರೂಪ ತೋರುತ್ತೆ. ಅದಕ್ಕೇನಂದ್ರೆ ಆ ವಿಭೂತಿಗೆ ಪಾದೋ ಅಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ, ಇದೇ ವಿಭೂತಿ. ನೀವು ಪರಮಾತ್ಮನ ಇಡೀ ಒಂದಾನೊಂದು ವಿಭೂತಿ ತಿಳ್ಕೋಬೇಕು ಅಂದರೆ ದಿ ಹೋಲ್ ವರ್ಲ್ಡ್ ಜಗತ್ತನ್ನೇ ಪೂರ್ತಿ ತಿಳ್ಕೋಬೇಕು. ಹಾಗಾದ್ರೆ ಪೂರೈಸುತ್ತೆ ಅಂತ ಪೂರೈಸುವುದಿಲ್ಲ, ಅದಷ್ಟು ಸೇರಿದ್ರೆ 1/4 ಅಂತ. ಇಡೀ ಜಗತ್ತಿನಲ್ಲಿ ಏನೇನಿದೆ ಸಾಧ್ಯವೇ ಇಲ್ಲ. ಅದು ಒಂದು ವೇಳೆ ತಿಳ್ಕೊತೀನಿ ಅಂದ್ರೂ ಅದು 1/4 ಭಾಗ ಆಯಿತು. ಇನ್ನು 3/4 ಭಾಗ ತ್ರಿಪಾದಸ್ಯ ಅಮೃತಂ ದಿವಿ. ಆ ತತ್ವ ಸ್ವರೂಪ ಅಮೃತವಾದ ಬ್ರಹ್ಮದ ತತ್ವವೇ ಸರಿ. ಅದೇನಾಗುತ್ತೆ? ಆ ತತ್ವದಲ್ಲಿ ನೆಲೆ ನಿಂತಾಗ ಮಾತ್ರ ಅದರ ಅನುಭವ ಬರುತ್ತೆ ಇನ್ನು ಅರ್ಥ. ಆಯಿತು. ಈಗ ಭಗವಂತನ ಕೇಳ್ತಾನೆ, ಇಷ್ಟೆಲ್ಲ ನೀನು ಮಹಾತ್ಮನಾಗಿದ್ದೀಯ, ಈಗ ನನಗೆ ನಿನ್ನ ಕೆಲವು ದಿವ್ಯಾ ಅಂತ, ದಿವಿ ದೇವಲೋಕದ ಹಾಗೆ ಮನುಷ್ಯ ಲೋಕದ ಎಲ್ಲ ಸೇರಿಸ್ಕೋಣ. ಏನೇನು ಯಾವ್ಯಾವ ರೂಪದಿಂದ ನೀನು ಲೋಕದಲ್ಲಿ ಪ್ರಕಟವಾಗಿದ್ದೀಯಾ
ಅಂಥ ನಿನ್ನ ವಿಭೂತಿ ಅಂದರೆ ನಿನ್ನ ಮಹಿಮೆ, ವಿಭೂತಿ ಅನ್ನೋ ಶಬ್ದಕ್ಕೆ ಮಹಿಮೆ, ನಿನ್ನ ಮಹಿಮೆಯನ್ನು ಕುರಿತು ಹೇಳಬೇಕು. ವಕ್ತುಮರ್ಹಸೆ, ಏನೋ ನೀ ಹೇಳಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಅಂತ. ಅರ್ಹಸೆ ಅಂದ್ರೆ ಏನೋ ತಾವು ದಯಮಾಡಿ ಕೇಳಿದೆ, ಏನೋ ಇಂಥ ವಿಷಯ ಸ್ವಾಮಿ ದಯಮಾಡಿ ಹೇಳಬೇಕು ಅಂತ ಕೇಳಿದ್ವಿ. ಹಾಗೆ ಏನೋ ಭಗವಂತ ನೀನು ಇದನ್ನ ದಯಮಾಡಿ ಹೇಳಬೇಕು. ಏನನ್ನ? ಆತ್ಮವಿಭೂತಿಯ, ನಿನ್ನದೇ ಆಗಿರತಕ್ಕಂಥ ವಿಭೂತಿಗಳನ್ನು ಹೇಳು. ಇದು ಯಾಕೆ ಕೇಳ್ತಾನೆ ಅರ್ಜುನ ಅಂದ್ರೆ, ಎಲ್ಲರಿಗೂ ಪರಮಾತ್ಮನ ನಿಜ ತತ್ವವನ್ನು ಅರಿತುಕೊಳ್ಳೋದಕ್ಕೆ ಸಾಮರ್ಥ್ಯ ಇರಲ್ಲ. ಆದ್ರಿಂದ ಅದರ ಏಕದೇಶ, ಜಗತ್ತೆಲ್ಲ ಪರಬ್ರಹ್ಮವೇ ನಿಜ, ಎಲ್ಲವನ್ನೂ ದೇವರು ಅಂತ ತಿಳ್ಕೊಳ್ಳಿ ಅಂತ ಆಗುತ್ತೆ ನಮಗೆ? ಆಗುಲ್ಲ. ಹಾಗಾದ್ರೆ ಏನ್ ಮಾಡಬೇಕು ಅಂತ ನೋಡಿ, ನೀವು ದೇವರನ್ನು ನೋಡ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು. ದೇವಸ್ಥಾನದ ಒಂದೇ ಕಡೆ ಎಲ್ಲ ದೇವರು ಇರೋದು, ಹಾಗೆ ಕೇಳಕ್ ಕೂಡುದು ನೀವು. ನಿಮಗೆ ಅಲ್ಲಿ ಹೋದ್ರೆ ದೇವರಿಗೆ ಜ್ಞಾನ ಆಗುತ್ತೆ ಹೊರತು ಮನೆ ಒಳಗಿದ್ರೆ ಇನ್ನೊಂದು ದೋಷ ಜ್ಞಾನ ಆಗುತ್ತೆ. ಆಮೇಲೆ ಏನ್ ಮಾಡೋದು? ಅದು ದೋಷೆ ಬ್ರಹ್ಮವಲ್ವೇ? ಹೌದು ನಿಜ, ಅದಷ್ಟೆಲ್ಲ ವ್ಯಾಖ್ಯಾನ ಮಾಡಬೇಕು. ಯಾವ್ಯಾವ್ದನ್ನು ಏನೇನು ಅಂತ ನಾವು ತಿಳ್ಕೊತೀವಿ ಅಂತ ನಮ್ಮ ಹಣೆ, ನಮ್ಮ ಯೋಗ್ಯತೆ ಅಲ್ಪವಾಗಿರೋದು ಗೊತ್ತಿರೋವಾಗ ನಮಗೆ ದೇವ್ರ ದರ್ಶನ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ದೇವರು ಅಂತ ಏನನ್ನ ಭಾವನೆ ಮಾಡ್ತೀವೋ ಅಲ್ಲೇ ಹೋಗ್ಬೇಕು. ಅದು ನಮ್ಮ ಒಬ್ಬರದ್ದೆಲ್ಲ, ಎಲ್ಲರೂ ಸೇರಿದಂತೆ ದೇವರು ಅಂತ ಭಾವನೆ ಮಾಡಿರ್ತಾರೋ ಇಲ್ವೋ. ಆದ್ರಿಂದ ಅಲ್ಲಿ ಹೋದ್ರೆ ಏನ್ ಜ್ಞಾಪಕ ಆಗುತ್ತೆ? ಅದೇ ಜ್ಞಾಪಕ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ವಿಭೂತಿ ಅಂತಾರೆ. ಅಂದ್ರೆ ಪರಮಾತ್ಮನ ಒಂದು ತೋರಿಕೆ, ಹೇಗಿದ್ದಾನೆ ದೇವರು ಅನ್ನೋದಕ್ಕೆ ಅಲ್ಲಿ ಹೋದ್ರೆ ಅಪ್ಪ ಭಗವಂತ ಪರಮಾತ್ಮ ಅಂತ ಕೈ ಮುಗಿಬೇಕು ಅಂತ ಅನ್ಸುತ್ತೆ ಅಲ್ಲವೇ? ಅಷ್ಟು ಹೌದು, ಅಷ್ಟನ್ನು ಕಳ್ಕೊಳ್ಳೋಕೆ ತಿಳ್ಕೊಳ್ಳೋಕೆ ತಕ್ಕಂತಹ ಯೋಗ್ಯತೆ ಬೇಕಲ್ಲ. ಅದಕ್ಕೋಸ್ಕರ ಜ್ಞಾನಿಗಳೇನು ಮಾಡಿದ್ದಾರೆ, ಯದ್ಯದ್ ಕೊನೆಗೆ ಬಾರ್ದು, ಯದ್ಯದ್ ವಿಭೂತಿ ಮತ್ತು ಸತ್ವ ಅಂತ ಹೇಳ್ತಾರೆ. ಅಲ್ಲಿ ಹೇಳೋಣ, ಯಾವ್ಯಾವುದನ್ನು ನೋಡಿದ್ರೆ ನಿಮಗೆ ಆ ಪರಮಾತ್ಮನ ನೆನಪು ಬರುತ್ತದೆಯೋ ಅದು ಎಲ್ಲವೂ ಪರಮಾತ್ಮ ವಿಭೂತಿ ಹೇಳು ಅಂತ ಅರ್ಜುನ ಇಲ್ಲಿ ಕೇಳ್ತಾನೆ. ಕೊನೆಯಲ್ಲಿ ಭಗವಂತ ಉತ್ತರ ಕೊಡ್ತಾನೆ, ಅಪ್ಪ ನಾಂತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಅಂತ ಹೇಳ್ತೀನಿ. ಕೊನೆಗೇನೆ ಮುಟ್ಸು ಅಂತ ಕೇಳು ಕೂಡುದು ಯಾಕೆ ಅಂತ, ಕೊನೆಗೆ ಇದ್ರೆ ತಾನೇ ಮುಟ್ಸೋದು. ಅಂಥ ವಿಷಯ ಹೇಳಿ ನೋಡೋಣ. ಪ್ರಪಂಚದ ಎಲ್ಲ ವಸ್ತು ನನಗೆ ಗೊತ್ತಿದೆ ಅಂತ ಕೈ ಎತ್ತಿ ನೋಡೋಣ. ಮಹಾರಾಯರ ಕೈ ಎತ್ತುದು ಬೇಡ, ಅದನ್ನು ಗೊತ್ತೂ ಇಲ್ಲ. ಇಷ್ಟೆಲ್ಲ ಆಯ್ತಲ್ಲ, ಒಂದು ವೇಳೆ ಇದುವರೆಗೆ ಸೃಷ್ಟಿಯಾಗಿರೋದನ್ನೆಲ್ಲ ಪಟ್ಟಿ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ. ಹೊಸ ಸೃಷ್ಟಿ ಅದೇನ್ ಮಾಡ್ತೀರಿ? ಅದನ್ನ ಹೇಗೆ ಸೇರಿಸೋದು? ಈಗ ಎಷ್ಟು ಕಾಲ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಬೇಕಾದಷ್ಟು ಹೊಸ ವಿಷಯಗಳು ಬರ್ತಲೇ ಇದೆ. ನಿಜ, ಹಿಂದಿನವ್ರಿಗೆ ಅದೆಲ್ಲ ಗೊತ್ತಿತ್ತೆ? ಏನೂ ಗೊತ್ತಿಲ್ಲ. ಒಂದು ರೇಡಿಯೋ ಅಂದ್ರೆ ಗೊತ್ತಿಲ್ಲ, ಒಂದು ಟಿವಿ ಅಂದ್ರೆ ಗೊತ್ತಿಲ್ಲ. ಈಗ ಇಂಟರ್ನೆಟ್ ಅಂತಾರೆ, ಅದು ಏನು ಸುಮ್ಮನೆ ಹೆಸರು ಕೇಳ್ತಾರೆ, ಏನು ಅಂತ ನಮಗೆ ಗೊತ್ತಿಲ್ಲ. ಅದು ಹ್ಯಾಕೆ ಕಂಡು ಹಿಡಿದ್ರು ಅಂತ, ಇನ್ನೇನು ಕಂಡು ಹಿಡಿತಾರೋ ಯಾರಿಗೂ ಗೊತ್ತು. ಇದಿಷ್ಟು ಏನಾಗಿದೆ, ಎಲ್ಲ ಆ ಪರಮಾತ್ಮನ ವಿಭೂತಿಯ, ಅದರಲ್ಲಿ ಏನು ಮೋಸ ಅಲ್ಲಿಲ್ಲ ಇಲ್ಲ. ಆದರೆ ಇದನ್ನೆಲ್ಲ ತಿಳ್ಕೊಳ್ಳೋದು ಅಂದ್ರೆ ಅಬ್ಬಾ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾನೆ ಏನಂತ, ಪ್ರಾಧಾನ್ಯದ ಕುರು ಶ್ರೇಷ್ಠ ಅಂದ. ಅಯ್ಯ ನೀನು ಪ್ರಶ್ನೆ ಏನೋ ಕೇಳಿಬಿಟ್ಟೆ, ಅಷ್ಟನ್ನು ಹೇಳೋಕ್ಕಾಗಲ್ಲ ಅಂತ ಮುಂದೆ ಭಗವಂತ ಉತ್ತರ ಕೊಡ್ತಾನೆ. ಈ ಶ್ಲೋಕ ಮುಗಿಸ್ಬಿಡೋಣ. ಯಾಧಿರ್, ಈಗ ನಿನ್ನ ಇಂಥ ಒಂದು ಮಹಿಮೆಯನ್ನ ನನಗೆ ಹೇಳುವ, ಏನೋ ವಕ್ತು ರಹಸ್ಯಿಂದ ನೀ ಹೇಳಲೇಬೇಕು ಅಂತ ಕೇಳಲ್ಲ, ಏನೋ ನೀನು ದಯಮಾಡಿ ಹೇಳೋದಾದ್ರೆ ನಾವೆಲ್ಲ ಕೃತಾರ್ಥರಾಗ್ತೀವಿ. ರಹಸ್ಯದ ಶಬ್ದ ಎಷ್ಟು ಗೌರವವಾಗಿ, ಏನೋ ತಮ್ಮ ಮನಸ್ಸಿಗೆ ಬಂದ್ರೆ ಹೇಳೋಣವಾಗ್ಲಿ ಅಂತ ಕೇಳಲ್ವೇ? ದೊಡ್ಡವರು ತಾವು ಏನೋ ತಮ್ಮ ಅನುಗ್ರಹ ಅನ್ನಲ್ವೇ? ಹಾಗೆ ವಕ್ತುಮನ ಇದುವರೆಗೆ ಹೇ ಕೃಷ್ಣ ಹೇ ಯಾದವ ಅಂತೆಲ್ಲ ಎಳೆದಾಡ್ತಾ ಇದ್ದ, ಇನ್ನು ಮುಂದೆ ಬರುತ್ತದೆ ಹೇಳ್ತೀನಿ ನನ್ನವನು ಅಂತ. ಆಮೇಲೆ ಆ ವಿಶ್ವರೂಪ ನೋಡಿದಾಗ ನಾಚಿಕೆ ಆಗೋಗುತ್ತೆ ಪಾಪ, ಅದು ಮುಂದೆ ಬರುತ್ತೆ. ಈಗೇನು ಕೇಳ್ತಾ ಇದ್ದಾನೆ, ಇಲ್ಲಿ ನಿನ್ನ ಮಹಿಮೆಗಳನ್ನು ಒಂದೊಂದಾಗಿ ಹೇಳಪ್ಪ. ಎಷ್ಟು ಮಹಿಮೆ ಪರಮಾತ್ಮ, ಕೆಲವನ್ನಾದ್ರೂ ಹೇಳ. ಹೇಗೆ ಯಾಭಿರ್ವಿಭೂತಿಭಿರ್ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ. ಯಾವ ಯಾವ ಒಂದಾನಂದ ಸ್ವರೂಪದಿಂದ, ಯಾವ ಒಂದು ಆನಂದ ಶಕ್ತಿಯಿಂದ ನೀ ಜಗತ್ತನ್ನೆಲ್ಲ ವ್ಯಾಪಿಸಿದೆಯೋ ಅಂದ್ರೆ ಒಂದೊಂದರಲ್ಲಿಯೂ ಆ ಪರಮಾತ್ಮನ ದಿವ್ಯ ಶಕ್ತಿಯನ್ನು ಕಂಡ್ರೆ ಅದೇ ವಿಭೂತಿ ಅನ್ನೋ ಅರ್ಥ. ನಿಜ, ಇದು ಏನು ಕಷ್ಟ ಅಲ್ಲ. ವಾಸ್ತವವಾಗಿ ಬೆಳಗಾಗೆದ್ದು ಹೂ ಕೊಯ್ಕೊಂಡು ಹೋದರೆ ಗಿಡ ಹಸಿರಾಗಿರುತ್ತೆ, ಹೂ ಬೆಳ್ಳಗಿರುತ್ತೆ, ಅರಳಿರುತ್ತೆ. ಒಂದು ಸಲ ಕಣ್ಣಲ್ಲಿ ನೋಡಿ ನೀವು, ಏನು ಪರಮಾತ್ಮನ ಸೃಷ್ಟಿಯಪ್ಪ, ಗಿಡ ಹಸಿರು, ಹೂವು ಬೆಳಪಾಗಿದೆ, ಅದು ಹೇಗೆ ಬಂತು ಬಿಡುಪು? ಏನು ಹೇಳೋದು? ನಾವೇನು ಅನ್ಕೋತೀವಿ, ಅಯ್ಯೋ ಆ ಗಿಡ ಹಾಗೆಯ, ಆ ಬಿಳಿ ಹೂ ಹಾಗೆಯ ಅನ್ನೋದು. ಅದು ಎಲ್ಲರಿಗೂ ಹೇಳಕ್ ಬರುತ್ತೆ. ಅದು ಹೇಗೆ ಮಾಡಿರಿ? ಇಲ್ಲ ನೀವೊಂದು ತಯಾರು ಮಾಡಿ ನೋಡೋಣ ಒಂದು ಗಿಡನ. ಸಾಧ್ಯವೇ? ಸದ್ಯ ಆ ಹುಟ್ಟಿರೋ ಗಿಡ ಬದುಕಿಸಿದ್ರೆ ಸಾಕಾಗಿರುತ್ತೆ. ಯಾವ ವಿಭೂತಿ ನನಗೆ ಬೆಳಗಾಗಿದ್ದು ಹೂ ಕುಯ್ಕೊಂಡು ದೇವ್ರ ಪೂಜೆ ಮಾಡೋ ಪದ್ಧತಿ ನನಗೆ. ಹೂ ಕುಯ್ಯಕ್ಕೆ ಹೋಗ್ಬಿಟ್ರೆ ಇದೇ ಯೋಚನೆ,
ಎಷ್ಟು ಹಸರಾಗಿದೆ ಆ ಗಿಡ, ಎಷ್ಟು ಬಿಳುಪಾಗಿದೆ ಹೂ, ಏನು ಆ ಬಿಳುಪು ಎಲ್ಲಿಂದ ಬರುತ್ತೆ? ಬಣ್ಣ ಹಸಿರು ಬರುತ್ತೆ. ಏನೇ ಅಂಥದ್ದನ್ನು ಸೃಷ್ಟಿ ಮಾಡಿ ನೋಡೋಣ. ಇದನ್ನೇನಂತಾರೆ? ಮಹಿಮಾ, ಪರಮಾತ್ಮನ ವಿಭೂತಿ ನೋಡಿ ಆನಂದ ಪಡ್ರಿ, ನೀವು ಖುಷಿ ಪಡ್ರಿ, ಸಂತೋಷ ಪಡ್ರಿ. ಅಷ್ಟೇ ಅಲ್ಲ, ಎಲ್ಲಿಂದ ಎಲ್ಲಿಯವರೆಗೆ ಈ ಒಂದು ಭಾವನೆ ಬಂದ್ಬಿಟ್ರೆ ಜಗತ್ತನ್ನೆಲ್ಲ ಬೇಕಾದ್ರೂ ಪರಮಾತ್ಮನ ವಿಭೂತಿಯಾಗಿ ನಾವು ಕಂಡುಬಿಡಬಹುದು. ಸಾಕು. ಇನ್ನು ನಾವು ಮೋಕ್ಷ ಪಡಿದೆ ಇದ್ರೆ ಬೇಡ, ಆ ಪರಮಾತ್ಮನ ವಿಭೂತಿಗಳನ್ನು ಕಂಡು ಅಲ್ಲಲ್ಲಿ ಅನುಸಂಧಾನ ಮಾಡ್ತಾ ಇದ್ರೆ ಆಗೋಯ್ತು. ಅದಕ್ಕಿಂತ ಏನು ದೊಡ್ಡ ಸಾಧನ ಏನಿದೆ? ಅದಕ್ಕೆ ಮೆಲ್ಲಕ್ಕೆ ಕೇಳ್ತಾನೆ ಏನಂತ, ವಕ್ತುಮರ್ಹಸೆ, ಏನೋ ಅನುಗ್ರಹ ಮಾಡಿ. ಯಾಕೆ ಈ ಪ್ರಶ್ನೆ ಬಂತು ಅಂದ್ರೆ, ಈ ಪರಮಾತ್ಮ ತನ್ನ ಸ್ವರೂಪ ಎಲ್ಲ ಹೇಳಿದಾಗ ಇದೇ ನಮಗೆ ಎಟ್ಕೋಕ್ಕಾಗಲ್ಲ ಅಂತ ಅರ್ಜುನನ್ ಗೊತ್ತಾಗೋಯ್ತು. ಯಾಕೆ ಎಲ್ಲವನ್ನು ಪರಮಾತ್ಮನಾಗಿ ತಿಳ್ಕೊಳ್ಳೋದು ಅಂದ್ರೆ ಅತ್ಯಂತ ನಿಗಲಾದ ಯಾರೋ ಮಹಾತ್ಮರು ಜ್ಞಾನಿಗಳು ಹೇಳಿದ್ರಲ್ಲ, ಅಂಥವರಿಂದ ಸಾಧ್ಯ. ನನ್ನ ದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೇನಪ್ಪ, ಏನು ಅರ್ಜುನಿಗೆ ನಾವೀಗ ಕೈ ಮುಗಿಬೇಕು, ಪರಮಾತ್ಮನಿಗೆ ಆಮೇಲೆ ಕೈ ಮುಗಿರಿ, ಮೊದಲು ಅರ್ಜುನನ್ ಕೈ ಮುಗಿರಿ ಅಂತ ನಾ ಹೇಳೋದು. ಯಾಕೆ? ಅವ್ನು ಕೇಳಿದ್ರೆ ಹೋಗಿ ನಮಗೆ ಎಲ್ಲಿ ಬರ್ತಿತ್ತಪ್ಪ. ಈಗ ಅರ್ಜುನ ನಮ್ಮ ಕಡೆ ರೆಪ್ರೆಸೆಂಟೇಟಿವ್ ಇದ್ದ ಹಾಗೆ ಅವ್ನು ಕೇಳ್ತಾ ಇದ್ರು, ನಮ್ಗೆ ಯೋಗ್ಯತೆ ಇದ್ದಷ್ಟಾರ ನಾವು ತಿಳ್ಕೊಳ್ಳೋಣ, ಹೇಳಪ್ಪ ನೀನು ಒಂದೊಂದು ಎಲ್ಲೆಲ್ಲಿ ಕಾಣುತ್ತೆ ಅಂತ ಯಾವ ಯಾವ ರೀತಿಯಾದಂಥ ಮಹಿಮೆಯಿಂದ ಈ ಲೋಕವನ್ನೆಲ್ಲ ನೀನು ವ್ಯಾಪಿಸಿದ್ದೀಯೋ ಅದನ್ನು ಹೇಳೋಣವಾಗಲಿ, ಹೇಳೋ ಅಂತ ಕೇಳ್ತಾ ಇನ್ನೊಂದು ಹೇಳ್ತಾನೆ. ಒಂದು ಚೂರು ನಿಲ್ಲಿಸ್ಕೊಳ್ಳಿ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯ ತೃಪ್ತಿರಿಃ ಶೃಣ್ವತೋ ನಾಸ್ತಿ ಮೇ ಅಮೃತಂ. ಆಹಾ, ಅರ್ಜುನನ ಬಾಯಲ್ಲಿ ಬರೋ ಮಾತು ಕೇಳಿಬಿಟ್ರೆ ಅವನು ಯಾವ ಮಟ್ಟದಲ್ಲಿದ್ದಾನೆ ಅಂತ. ಅವನಿಗೆ ಯುದ್ಧ ಗಿದ್ಧ ಕುರುಕ್ಷೇತ್ರ ಎಲ್ಲ ಮರ್ತು ಹೋಗ್ಬಿಟ್ರಿ, ಏನು ಜ್ಞಾಪಕ ನೋಡಿ. ಅಂಥ ಒಂದಾನೊಂದು ಯುದ್ಧರಂಗದಲ್ಲಿ ಕೂತ್ಕೊಂಡು ಅರ್ಜುನ ಕೇಳಿದ ಅಂದ್ರೆ ಅವನ ಮನಸ್ಸು ಎಷ್ಟು ಮೇಲ್ಮಟ್ಟದಲ್ಲಿ. ಅರ್ಜುನ ಅನ್ನೋ ಶಬ್ದಕ್ಕೆ ಅದರ್ಥ ಶುಭ್ರ, ಅಂತಃಕರಣ ಶುದ್ಧಿಯಿಂದ ಕೂಡಿರತಕ್ಕ ಒಬ್ಬ ಶ್ರೇಷ್ಠನಾದ ವ್ಯಕ್ತಿ. ಅಷ್ಟೇ ಅಲ್ಲ, ಕೊನೆಯಲ್ಲಿ ಏನಂತಾರೆ, ಕೃಷ್ಣಾರ್ಜುನರು ಅಂತ ಇಬ್ರು ಇಲ್ವೇ ಇಲ್ಲ, ಅರ್ಜುನನೇ ಕೃಷ್ಣ. ಅಹಶ್ಚ ಕೃಷ್ಣಂ ಅಹರರ್ಜುನಂಚ ಅಂತ ಬರೀತಾರೆ ಭಾರತದಲ್ಲಿ. ಅರ್ಜುನ ಅಂದ್ರು ಅವನಯ, ಕೃಷ್ಣ ಅಂದ್ರು ಅವನಯ ಅಂತ. ಅಂಥ ತಾದಾತ್ಮ್ಯ, ಎಷ್ಟು ಮಿಗಿಲಾದ ವ್ಯಕ್ತಿ ನೋಡಿ. ಆ ಪಾಂಡವರು 5 ಜನದ ಪೈಕಿ ಬಾಕ್ಯರೋದಿಲ್ಲ, ಬ್ರಹ್ಮ ಧರ್ಮರಾಜ ಭೀಮ ಎಲ್ಲ ಹೇಳ್ತೀವಿ. ಅರ್ಜುನ ಇರೋ ಸ್ಥಾನ ನೋಡಿ ಎಂಥ ಮಹತ್ತರವಾದದ್ದು. ಈಗ ಏನಾಗಬೇಕು ನಾವು ಭಗವದ್ಗೀತೆಗೊಳಕ್ಕೆ? ಅರ್ಜುನರಾಗಬೇಕು, ಜವಾಬ್ದಾರಿ. ಈಗ ಅದನ್ನ ಕೇಳಿ 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 ಅರ್ಥವಾಗ್ತಾ ಅನುಸಂಧಾನವಾಗ್ತಾ ಆಗ್ತಾ ನಮ್ಮ ಸ್ವರೂಪ ಹಾಗಾಗಿ ಅವರ ಬಾಯಲ್ಲಿ ಎಂಥ ಪ್ರಶ್ನೆಗಳು ಬರುತ್ತೆ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಅಂತಾನೆ. ಪ್ರಭೋ ಯೋಗಿನ್ ಅಂತ, ಮಹಾಯೋಗೇಶ್ವರ ಪ್ರಭೋ ಪರಮಾತ್ಮ, ನಾನು ನಿನ್ನನ್ನು ಕಥಂ ವಿದ್ಯಾಂ, ಹೇಗೆ ನಾನು ನಿನ್ನನ್ನು ಅರಿತುಕೊಳ್ಳಲಿ? ತ್ವಾಂ ಸದಾ ಪರಿಚಿಂತಯನ್ ಅಂತ ತಾನೇ ಸೇರಿಸ್ತ. ಗೊತ್ತಾಯ್ತು ಏನು, ನನ್ನನ್ನು ಹ್ಯಾಕ್ ತಿಳ್ಕೊಳ್ಳಿ ಅಂತ ಕೇಳಬೇಡ ಕಣಯ್ಯ ಅರ್ಜುನ, ನನ್ನನ್ನೇ ಕುರಿತು ಚಿಂತನೆ ಮಾಡ್ತಾ ಇರೋ ಮನ್ಮನಾಭವ ಮದ್ಭಕ್ತ ಅಷ್ಟೇ. ಇನ್ನೇನಿದೆ? ಪರಮಾತ್ಮನ ತಿಳ್ಕೊಳ್ಳೋ ಸ್ವಾಮಿ ಎಲ್ಲಿಗೆ ಹೋಗ್ಬೇಕು? ಎಲ್ಲೆಲ್ಲೂ ಇರತಕ್ಕ ಪರಮಾತ್ಮನ ತಿಳ್ಕೊಳ್ಳಿ ಎಲ್ಲಿಗೆ ಹೋಗ್ಬೇಕು? ಇಲ್ಲ ಸ್ವಾಮಿ ಕಾಶಿಗೆ ಹೋಗ್ಬೇಕೋ, ರಾಮೇಶ್ವರಕ್ಕೆ ಹೋಗ್ಬೇಕೋ? ಅಯ್ಯೋ ದಡ್ಡತನವೇ, ಎಲ್ಲ ಕಡೆಯಲ್ಲೂ ಇರತಕ್ಕವನು. ಆದರೂ ಕೂಡ ನಿನ್ನನ್ನೇನು ಮಾಡಬೇಕು ಗೊತ್ತೇ? ಸದಾ ಪರಿಚಿಂತಯನ್ ಅಂತ. ಯಾವಾಗಲೂ ಆ ಪರಮಾತ್ಮನ ಚಿಂತನೆಯೇ ಬರ್ತಾ ಇರಬೇಕು. ಭಗವಂತನ ದಿವ್ಯವಾದ ಸ್ವರೂಪವೇ ಮನಸ್ಸಲ್ಲಿ ಬರ್ತಾ ಇರಬೇಕು, ಅವನ ನಾಮಗಳೇ ಬರ್ತಾ ಇರಬೇಕು. ದಾಸ ಹೇಳ್ತಾರಲ್ಲ, ನೋಡುವುದೇ ಕಣ್ಣು, ಕೇಳುವುದೇ ಕಿವಿ, ಮಾಡುವುದೇ ವದನ ರಂಗಯ್ಯನ. ನೀವು ಇಷ್ಟೇ ಮಾಡಿ ಸ್ವಾಮಿ, ನಿಮ್ಮ ಕಣ್ಣು, ನಿಮ್ಮ ಕಿವಿ, ನಿಮ್ಮ ಬಾಯಿ, 3 ಪರಮಾತ್ಮನಿಗೆ ಕೊಟ್ಬಿಡಿ. ಇನ್ನೇನು ಉಪಯೋಗಿಸ್ಬೇಡಿ. ಏನು ನೋಡಿದ್ರು ಕೃಷ್ಣ ಅಂತ ತಿಳ್ಕೊಳ್ಳಿ, ಏನು ಕೇಳಿದ್ರು ಮಾತಾಡಿದ್ರೆ ಭಗವಂತ ನಾಮ ಅಂತ ತಿಳ್ಕೊಳ್ಳಿ. ಹೀಗಾಗಿ ಈ ಇಂದ್ರಿಯಗಳನ್ನು ವ್ಯವಹಾರದಲ್ಲಿ ಮಾಡ್ತಾ ಇದೀವರಲ್ಲ, ಅದನ್ನು ಮೆಲ್ಲಗೆ ಪರಮಾತ್ಮನ ಕಡೆಗೆ ಸ್ವಲ್ಪ ತಿರುಗಿಸ್ಬಿಟ್ರೆ ನೋಡಿದ್ದೆಲ್ಲ ಪರಮಾತ್ಮನಾಗಿರಬೇಕು, ಕೇಳಿದ್ದೆಲ್ಲ ಭಗವಂತನ ಕಥೆ ವಿಚಾರ ಆಗಿರಬೇಕು, ಮಾಡಿದ ಕಾರ್ಯ ಎಲ್ಲ ಪರಮಾತ್ಮನ ಸೇವೆಯಾಗಿರ್ಬೇಕು. ಹೀಗೆ ಮಾಡಿದ ಅಂದರೆ ಸದಾ ಪರಿಚಿಂತಯನ್ ಅಂತ. ಈ ಒಂದಾನೊಂದು ಪರಿವರ್ತನೆ ಆಗಬೇಕಲ್ಲ, ಅದಕ್ಕೆ ಆ ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ಪರಿಚಿಂತಯನ್ ಅಂತ. ವ್ಯವಹಾರದಲ್ಲಿ ಬದಲಾಯಿಸಕ್ಕೆ ಹೋಗಬೇಡಿ, ಮನಸ್ಸಿನಲ್ಲಿ ಅಂತಃಕರಣದಲ್ಲಿ ಬದಲಾವಣೆ ಆಗಬೇಕು ಅಂತ. ಇದು ಯಾರಿಗೆ ಗೊತ್ತಾಗುತ್ತೆ?
ಯಾವ ಮನುಷ್ಯ ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತ ಹ್ಯಾಕ್ ಕಂಡು ಹಿಡಿಯೋದು? ಯಾರಿಗೂ ಗೊತ್ತ. ಅದಕ್ಕೋಸ್ಕರ ನಾಚಿಕೆ ಪಟ್ಕೊಳ್ಳೋಗೋದಿಲ್ಲ. ಏನಪ್ಪ ಇವನೇನೋ ವೇದಾಂತ ಕೇಳಿದಂತೆ ನರಸೀಪುರಕ್ಕೆ ಹೋಗಿ ಬದಲಾವಣೆ ಆದಂತ ಅವ್ರ ಹತ್ರ ಯಾಕೆ ಅನಿಸ್ಕೋಬೇಕು ನಾವು? ನಮ್ಮ ಧ್ಯಾನ, ನಮ್ಮ ಚಿಂತನೆ, ನಮ್ಮ ಅಂತಃಕರಣ ಅದು ನಮಗೆ ಸೇರಿದೆ. ಅದಕ್ಕೆ ಅವನಂದ ಭಗವಂತನನ್ನು ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಏನೇನೂ ಕಷ್ಟ ಇಲ್ಲ. ಯಾಕೆ? ಎಲ್ಲ ದೇವರು ಕೊಟ್ಟಿದ್ದಾನೆ, ಎಲ್ಲವೂ ದೇವರಾಗಿದೆ, ಏನು ಕಂಡ್ರು ಪರಮಾತ್ಮ. ಆ ಭಾವನೆ ಮಾತ್ರ ರಿಪೀಟ್ ಆಗ್ತಾ ಇದ್ರೆ ಆಯ್ತು. ಅದಕ್ಕಂತಾನೆ ಕೇಶು ಕೇಶು ಚ ಭಾವೇಶು. ಇದು ಅರ್ಜುನ ಕೇಳೋ ಪ್ರಶ್ನೆ ಬಹಳ ಜಾಣತನದ್ದು. ಎಲ್ಲವನ್ನೂ ನೋಡಿದಾಗಲೂ ಪ್ರತಿಯೊಂದನ್ನು ಪರಮಾತ್ಮ ಅಂತ ತಿಳ್ಕೊಳ್ಳೋಕೆ ಒಂದೊಂದ್ಸಲ ತೊಂದರೆ ಆಗುತ್ತೆ ಅಲ್ವೇ? ಯಾಕೆ ಅಂದರೆ ಲೋಕದಲ್ಲಿ ಶತ್ರು ಅಂತಿರ್ತಾರೆ, ಮಿತ್ರ ಅಂತಿರ್ತಾರೆ, ಉದಾಸೀನ ಅಂತಿರ್ತಾರೆ, ಬೇಕು ಬೇಡ ಎಲ್ಲ ಇರುತ್ತೆ. ಆದ್ದರಿಂದ ಏನು ಸ್ವಾಮಿ ನಮಗೆ ಬೇಕಾದವ್ರನ್ನೇನೋ ದೇವರು ಅಂತ ತಿಳ್ಕೊಂಡೆ, ಬೇಡದವ್ರನ್ನ ಏನು ಮಾಡೋದು? ಅಯ್ಯೋ ಗ್ರಹಚಾರ, ಇದೆಲ್ಲ ಪ್ರಶ್ನೆಗಳು. ಅದಕ್ಕೋಸ್ಕರ ಸಾಮಾನ್ಯ ಅಧಿಕಾರಿಗಳ ದೃಷ್ಟಿಯಿಂದ ಪ್ರಶ್ನೆ ಕೇಳೋದಾದ್ರೆ, ಹೇಗಪ್ಪ ಪರಮಾತ್ಮ ನಿನ್ನನ್ನು ತಿಳ್ಕೊಳ್ಳೋದು? ನಿನ್ನನ್ನೇ ತಿಳಿದು ನಿನ್ನನ್ನೇ ಪರಿಚಿಂತನ, ಬರೀ ಚಿಂತನ ಅಲ್ಲ, ಪರಿಚಿಂತನ ಅಂದ್ರೇನು? ಮತ್ತೆ ರಿಪೀಟ್ ಮಾಡ್ತಾ ಇರಬೇಕಂತ, ಪರಮಾತ್ಮನ ಚಿಂತನೆಯನ್ನೇ ಮಾಡ್ತಿರ್ಬೇಕು. ಇದಕ್ಕೊಂದು ಉಪಾಯ ಬೇಕು. ಏನು? ಕೇಶು ಕೇಶು. ಇದು ಬಹಳ ಚೆನ್ನಾಗಿದೆ ಶ್ಲೋಕ. ಕೇಶು ಕೇಶು ಚ ಭಾವೇಶು ಚಿಂತ್ಯೋಸಿ ಭಗವನ್ಮಯ. ಭಾವ ಅಂದ್ರೆ ಪದಾರ್ಥ. ಯಾವ್ಯಾವ ಪದಾರ್ಥಗಳೆಲ್ಲ ನೋಡಿ ನೀನು ಅಂತ ತಿಳ್ಕೋಬಹುದು. ಪರಮಾತ್ಮನಿಗೆ ರೆಪ್ರೆಸೆಂಟೇಟಿವ್ ಇರುತ್ತಲ್ಲ ಅಲ್ವೇ? ಅವನ ಪ್ರತಿನಿಧಿಯಾಗಿ ಯಾವ್ಯಾವ ವಸ್ತುಗಳನ್ನು, ಭಾವ ಅಂದ್ರೆ ವಸ್ತುಗಳು, ಯಾವ ವಸ್ತುಗಳನ್ನು ನೋಡಿ ನಿನ್ನನ್ನು ಜ್ಞಾಪಕ ಮಾಡ್ಕೊಳ್ಳೋಣ ನಾವು. ಇದು ಲೋಕದಲ್ಲಿ ನಮಗೆಲ್ಲ ಗೊತ್ತಿದೆ ನೋಡಿ. ಇವರು ನಮ್ಮ ತಂದೆ, ನಮ್ಮ ತಾಯಿ ತೋರಿಸ್ತಾರೆ, ಮನೆಯಲ್ಲಿ ಫೋಟೋ ಹಾಕಿರ್ತಾರಲ್ಲ ತೋರಿಸ್ತಾರೆ. ಆ ಹೇಳೋರಿಗೆ ಏನು ಅನ್ಸಿರುತ್ತೆ? ಆ ಫೋಟೋ ತಂದೆ. ಇನ್ನು ಕೇಳೋನು ಏನು ಮಾಡ್ತಾನೆ ಪಕ್ಕದಲ್ಲಿ, ಓಹ್ ಇದೆಯಾ, ಈ ಫೋಟೋ ಯಾವಾಗ ತೆಗೆಸಿದ್ರಿ? ಅಯ್ಯೋ ದಡ್ಡ. ಅವನ ತಲೆ ಒಳಗೆ ಅದು ಬಂತು. ಯಾರಿಗೆ? ಇವನು ಹೇಳಿದ್ದೇನೋ, ಇವ್ರು ನಮ್ಮ ತಂದೆ, ನಮ್ಮ ತಾಯಿ. ನೀವು ಹೇಳವ ನಿಮ್ಮ ಮನಸ್ಸಲ್ಲಿ ಏನಿದೆ ನಿಮ್ಮ ತಂದೆ ತಾಯಿ ಜ್ಞಾಪಕ ಇರುತ್ತೆ ಹೊರತು ಫೋಟೋ ಯಾವನು ಬರದ ಅಂದ್ಲೋ, ಈ ಕಟ್ಟು ಹಾಕ್ಸಿದ್ದು ಯಾವಾಗ ಅಂತ ಅದಿಲ್ಲ. ಆ ಕೇಳೋನಿಗೆ ಏನಾಗಬೇಕಾಗಿದೆ? ಚೆನ್ನಾಗಿದಿಲ್ಲ ಫೋಟೋ, ಬಹಳ ಎಲ್ಲಿ ತೆಗೆಸಿದ್ರಿ? ಈ ಕಟ್ಟು ಹಾಕೋಕೆ ಎಷ್ಟು ದುಡ್ಡು ಕೊಟ್ರಿ? ಅಯ್ಯೋ ಹಣೆ ಬರುವೆ, ಎಲ್ಲಿಂದ ಎಲ್ಲಿಗೆ ಹೋಯ್ತು ಸ್ವಾಮಿ ಇದು ಚಿಂತನೆ. ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂತ ಅವರವರ ಹೃದಯ ಕೆಲಸ ಮಾಡಬೇಕಲ್ಲಿ, ಅವರವರ ಮನಸ್ಸು ಕೆಲಸ ಮಾಡಬೇಕು. ಆಗಲೇ ಆ ವಸ್ತು ಪೂರ್ಣವಾಗಿ ಬದಲಾವಣೆ ಆಗಿರುತ್ತೆ. ನಮಗೆ ಅದು ಫೋಟೋ ಅಂತ ಅನ್ಸೋದಿಲ್ಲ. ಮತ್ತೇನು ಅನ್ಸುತ್ತೆ? ದೇವರು, ನಮ್ಮ ತಂದೆ, ನಮ್ಮ ತಾಯಿ, ನಮ್ಮ ಗುರುಗಳು ಅಲ್ವೇ? ವಾಕ್ಯನಿಗೇನು ಇವರೇನೋ ಫೋಟೋ ಅಂತ ಹೇಳ್ತಾರೆ. ಇದಕ್ಕೆ ಭಾವ ಅಂತ ಹೆಸರು. ಭಾವಗ್ರಾಹ್ಯೋ ಜನಾರ್ದನ ಅಂತ ಒಂದು ದೊಡ್ಡ ಮಾತದು ಗುರುಗಳು ಹೇಳೋರು. ಏನು? ಪ್ರಪಂಚನ ನೀವು ನೋಡಬೇಕಾದ್ರೆ ನಿಮ್ಮ ಒಳಗಿನ ಭಾವನೆ ಸ್ವಲ್ಪ ಸರಿಪಡಿಸ್ಕೊಡಿ. ನಿಮ್ಮ ಏನು ಭಾವನೆ ಇರುತ್ತೋ ಅದು ಹೊರಗೆ ಕಾಣುತ್ತೆ ಅಷ್ಟೇ. ಬಾಯ್ಕವ್ರು ಯಾರು ಏನಾದರೂ ಅಂದ್ಕೊಳ್ಳಿ, ಅದು ಬೇರೆ ವಿಷಯ. ನಿಮ್ಮ ಭಾವನೆಯಿಂದ ನೋಡ್ತಕ್ಕಂಥದ್ದು, ನಿಮ್ಮ ಭಾವನೆ ಏನಿದೆಯೋ ಅದರಂತೆ ತತ್ವ ಅಲ್ವೇ? ಇವತ್ತಿಗೂ ಹಾಗೆ ವ್ಯವಹಾರದಲ್ಲೂ ಇದೇ ಒಂದು ಆನಂದ. ಅಂದಮೇಲೆ ಕೇಶು ಕೇಶು ಚ ಭಾವೇಶು. ಇದಕ್ಕೆ ಅರ್ಜುನ ಸೆಲೆಕ್ಟ್ ಮಾಡಿ ಹೇಳಿ ಅಂತ ಕೇಳ್ತಾ ಇದ್ದಾನೆ. ನೋಡಿದ್ದನ್ನೆಲ್ಲ ದೇವರು ಅಂತ ತಿಳ್ಕೊಳ್ಳೋಕೆ ನಮಗೆ ಯೋಗ್ಯತೆ ಇಲ್ಲ. ಏನೇನು ನೋಡಿದರೆ ನಿನ್ನ ಜ್ಞಾಪಕ ಬರಬೇಕು, ಪರಮಾತ್ಮನ ನೆನಪು ಬರಬೇಕು. ತುಂಬಾ ಇದು ಆ ಹೃದಯದಲ್ಲಿರೋ ಪ್ರೇಮ ಬಹಳ ಮುಖ್ಯವಾದದ್ದು. ಎಷ್ಟೋ ಸಲ ತಾಯಂದ್ರಿಗೆ ಗೊತ್ತಿರುತ್ತೆ, ಮಕ್ಕಳನ್ನೆಲ್ಲ ದೂರದಲ್ಲಿಟ್ಟಿರ್ತಾರೆ. ಆ ಮಗು ನೋಡಿದ ಕೂಡಲೇ ಅಯ್ಯೋ ನಮ್ಮ ಮಗಿನ ಜ್ಞಾಪಕ ಬರುತ್ತೆ. ಅದು ಯಾಕೆ ಬರುತ್ತೆ? ಆ ಮಗುವಿನ ಮೇಲೆ ಇರತಕ್ಕ ಪ್ರೇಮ ಅಂತ. ಈ ಮಗುವೇ, ಇದು ಮಗು ಹೌದು, ನಮ್ಮ ಮಗು ಅಲ್ಲ ಅಂತ ಇರುತ್ತೆ. ಆದರೆ ಆ ಭಾವನೆ ಬರೋಕ್ಕೋದು ನೆಪ ಆಯ್ತು ಇಲ್ಲ. ಹಾಗೆ ವಿಭೂತಿ ಅಂದ್ರೆ ಅದರ್ಥ. ಯಾವ ವಸ್ತುವನ್ನು ನೋಡಿದರೆ ನಿನ್ನ ನೆನಪು ಬರುತ್ತೆ. ಭಗವಂತ ಯಾವ ಭಾವನೆಯಿಂದ ನಾವು ತಿಳ್ಕೋಬಹುದು, ಯಾವ ವಸ್ತುಗಳು ತಿಳ್ಕೋಬೇಕು, ಚಿಂತ್ಯೋಸಿ. ಇದೆಲ್ಲ ಸಾಮಾನ್ಯ ಮಧ್ಯಮಾಧಿಕಾರಿಗಳಿಗೆ ಬಹಳ ಉಪಯೋಗಕರವಾಗ್ತಕ್ಕಂಥ. ತಾವೇನು ತತ್ವಜ್ಞಾನಿಗಳಲ್ಲ ನೋಡಿ. ಸಮಸ್ತವನ್ನು ಸರ್ವಂ ಖಲಿದಂ ಬ್ರಹ್ಮ ಅನ್ನೋ ಅಂತ ಮಟ್ಟದಲ್ಲಿ ನಾವಿಲ್ಲ. ಆದ್ದರಿಂದ ಅರ್ಜುನ ಕೇಳೋ ಪ್ರಶ್ನೆ ನಮಗೆಲ್ಲ ಬಹಳ ಉತ್ತಮವಾದದ್ದು. ಆಯ್ತು, ಇದೊಂದು ಕೊನೆ ಓದ್ಬೇಡ. ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯ ಕಥಯ ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇ ಮೃತಂ. ಆ ಕೇಳೋನು ಎಷ್ಟು ಹಿತಕರವಾಗಿ ಹೃದಯಪೂರ್ವಕವಾಗಿ ಕೇಳ್ತಾನೋ ಉತ್ತರ ಹಾಗೆ ಬರುತ್ತೆ. ಇಷ್ಟೆಲ್ಲ ಹೇಳಿ ಪರಮಾತ್ಮನ ಹೊಗಳೇ, ನಿನ್ನ ವಿಭೂತಿಗಳನ್ನು ನಾನು ಕೇಳಬೇಕು, ನಿನ್ನನ್ನು ಹೇಗೆ ನಾನು ತಿಳ್ಕೊಳ್ಳಿ, ಎಷ್ಟು ಚಿಂತನೆ ಮಾಡಬೇಕು, ಯಾವ್ಯಾವ ವಸ್ತುಗಳಲ್ಲಿ ನೀನಾಗಿದ್ದೀಯಪ್ಪ, ಮುಖ್ಯವಾದ ನಾಡು ನನಗೆ ತಿಳಿಸು. ವಿಸ್ತರೇಣ, ಹಾಗಂತ ಬೇಗ ನಾಳೆನೇ ಮುಗಿಸ್ಬೇಡ ಅಂತ. ಇಲ್ಲ ನಾಳೆ ಮುಗಿಸಲ್ಲ, ಹೆದರ್ಕೋಬೇಡಿ. ವಿಸ್ತರೇಣ, ಆದಷ್ಟು ವಿಸ್ತಾರವಾಗಿ ಸ್ವಲ್ಪ ಮನಸ್ಸಿಗೆ
ಒಂದು 50 ಹೇಳಿದರೆ ಒಂದೆರಡಾರು ತಲೆ ಒಳಗಿರ್ಬೇಕಲ್ಲ ಅಂತ. ಒಂದೇ ಹೇಳಿಬಿಟ್ರೆ ಅದು ಮುಗದೆ ಹೋಗ್ಬಿಡುತ್ತೆ. ಇಲ್ಲದೆ ಎದ್ದು ಹೋಗೋಗಳು, ಸ್ವಾಮಿ ನೀವು ಹೇಳಿದ್ರಿ ನೆನ್ನೆದು ಮರ್ತೇ ಹೋಗ್ಬಿಡ್ತು ಅಂದು. ಅಯ್ಯೋ ರಾಮ, ಹಾಗಾಗಬಾರ್ದಲ್ಲ. 10 ಸಲ ಕೇಳಿ ಒಂದು 10 ಜ್ಞಾಪಕ ಒಂದು 4 ಜ್ಞಾಪಕ ಆಗಲೇಬೇಕು. ಈ ದೇವರಿಗೆ ಸಹಸ್ರನಾಮ ಮಾಡ್ತೀವಲ್ಲ ಅದ್ರ ಗುಟ್ಟು ಅಷ್ಟೇನೆ ಅಂತ. ಏನು ಅಂತ ಸಹಸ್ರನಾಮಗಳನ್ನು ನಾವು ಹೇಳೋವಾಗ ಪರಮಾತ್ಮನದೇ ಮನಸ್ಸಿಟ್ಟಿರ್ತೀವಿ ಅಂತ ಹೇಳೋದು ಬರೋಲ್ಲ. ಒಂದು 4 ನಾಮವಾರನ್ನು ಹೇಳೋವಾಗ ದೇವರೊಂದು ಜ್ಞಾಪಕ ಬಂದರೆ ಅಷ್ಟೇ ಲಾಭ ಅಂತ. ಅದು ಏನೋ ನಾವು ಹೇಳಿದರೆ, ಇನ್ನು ಪುರೋಹಿತರಿಗೆ ದುಡ್ಡು ಕೊಟ್ಟರೆ ಅಷ್ಟೋತ್ತರ ಮಾಡಿಸಿದ್ರೆ ಅವರು ದುಡ್ಡು ಶ್ರಮ. ರೂಪದಲ್ಲಿ ಇದ್ದಾನೆ ಇದನ್ನು ಹೇಳು. ಅದನ್ನು ಆದಷ್ಟು ವಿಸ್ತರೇಣ ಆತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಅಂತಾರೆ. ನಿನ್ನ ಯೋಗ ಅಂದರೆ ಯೋಗ ಐಶ್ವರ್ಯ ಶಕ್ತಿ ವಿಶೇಷಂ ವಿಭೂತಿಂ ಅಂತ. ಯೋಗ ಅನ್ನೋ ಶಬ್ದಕ್ಕೆ ಏನರ್ಥ ಆಗುತ್ತೆ? ಇಲ್ಲೇ ಯಾವ್ಯಾವ ರೂಪದಿಂದಲಾದರೂ ಕೂಡ ಭಗವಂತ ತೋಡ್ಕೋಬಹುದು. ಅದು ಭಗವಂತನ ಒಂದಾನಂದ ಶಕ್ತಿ. ಅದನ್ನ ವೇದಾಂತಲ್ಲಿ ಇನ್ನೊಂದು ಶಬ್ದ ಸೇರಿಸಿ ಹೇಳ್ತಾರೆ, ಯೋಗ ಮಾಯಾ ಅಂತ. ಆ ರೂಪಗಳನ್ನೇ ನೋಡಿ ಅದೇ ದೇವರು ಅಂತ ತಿಳ್ಕೋಬೇಡಿ, ಅದು ಬರೀ ವೇಷ. ಯೋಗಮಾಯ ಅನ್ನೋಕೆ ಅದೇ ಅರ್ಥ ಅಂತ ನಮಗೆ ಹಾಗೆ ಕಾಣುತ್ತೆ. ಆದ್ರೆ ಅದೇ ಪರಮಾತ್ಮ ಅಂತಲ್ಲ, ಅದೂ ಪರಮಾತ್ಮನೇ, ಇನ್ನೊಂದು ಪರಮಾತ್ಮ. ಅಷ್ಟು ಹೌದು, ಆದ್ರೆ ಯಾವುದೂ ಅಲ್ಲ ಅಂತ. ಉಪಾಧಿಗಳನ್ನೆಲ್ಲ ಕಳಚಿಬಿಡಬೇಕು, ಉಪಾಧಿಗಳನ್ನು ನೆಪ ಮಾಡಿಕೊಂಡು ಉಪಹಿತವಾದ ಚೈತನ್ಯವನ್ನು ಗುರುತಿಸಬೇಕು. ಅದು ವೇದಾಂತ. ಆದ್ದರಿಂದ ಇಂಥ ವಿಭೂತಿಗಳನ್ನು ಹೇಳು, ಆ ಮೂಲಕವಾದರೂ ಕೂಡ ನಿನ್ನ ಸ್ವರೂಪವನ್ನು ತಿಳ್ಕೋತೇವೆ ಅಂದ್ಬಿಟ್ಟು ಭೂಯ ಕಥಯ ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇ ಮೃತಂ ಅಂತಾಯ್ತು. ವಿಷಯ ಇಷ್ಟ ಇದೆ. ಆದ್ದರಿಂದ ಕೊನೆಗಂತಾನೆ ಭಗವಂತ ಭೂಯ ಕಥಯ, ಇನ್ನೂ ಒಂದ್ಸಲ ಹೇಳು. ನಾನು ಕೇಳೋ ವಿಷಯದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇಸರ ಇಲ್ಲ. ಶೃಣ್ವತೋ ನಾಸ್ತಿ ಮೇ ಅಮೃತಂ ಅಂದ್ಬಿಟ್ಟ ಕೊನೆಯದಾಗ ಅರ್ಜುನ. ಏನಂತ? ಏನೋ ಕೇಳ್ತಾ ನನಗೆ ಇನ್ನೂ ಕೇಳಬೇಕು ಅಂತ ಅನಿಸ್ತಾ ಇದೆಯೇ ಹೊರತು ಸಾಕು ಅಂತ ಅನಿಸಿಲ್ಲ. ಆದ್ದರಿಂದ ನಿನ್ನ ಕೆಲವು ವಿಭೂತಿಗಳನ್ನು ಕುರಿತು ಹೇಳು ಅಂತ ಪರಮಾತ್ಮನನ್ನ ಅರ್ಜುನ ಪ್ರಾರ್ಥನೆ ಮಾಡಿದ್ದಾನೆ. ನಾವೆಲ್ಲ ಜ್ಞಾಪಕ ಮಾಡ್ಕೊಳ್ಳೋಣ. ನಾಳೆಯಿಂದ ಈ ವಿಭೂತಿ ಕೇಳೋದಕ್ಕೆ ನಾವೆಲ್ಲ ಏನಾಗಬೇಕೀಗ? ಅರ್ಜುನರಾಯಿ ಕೂತುಕೊಂಡು ಆ ಪರಮಾತ್ಮನ ದಿವ್ಯ ಸ್ವರೂಪವನ್ನು ಕೇಳಬೇಕು. ಮುಂದೆ ಆ ಭಗವಂತ ವಿಸ್ತರಿಸಿ ಹೇಳ್ತಾನೆ. ಶ್ರೀ ಭಗವಾನುವಾಚ ಹಂತತೆ ಕಥಯಿಷ್ಯಾಮಿ ದಿವ್ಯಾಹ್ಯಾತ್ಮವಿಭೂತಯಃ ಪ್ರಾಧಾನ್ಯತಃ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ. ಹರಿ ಓಂ. ಸ್ವಲ್ಪ ಸಮಯ